ನೀವು ಜ್ಞಾನ ಸಮೀಕ್ಷೆ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ ಗುರುಗಳದ್ದು. ನೀವು ಅದನ್ನೊಮ್ಮೆ ಹೊಕ್ಕು ನೋಡಿದರೆ ಜ್ಞಾನ ಸಮೀಕ್ಷೆ, ನಿಮಗೆ ಅಲ್ಲಿ ಸಿಗದಂತಹ ವಿಚಾರಗಳಿಲ್ಲ. ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು, ಅದು ಮಹಾಭಾರತ ಇರ್ಬೋದು, ಗೀತಾ ಚಿಂತನೆ ಇರ್ಬೋದು, ಯಾವುದೆಲ್ಲ ಭಾರತೀಯ ಮೌಲ್ಯಗಳಿವೆಯೋ, ಯಾವುದೆಲ್ಲ ಭಾರತೀಯ ತತ್ವ ಚಿಂತನೆ ಇದೆ, ಆ ಎಲ್ಲ ವಿಷಯಗಳವರ ಪ್ರವಚನಗಳನ್ನು ನಾವು ಆ ಜ್ಞಾನ ಸಮೀಕ್ಷೆ ಎನ್ನುವಂತಹ ಯೂಟ್ಯೂಬ್ ಚಾನಲಲ್ಲಿ ಇದೆ. ದಯವಿಟ್ಟು ಅದನ್ನು ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅದರ ಎಲ್ಲ ಉಪಯೋಗವನ್ನು ನೀವು ಪಡ್ಕೊಳ್ಬೇಕು. ಇಡೀ ಅವರ ಜೀವನವನ್ನು ಪ್ರವಚನಕ್ಕಾಗಿ, ಅಧ್ಯಯನಕ್ಕಾಗಿ, ಸಂಶೋಧನೆಗಾಗಿ, ಕೃತಿ ರಚನೆಗಾಗಿ ಅವರು ಮುಡಿಪಾಗಿಟ್ಟವರು. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ. ಶ್ರೀ ಗುರುಭ್ಯೋ ನಮಃ. ಜಯತ್ಯಜೋ ಕ್ಷೀಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾ. ಶ್ರೀರಾಮನ ಚಿಂತಕರಿಗೆ ವಂದನೆಗಳು. ಎರಡು 2000 ವರ್ಷದ ಹಿಂದೆ ಹಾಗೆ ಹೇಳಬೇಕಾಗ್ತದೆ ಈಗ. ಯಾಕೆಂದರೆ ಈಗಾಗಲೇ ನಿನ್ನೆಗೆ ನಾನು ಹೊರಟಾಗ ಪ್ರಶ್ನೆ ಹಾಕಿದರು ಅವರು, ನಾವು ಯಾಕೆ ನಮ್ಮನ್ನು ಕಳ್ಕೊಳ್ತಾ ಇದ್ದೇವೆ ಅನ್ನುವ ನೆಲೆಯಲ್ಲಿ. ಅಂದರೆ ಈಗ ಇವತ್ತು ಬರ್ಕೊಂಡ ದಿನ ನೋಡಿಕೊಂಡಾಗಲೂ, ಹೇಳಿಕೊಳ್ಳುವ ದಿನ ನೋಡಿದಾಗಲೂ ನಾವು ಯಾವ ತಿಂಗಳಿನಲ್ಲಿದ್ದೇವೆ ಅಂತ ಕೇಳಿದರೆ ಕೂಡಲೇ ಹೇಳುವುದು ಎಲ್ಲರೂ ಜನವರಿ ಅಂತಲೇ. ಯಾವ ಕಾಲದಲ್ಲಿದ್ದೇವೆ ಕೇಳಿದರೆ 2024 ಅಂತಲೇ. ಯಾವ ದಿನ ಇದ್ದೇವೆ ಕೇಳಿದ್ರು ಮತ್ತೆ 16 ಅಂತಲೇ. ಹೀಗಾಗಿ ಯಾರು ಕಳ್ಕೊಂಡದ್ದು, ಯಾರು ಎಳ್ಕೊಂಡದ್ದು, ಯಾರನ್ನು ಯಾರು ಎಳ್ಕೊಂಡ್ರು, ಯಾರು ಯಾರನ್ನು ಕಳ್ಕೊಂಡ್ರು. ಇವತ್ತು ಪುಷ್ಯಮಾಸ ಷಷ್ಠಿ ಗೊತ್ತಾ ಹೇಳಲಿಕ್ಕೆ ಯಾರಿಗಾದರೂ ಬರುತ್ತಾ ಯೋಚನೆಯಲ್ಲಿ? ಹಾಗಾಗಿ ನಾನೀಗ ನಿಮ್ಮನ್ನು 2000 ವರ್ಷದ ಹಿಂದೆ ಅಂತ ಹೇಳಬೇಕಾಯ್ತು. ಅಂದರೆ ಬಿಫೋರ್ ಕ್ರೈಸ್ಟ್ ಒಂದು BC ಅಂತಲೇ ಹೇಳಬೇಕಲ್ಲ, ಮತ್ತೇನು ಮಾಡುವ. ಯಾರನ್ನು ಮಾನದಂಡ ಮಾಡ್ತೇವೆ ಅಂತ ನಮಗೆ ಅರ್ಥ ಆಗುವುದಿಲ್ಲ. ಈಗ ಎಳೆದು ತರುವಾಗೆ ಇಲ್ಲ, ಯಾಕೆಂದರೆ ನಮ್ಮ ಎಲ್ಲ ಕಂಪ್ಯೂಟ್ರು ಅದೇ ಮಾತಾಡ್ತದೆ. ಈಗ ನೀವು ಪುಷ್ಯ ಅಂತ ಕೊಟ್ಟರೆ ತಡ್ಕೊಳ್ಳೋದಿಲ್ಲ. ಈಗ ಹೀಗೆ 2000 ವರ್ಷದ ಹಿಂದಕ್ಕೆ ಹೋದರೆ ಕ್ರಿಸ್ತನ ಅವರ ಯಾವುದೇ ಪಾರುಪತ್ಯ ಇಲ್ಲದಿದ್ದಾಗ ನಮ್ಮ ದೇಶದ ತಲೆ ಉಳ್ಳವರು ಏನು ಮಾಡ್ತಿದ್ರು? ಒಂದು ಪ್ರಶ್ನೆ ಬಂದರೆ ಬೇಯಿಸ್ತಿದ್ರು, ಊಟ ಮಾಡ್ತಿದ್ರು. ಅಲ್ಲದೇ ಇದ್ದರೆ ಅವರ ಸಮಯ ಹೇಗೆ ಹೋಗ್ತಿತ್ತು? ಮನರಂಜನೆ ಏನು? ಚಿಂತನೆ ಹೇಗೆ? ಆಗ ಮೊಬೈಲ್ ಇಲ್ಲ. ಎಲ್ಲಿಯೋ ನೃತ್ಯ ಗೀತ ಇದೆಲ್ಲ ಆಗಬೇಕಾದ್ರೆ ಎಲ್ಲೆಲ್ಲೂ ಯಾರ್ಯಾರೋ ಹೋಗ್ಬೇಕು, ಬಣ್ಣಕ್ಕೋ ಮತ್ತೊಂದಕ್ಕೋ ಎಲ್ಲ. ಕೆಲವೊಮ್ಮೆ ಚಾಪೆಯನ್ನು ತೊಗೊಂಡು ಹೋಗ್ಲಿಕ್ಕುಂಟು, ಹಾಗೆ ರಾತ್ರಿ ಬೆಳಿಗ್ಗೆ ಅಲ್ಲೇ ಮಾಡಲಿಕ್ಕೆ ಬರುವಂತಿಲ್ಲ. ಹೀಗಾಗಿ ಆವತ್ತಿನ ನಮ್ಮ ಜನರ ಕತೆ ಹೇಗಿತ್ತು ಅಂತ ಅವನು ದಾಖಲೆ ಮಾಡಿಟ್ಟಿದ್ದಾನೆ ಪುಣ್ಯಾತ್ಮ. ಪ್ರಾತಃ ದ್ಯೂತ ಪ್ರಸಂಗೇನ, ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ, ರಾತ್ರೌ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ. ನಮಗೆಲ್ಲ ದಾಖಲೆಗಳು ಸಿಗುವುದೆಲ್ಲ ಸಂಸ್ಕೃತದಲ್ಲಿ ಪುಣ್ಯಕ್ಕೆ. ಯಾಕೆ ಆಗ ನಡೀತಾ ಇತ್ತದು. ಒಂದು ಸಮಯ ನಮ್ಮ ದೇಶ ಸ್ವತಂತ್ರ ಆಗುತ್ತಿರುವಾಗಲೇ ಸರ್ವತ್ರ ಒಂದು ಭಾಷೆ ಅಂದಾಗ ಸಂಸ್ಕೃತ ಆಗಬೇಕೆನ್ನುವ ಗಲಾಟೆಯಲ್ಲಿತ್ತು, ಜೀವ ಇತ್ತು ಅದಕ್ಕೆ. ನಮ್ಮ ಒಂದೆರಡು ತಲೆಯೇ ಅದನ್ನು ಕಳೆಯಿತು, ಒಂದೆರಡೇ ನಮಗಿಂತ, ಅದರ ಹೆಚ್ಚು ಅಲ್ಲ. ಸಂಸ್ಕೃತ ಭಾರತದ ದೇಶದ ಆಳುವ ಭಾಷೆ, ಆಡುವ ಭಾಷೆ ಆಗಬೇಕೆನ್ನುವಷ್ಟು ಜೋರಿನಲ್ಲಿತ್ತು. ಈಗ ಆ ಕಾವೇ ಇಲ್ಲ, ಅದರ ಬಗ್ಗೆ ಹೇಳುವ ನಾಲಿಗೆಯೂ ಇರಲಿಲ್ಲ. ಈಗ 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 ಯಾರಿಲ್ಲ.
ಯಾರಿಲ್ಲ. ಈಗಿನ ಬದುಕಿನ ತಲೆ ಯಾವುದೂ ಅಲ್ಲ ಅದನ್ನು ಹೇಳಿಕೊಂಡದ್ದು, ನಡಿಲಿಕ್ಕೆ ಆಗುವಂಥದ್ದು ಆಗದೆ ಹೋಯ್ತಲ್ಲ, ಒಂದು ದುರಂತ. ಯಾಕೆ ಅಂತ ಒಂದೇ ಒಂದು ಉತ್ತರ, ನೀವು ಒಪ್ಪಲಿ ಬಿಡಿ, ಅದು ಬ್ರಾಹ್ಮಣರ ಭಾಷೆ ಅಂತ ಹೇಳಿದ್ರು ಯಾರು. ಅಲ್ಲಿಗೆ ಆಯಿತು, ಅಷ್ಟರಲ್ಲಿ ಅದು ನೆಲಕಚ್ಚಿ ಆಯಿತು. ನಾನಿದ್ರೆ ಹೇಳ್ತಿದ್ದೆ ನಾವು ಬ್ರಾಹ್ಮಣರಾಗುವ ಅಂತ. ಯಾಕೆ? ಭಾಷೆಯನ್ನಾದರೂ ಹಿಡಿದು ಇಷ್ಟೇ ಆಗೋದು, ಒಂದು ವೇಷದಿಂದ, ಒಂದು ಭಾಷೆಯಿಂದ. ಮೂರನೇ ವಿಷಯ ಊಟದಿಂದ ಆಗುವುದಾದರೆ. ಆದರೆ ಅದು ಭಾಷೆಯಿಂದಾಗಿ ಬ್ರಾಹ್ಮಣರಾಗುವ ನಮಗೇನು ಆಗಲಿಲ್ಲ. ಅಷ್ಟು ದ್ವೇಷ ಯಾಕೆ ಗೊತ್ತಿಲ್ಲ. ಇವತ್ತು ಹರಿತಾ ಇರೋದಿದೆಯಾ ಯಾವ ಬಗೆಯ ಆಗಲಿ. ಹೀಗಾಗಿ ನಮಗೆ ಇವತ್ತು ದಾಖಲೆಗಳು ಇಲ್ಲದದ್ದು ಯಾಕೆ ಅಂದರೆ ಭಾಷೆಯನ್ನು ನಾವು ಬಿಟ್ಟದ್ರಿಂದ. ಇಲ್ಲಾದರೆ ತುಂಬ ಗೊತ್ತಿರ್ತಿತ್ತು ನಮಗೆ. ಭಾಷೆ ಬರದಿರಲಿಕ್ಕೆ ಹೋಗಿ ನಾವೆಲ್ಲವನ್ನು ಕಳ್ಕೊಂಡೆವು. ಮತ್ತು ಉಳಿಸಿಕೊಳ್ಳುತ್ತೇವೆ ಅಂತ ಹೇಳೋದು ಕಷ್ಟ ಉಂಟು. ಈಗ ಜನಸಾಮಾನ್ಯ ಆಡುತ್ತಿದ್ದ ಭಾಷೆಗಳು. ದಾರುಕ ಕೃಷ್ಣನಲ್ಲಿ ರಥ ತಂದಾಗ ಹೇಳುತ್ತಿದ್ದ ಯಾಹಿ ದೇವ, ಜಸ್ಟ್ ಎರಡೆರಡು ಅಕ್ಷರಗಳ ಪದಗಳು, ಹೊರಡುವ ದೇವರೇ, ಇಷ್ಟೇ. ಅವರ ಮಾತುಕತೆ ಸಂಸ್ಕೃತದಲ್ಲಿ ಎಷ್ಟು ಸೊಗಸಾಗಿತ್ತು ಅಂದರೆ ಹೆಚ್ಚು ಮಾತಿಲ್ಲ, ಆಡುವಲ್ಲಿ ಎಲ್ಲ ಸಂಸ್ಕೃತ, ಆದರೆ ತುಂಬ ಭಾವಪೂರ್ಣ. ಯಾಹಿ ದೇವ. ಇವಳು ಮಂಗ ಬಂದ, ಇಲ್ಲೇ ಇದ್ದಾನಲ್ಲ, ಬಂದಲ್ಲ, ಮಂಗಳ ರಾಶಿ ಎಡೆಗೆ ಹನುಮಂತ ಓಡಿ ಬಂದಲ್ಲ. ಲ್ಯಾಂಡ್ ಆಗುವಾಗಲೇ ಅವನ ಸುದ್ದಿ ಏನು ವಾರ್ತೆ ಎಲ್ಲರೂ ಕೇಳ್ತಾ ಇದ್ದಾರೆ, ಕುತ್ತಿಗೆ ಯುದ್ಧ ಮಾಡಿ ಅಂತ ಹೇಳ್ತಾನೆ ಹನುಮಂತ ಅಂತ. ಲ್ಯಾಂಡಿಂಗ್ ಆಗುವಾಗಲೇ ಅವನಿಟ್ಟ ಶಬ್ದ ದೃಷ್ಟ ಸೀತಾ. ಏನು ಅದ್ಭುತ ರೀ ಅವು ಹೇಳೋ ರೀತಿ. ಕಣ್ಲು ಕಣ್ಲು ಮೊದಲು ಕೇಳಬೇಕೆಲ್ಲ ಕಿವಿಯಾಗಿದ್ದಾವೆ ಮಂಗಗಳು, ಕೋಟಿಗಟ್ಟಲೆ ಮಂಗಗಳು, ಕೆಮ್ಮಿಲ್ಲ, ಕಿವಿಯಾಗಿ ಕೂತಿದ್ದಾವೆ. ಏನು ಹೇಳ್ತಾನೆ ಹನುಮಂತ ಅಂತ. ಹೋಗುವಾಗಲೇ ಗಲಾಟೆ ಆಗಿತ್ತು, ಯಾರಿಗೂ ಹೋಗ್ಲಿಕ್ಕೆ ಆಗುವುದಿಲ್ಲ. ಹೋದ ನಂತರ ಹಿಂದೆ ಬರುವಂತೆ ಗ್ಯಾರಂಟಿ ಇಲ್ಲ. ಅಂಥ ರಕ್ಕಸರು ಹೋಗುವ ದಾರಿಯಲ್ಲೇ ಸಮುದ್ರದಲ್ಲೇ ಏನೆಲ್ಲ ಇದೆ ಅಂತ ಗೊತ್ತಿಲ್ಲ. ಇವತ್ತೇ ನಮಗೆ ಬರ್ಮೋಡಾ ಟ್ಯಾಂಗ್ಲೆಲ್ಲ ಗೊತ್ತು ತಾನೆ, ನಮಗೆ ವಿಮಾನವೇ ಇಲ್ಲ ಆಗುತ್ತೆ, ಇನ್ನು ಮನ್ಗ ಎಂತ ಇಲ್ಲ ಆಗುವುದು ಹಾರಿದರೆ. ಬಂದಾದ ತಕ್ಷಣ ಸುದ್ದಿಗಾಗಿ ಪಿನ್ ಡ್ರಾಪ್ ಸೈಲೆನ್ಸ್, ಮಂಗಗಳು ಕೇಳುತ್ತಾವೆ ಅಂದಾಗ ಇವನು ಕೊಟ್ಟ ವಾರ್ತೆಯ ಕತೆ ಹೀಗಿತ್ತು ಅಂದರೆ, ಮೊದಲಿಗೆ ಕಂಡಳು, ಪಾಸಿಟಿವ್, ಒಂದೇ ಒಂದು ಶಬ್ದದಿಂದ ವಿಷಯ ಎಲ್ಲ ಗೊತ್ತಾಯ್ತು ಎಲ್ರಿಗೂ. ಯಾರು ಎನ್ನುವುದು ಕೂಡಲೇ ಸೀತಾ ಆಯ್ತು. ಇನ್ನು ಮಾತಾಡಲಿಕ್ಕೆ ಇಲ್ಲ, ಏನು ಮಾತಾಡಬೇಕಾಗಿಲ್ಲ, ಏನು ಸಹ ಓವರ್, ಸಿಂಪಲ್ ಸಬ್ಜೆಕ್ಟ್ ಆಯ್ತು, ಎಲ್ರಿಗೂ ಅರ್ಥ ಆಯ್ತು. ಖುಷಿಯೋ ಖುಷಿ, ಮತ್ತೆ ಕೈ ಚಪ್ಪಾಳೆ ನಿಲ್ಲಿಸ್ಲಿಕ್ಕಿಲ್ಲ, ಹೊತ್ತಿಲ್ಲ. ಮತ್ತೆ ಒಂದೊಮ್ಮೆ ಮಂಗ ಬಂದವ ಹನುಮಂತ ಸೀತಾ ಅಂತ ಮೊದಲು ಹೇಳಿದರೆ ಏನಾಗ್ತಿತ್ತು? ಜಸ್ಟ್ ಯೋಚನೆ ಮಾಡಿ. ಸಂಸ್ಕೃತದ ಕತೆ ಹಾಗೆ, ವರ್ಡ್ಸ್ಗಳನ್ನು ಎಲ್ಲಿ ಬೇಕಾದರೂ ಬಿಸಾಡ್ಬೋದು. ತಿನ್ನೇನು ಬಾಳೆಹಣ್ಣನ್ನು ನಾನು ಇಂದು ಹಾಗೂ ಹೇಳ್ಬೋದು, ಇಂದು ತಿನ್ನೇನು ಬಾಳೆಹಣ್ಣನ್ನು ನಾನು ಅದು ಹೇಳ್ಬೋದು. ಹೇಗೆ ಬೇಕಾದ್ರೆ ಹೇಳಿ, 4 ವರ್ಡನ್ನು ಎಲ್ಲಿ ಬೇಕಾದರೂ ಬಿಸಾಡಿ. ಸಂಸ್ಕೃತದಲ್ಲಿ ಗಮ್ಮತ್ತು, ಬೇರೆ ಭಾಷೆಯಲ್ಲಿ ಆಗೋದಿಲ್ಲ. ಇಂಗ್ಲೀಷಲ್ಲೆಲ್ಲ ಹಾಗೆ ಮಾಡಲಿಕ್ಕೆ ನಾಚಿಕೆ ಆಗುತ್ತೆ. ಮತ್ತು ನಮ್ಮಂಥವ್ರು ಮಾಡಿ ಯಾರು ಭಾಷೆ ಬಾರದಿದ್ದರೆ ಏನು ಮಾಡುವ, ಆದರೆ ಖುಷಿ ಇರುತ್ತೆ. ನಮ್ಮದು ಕಂಪೈಲಿಂಗ್ ಸ್ಟೈಲೇ ಬೇರೆ ಇರ್ತದೆ ಕೆಲವೊಮ್ಮೆ, ಅದೊಂದು ನಾಜೂಕು. ಹಾಗೆ ಸೀತಾ ಅಂತ ಹೇಳಿದರೆ ಎಂಥದೊಂದು ಗಾಬರಿ ಆಗ್ತಿದ್ರು ಎಲ್ಲ ಮಂಗಗಳು. ಕಿವಿ ಬಾಲ ಎಲ್ಲ ನೇರ ಮಾಡಿ, ಎಂತಾಯ್ತು, ಸಿಕ್ಕಲಿಲ್ಲ, ಕಳೆದೋದ್ಲ, ತಿಂದುಬಿಟ್ನಾ ರಕ್ಕಸ ಅಂತ. ಆದ್ದರಿಂದ ಸೀತಾ ಅಂತ ಸೊಲ್ಲು ಮೊದಲು ಹೇಳದೆ ದೃಷ್ಟ ಅಂತ ಕ್ರಿಯಾಪದವನ್ನು ಎಸೆದು ಮಂಗ ಎಷ್ಟು ಗಮ್ಮತ್ತು ಮಾಡಿದ ನೋಡಿ. ಇದು ಆನಂದ ತರುವ ವಾರ್ತೆಯ ಕಥೆ, ಇದು ದೂತನ ಕೆಲಸ. ಅಂಬ್ಯಾಸಿಡರ್ ಹೇಗೆ ಅಂದರೆ ಇಷ್ಟೆಲ್ಲ ಕಲೀಲಿಕ್ಕುಂಟು. ಆವತ್ತಿನ ಸಂಸ್ಕೃತದ ಸೊಗಸು. ಮಂಗವೂ ಸಂಸ್ಕೃತ ಮಾತಾಡ್ತಿತ್ತು, ಮಾತಾಡುವುದಿದ್ದರೆ. ಮನುಷ್ಯನು ಯಾಹಿ ದೇವ, ಏನು ಚಂದ. ಹೊರಡುವ ದೇವರೇ, ಕಾರು ತಾಂದಿದ್ದಾನೆ, ರಥ ಬಂದಿದೆ, ದಾರುಕ ರೆಡಿ, ಕೃಷ್ಣ ಹತ್ತಬೇಕು. ಹೇಗೆ ಮಾತಾಡ್ತಿದ್ದ ಒಬ್ಬ ಸೂತ ಸಾರಥಿ ಡ್ರೈವರ್. ದೇವರೇ ಬನ್ನಿ, ಮುಗೀತು. ಎಲ್ಲ ಅರಮನೆಯ ಚೇಟಿಯರು ದಾಸಿಯರು ಎಲ್ಲರೂ ಮಾತಾಡ್ತಿದ್ದ ಸಂಸ್ಕೃತ. ನಮಗೆ ಇವತ್ತು ಸಿಗೋ ಎಲ್ಲ ನಾಟಕಗಳಲ್ಲಿಯೂ ಅವರ ಮಾತುಗಳು ಕಾಣುತ್ತವೆ. ಕೆಲವೊಮ್ಮೆ ಶಬ್ದಗಳು ಚೇಂಜ್ ಇರ್ತವೆ, ಪ್ರಾಕೃತಕ್ಕೆ ಹೋಗ್ತದೆ, ಹೋಗಲಿ ಪರವಾಗಿಲ್ಲ, ಅರ್ಥ ಆಗುತ್ತೆ. ಹೀಗಾಗಿ ಆ ದಾಖಲೆ ತುಂಬ ಖುಷಿ ಇತ್ತು. ಏನು ಮಾಡ್ತಿದ್ರು 2000 ವರ್ಷದ ಹಿಂದೆ? ಕ್ರಿಸ್ತನೇ ಈ ನೆಲವನ್ನು ಮುಟ್ಟದಿದ್ದಾಗ ನಾವು ಹೇಗಿದ್ದೆವು ಬೇಕಲ್ಲ ನಮಗೆ. ಕೇಳಿದರೆ ಒಂದೊಮ್ಮೆ ನಮ್ಮ ಹಿರಿಯರು ಏನು ಮಾಡ್ತಿದ್ರು? ಮೊಬೈಲ್ ಇಲ್ಲ ಅವರಲ್ಲಿ, ನಿಜವಾಗಿಯೂ
ಆದರೆ 24 ಗಂಟೆಯೂ ಮಾತಾಡಿ ಅಂತ ಫ್ರೀ ಕೊಡುವ ಯಾವುದೇ ಒಂದು ನೆಟ್ವರ್ಕ್ಗಳು ಇರಲಿಲ್ಲ. ಅವನಿಗೆ ಗೊತ್ತು, ಖುಷಿ ಇದೆ. ಒಬ್ಬ 24 ಗಂಟೆ ಮಾತಾಡ್ತಾನಾದರೆ ಅವನು ಒಬ್ಬರೇ ಮಾತಾಡೋದಿಲ್ಲ, ಇನ್ನೊಬ್ಬರ ಹತ್ರ ಮಾತಾಡ್ತಾನೆ. ಆದ್ದರಿಂದ ಅವರದ್ದು 24 ಗಂಟೆವನಿಗೆ ಲಾಭ, ದುಡ್ಡು. ಗೊತ್ತಾನಿ, ಫ್ರೀ ಬಿಟ್ಟರೆ ಒಬ್ಬ ಮಾತಾಡಿದ ಇನ್ನೊಬ್ಬ ಕಿವಿ ಆಗ್ತಾನಲ್ಲ, ಅವನ 24 ಗಂಟೆದು ದುಡ್ಡು ಸಿಕ್ಕಿದ ಇಲ್ಲ ಇವನಿಗೆ. ಆವತ್ತಿಗೇನು ಮಾಡಲಿಕ್ಕೆ ಆಗೋದಿಲ್ಲ ಆ ಕೆಲಸ. ಹೀಗೆ ಹೇಗಾದರೂ ಮಾಡ್ತಾರವ್ರು. ಪ್ರಾತಃ ದ್ಯೂತ ಪ್ರಸಂಗೇನ, ಬೆಳಿಗ್ಗೆ ಜೂಜಿನ ಪ್ರಸಂಗ. ನಮ್ಮ ಹಿರಿಯರ ಕತೆ ನಾವು ಕೇಳೋ, ಕೈ ಮುಗಿಯುವ. ಮಧ್ಯಾಹ್ನ ಸ್ತ್ರೀ ಪ್ರಸಂಗತಃ, ಮಧ್ಯಾಹ್ನ ಹೆಣ್ಣಿನ ಪ್ರಸಂಗ. ತಲೆ ಕೆಟ್ಟಿರ್ಬೋದು, ಯೋಚನೆ ಬರೋದು ಮಧ್ಯಾಹ್ನದು ಸಹ. ರಾತ್ರವು ಚೋರ ಪ್ರಸಂಗೇನ, ಅದು ಇಂಟ್ರೆಸ್ಟಿಂಗ್. ಸಂಜೆ ಕಳ್ಳರ ಕತೆ, ಅಲ್ಲಿ ಮುಗೀತು. ಕಾಲೋ ಗಚ್ಚತಿ ಧೀಮತಾಂ, ಆವತ್ತಿನ ಬುದ್ಧಿಮಂತರು, ಧೀ ಶಕ್ತಿ ಉಳ್ಳವರು ಅದನ್ನು ಉಪಯೋಗಿಸಿಕೊಳ್ಳುತ್ತಿದ್ದ ಬಗೆ ಹೇಗೆ ಅಂದರೆ, 3 ಹೊತ್ತಿನಲ್ಲಿ ಈ 3 ವಿಷಯದಲ್ಲಿ, ವ್ಯಸನದಲ್ಲಿ. ಇದೆಂತ ನಮಗೆ ಅರ್ಥ ಆಗಲಿಲ್ಲ, ದಾಖಲೆ ಆಗಿದೆ. ಈ ಹೇಳಿದವ ಯಾರು ಕೇಳಿದ, ಮತ್ತೆ ಯಾರ್ಯಾರು ಅಲ್ಲ, ಚಾಣಕ್ಯ. ಚಾಣಕ್ಯ ಹೇಳಿದ ನಂತರ ಮತ್ತೆ ಮಾತಾಡಲಿಕ್ಕಿಲ್ಲ ನಾವು, ಎಷ್ಟು ಜೋರು ಉಂಟು. ಚಾಣಕ್ಯ ಹಾಕಿದ ಗೆರೆ ಇದು, ಕ್ರಿಸ್ತಪೂರ್ವ ನಮ್ಮ ಕತೆ ಅಂತ. ಬೆಳಿಗ್ಗೆ ಜೂಜು. ಜೂಜು ಅಂದರೆ ಮಹಾಭಾರತ. ಮಹಾಭಾರತದಲ್ಲಿ ದ್ಯೂತ ಪರ್ವವೇ ಭಾರಿ ಗಟ್ಟಿತ್ತು. ಒಂದೊಂದು ಮಾತಿನಲ್ಲಿ, ಒಂದೊಂದು ಹೊತ್ತಿನಲ್ಲಿ, ಒಂದೊಂದು ಕ್ಷಣದಲ್ಲಿ ಟ್ರೈನಿಂಗ್ ಬಹಳ ಅದ್ಧೂರಿಯಾಗಿ. ನಾನು ಹೇಳಿದ್ದೆ ನಿನ್ನೆ, ದ್ರೌಪದಿ ಸಭೆಗೆ ಬಂದು ಅಂದಾಗಲೇ ಕಕ್ಕಾಬಿಕ್ಕಿಯಾಗಿದ್ದಾರೆ ಭೀಷ್ಮಾದಿಗಳು. ನೆಲಕ್ಕೆ ಕಣ್ಣು ಹಾಕಿಬಿಟ್ಟಿದ್ದಾರೆ. ಗುಡುಕ್ತಾ ಇದ್ದಾಳೆ ಆಕೆ, ಜೋರು ಮಾಡ್ತಾ ಇದ್ದಾಳೆ. ಇತ್ತೆ ಗಾಂಧಾರಿ ನಡಕ್ತಾ ಇದ್ದಾಳೆ. ಏನು ಗಮತಿದೆ. ಹಾಗಾಗಿ ಜೂಜಿನ ವಿಷಯವೇ ಭಾರಿ ಅದ್ಭುತವಾಗಿತ್ತು. ಅದನ್ನು ಕೇಳ್ತಿದ್ರು, ಕಲಿತಿದ್ರು, ಚೆನ್ನಾಗಿ ವಿಮರ್ಶೆ ಮಾಡ್ತಿದ್ರು. ಯಾರ ಮಾತು ಹೇಗಿದೆ, ಯಾರು ಎಲ್ಲಿ ನುಣಿಸಿಕೊಳ್ತಾರೆ, ಯಾರು ಉತ್ತರವನ್ನು ಹುಡುಕ್ತಾರೆ, ಯಾರದನ್ನು ಅನಲೈಸ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಇದು ಬೆಳಿಗ್ಗೆದ್ದಾಗ ನಮ್ಮ ತಲೆ ಗಟ್ಟಿ ಇರ್ತದೆ. ಆಗ ಕಠಿಣವಾದ, ತುಂಬ ಜಿಟುಕುಳ್ಳ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತಿದ್ದು, ಚರ್ಚೆ ಮಾಡ್ತಿದ್ದು. ಮಧ್ಯಾಹ್ನ ಸ್ತ್ರೀ ಪ್ರಸಂಗ. ಮಧ್ಯಾಹ್ನ ಸ್ವಲ್ಪ ಮೈಲ್ಡ್ ಆಗ್ತದೆ, ಬಿಸಿ ಜಾಸ್ತಿ ಆಗುತ್ತೆ, ಊಟವು ಗಡದಿರುತ್ತೆ. ಹೆಚ್ಚಿನವರೆಲ್ಲ ಹಿಂದೆ ಪಾಯಸ ತಿಂತಿದ್ರು. ನಮಗೆ ರೋಗದ ಕಥೆಯಿಂದಾಗಿ ಎಂಥದ್ದು ನಡೆಯುವುದಿಲ್ಲ ಬಿಡಿ. ಡಾಕ್ಟ್ರು ಮೊದಲೇ ಹೇಳಿರ್ತಾರೆ, ಮೂಸ್ಲಿಕ್ಕೂ ಹೋಗಬೇಡ, ತಿನ್ನುವುದು ನಕ್ಕುವುದು ಮತ್ತೆ ಬಿಡು. ಹೆದರಿಸಿಯೇ ನಾವು ಸಾಯ್ತೇವೆ ಮುಕ್ಕಾಲಂಶ. ಇರಲಿ. ಇವ ಚರಕ ಹೇಳುತ್ತಾನೆ, ಷಡ್ರಸಾನ್ ಮಧುರೋಪೇತಾನ್. ನಮಗೆಲ್ಲ ಹೇಳಿದಲ್ಲ, ನಮಗೆ ವೈದ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ, ಯೋಗಶಾಸ್ತ್ರ ಎಲ್ಲ ಸಂಸ್ಕೃತದಲ್ಲಿ. ಯಾವ ಕಾಲೇಜಿನಲ್ಲಿ ಇಲ್ಲದ ಸಬ್ಜೆಕ್ಟ್ಗಳು ನಮ್ಮದು, ಮತ್ತು ಹೊತ್ತಗೆಗಳು, ರೆಫರೆನ್ಸ್ ಬುಕ್ಸ್. ಷಡ್ರಸಾನ್ ಮಧುರೋಪೇತಾನ್, ನೀವು 6 ರಸವನ್ನು ತಿನ್ನಿ, ದೇಹಕ್ಕೆ ಬೇಕು. ನಾಲಿಗೆಯಲ್ಲಿ ದೇವರು ಟೇಸ್ಟ್ ಬಡ್ಸ್ ಕೊಟ್ಟಿದ್ದಾರಲ್ಲ ಪುಣ್ಯಕ್ಕೆ, ಆದ್ದರಿಂದ ಅದನ್ನು ಮತ್ತೆ ಬಿಡುವುದಾ? ಮಾಡಿ ಬಾಯೊಳಗೆ ಹಾಕಿದರೆ ಎಂಥದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಏನು ತಿಂದರೂ ಒಂದೇ, ಮಣ್ಣು ತಿಂದರೂ ಒಂದೇ, ಉಂಡೆ ತಿಂದರೂ ಒಂದೇ. ಅದು ನಾಲಿಗೆಗೆ ಬಿದ್ದಾಗ ಗಮ್ಮತ್ತು ಆಗೋದು. ಎಲ್ಲ ಟೇಸ್ಟ್ ಬಡ್ಸ್ ಕೇಳೋದೇ ಅಲ್ಲಿ. ಸೀದಾ ಹೊಟ್ಟೆಗೆ ಹೋದರೆ ಹೊಟ್ಟೆಗೂ ಗೊತ್ತಿಲ್ಲ ಎಂತ ಹಾಕಿದ್ದು ಅಂತ. ಅದನ್ನು 6 ರಸವನ್ನು ಉಪಯೋಗಿಸಿ, ಆದರೆ ಸಿಹಿಯನ್ನು ಹೆಚ್ಚು ಅಂಟಿಸಿ ಅಂದರು. 6 ರಸದೊಟ್ಟಿಗೆ ಸಿಹಿ ಬೆರೆತಾಗ ಮಾತ್ರವೇ ಉಪಯೋಗಕ್ಕೆ ಯೋಗ್ಯ ಅಂತ. ಷಡ್ರಸಾನ್ ಮಧುರೋಪೇತಾನ್. ಆದ್ದರಿಂದ ಪಾಯಸಕ್ಕೆ ಮಾತ್ರ ಬೆಲ್ಲ ಹಾಕುವುದಲ್ಲ. ಉಡುಪಿಯಲ್ಲಿ ಹುಳಿಗೂ ಬೆಲ್ಲ ಹಾಕ್ತಾರೆ. ಯಾಕೆ? ಅದುವೇ ಟೇಸ್ಟ್. ವೈದ್ಯ ವಿಜ್ಞಾನ ಹೇಳಿದೆ, ಆಯುರ್ವೇದ ಶಾಸ್ತ್ರ ಹೇಳಿದೆ ಎಲ್ಲ ರಸವನ್ನು ಹೇಗೆ ಅಂತ. ಆದರೆ ನಮ್ಮಲ್ಲಿ ಕಹಿಗೂ ಬೆಲ್ಲ ಹಾಕ್ತೇವೆ ಯುಗಾದಿಯಂದು. ಯಾಕೆ ಬೇಕು? ಯಾಕೆ ಕಹಿ ಮಾತ್ರ ತಿನ್ನಬೇಕಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹುಳ ಹೋಗ್ತದಲ್ಲ? ಇಲ್ಲ, ಬೆಲ್ಲದೊಟ್ಟಿಗೆ ಹೋದರೆ ಮಾತ್ರ ಕಹಿಗೆ ಬೆಲೆ, ಇಲ್ಲದಿದ್ರೂ ಇಲ್ಲ. ಯಾರು ಹೇಳ್ತಾರೆ ಇದನ್ನೆಲ್ಲ? ಇದು ಸಿದ್ಧಾಂತಗಳು. ಎಷ್ಟು ಅದ್ಭುತವಾಗಿ ತತ್ವವನ್ನು, ಬದುಕನ್ನು ಹೊಸೆದುಕೊಂಡು ಹೋಗ್ತಿದ್ರು. ಅದರಿಂದ ಮಧ್ಯಾಹ್ನ ನೀವು ಗಡದ್ದೂಟ ಆದದ್ರಿಂದ ಸ್ವಲ್ಪ ವಾಲತ್ತೆ ತಲೆಯೆಲ್ಲ. ಆಗೇನು ಮಾಡಲಿಕ್ಕೆ ಅಂದರೆ ಹೆಣ್ಣಿನ ಬಗ್ಗೆ ಮಾತಾಡಲಿಕ್ಕೆ ಆಗ ಇಂಟ್ರೆಸ್ಟೆಡ್. ಹೆಣ್ಣು ಅಂದ ತಕ್ಷಣ ಎಲ್ಲ ನಿದ್ದೆಯಲ್ಲಿ ಹೇಳ್ತಾರೆ ಕೆಲವರು. ಅದು ಗಂಡಸರಿಗೆ ಅಂತ ಮಾತ್ರ ಅಲ್ಲ, ತಪ್ಪು ತಿಳ್ಕೊಳ್ಬೇಡಿ. ಮತ್ತೆ ಎಲ್ಲ ಬ್ರಹ್ಮಚಾರಿಗಳು ಬೇಜಾರು ಪಡ್ತಾರೆ. ಮತ್ತೆ ಸ್ನಾಯಾಂತ್ಯ ಕಿಲ ಪಾಂಚಾಲ್ಯ ಪುಂಭಾವಂ ಮನಸಾ ಜಗು. ಹೇಳಬಾರ್ದು ಅರ್ಥ, ನಾನು ಹೇಳಿದರೆ ಬೇಜಾರಾಗುತ್ತೆ. ದ್ರೌಪದಿಯನ್ನು ಮೀಯಿಸುವುದು ಇಂಟ್ರೆಸ್ಟಿಂಗ್. ಯಾರು ದ್ರೌಪದಿಯನ್ನು ಯಾರು ಮೆಸೇಜ್ ಮಾಡ್ತಾರೆ, ಮೀಯಿಸ್ತಾರೆ? ಗಂಡು ಹುಡುಗರ?
ದ್ರೌಪದಿ ಬಿಟ್ಟಾಳೆ ಹೆಂಗಸರೇ. ಹೆಂಗಸರು ಆಕೆಗೆ ಎಣ್ಣೆ ತಿಕ್ಕಿ ಮೈ ಸ್ನಾನ ಮಾಡಿಸಿ ಹೆರಳು ಕಟ್ಟಿ ಚಂದ ಮಾಡುವಾಗ ಆ ಹೆಂಗಸರೆಲ್ಲ ಯೋಚನೆ ಮಾಡ್ತಿದ್ರಂತೆ, ಎಂತ ತಲೆಯಲ್ಲಿ ತಾವು ಗಂಡಸರು ಅಂತ. ಸೈಕಾಲಜಿ ಹೀಗಿರಬೇಡ, ಇದು ಕತೆ. ನಾನು ಅದೇ ಹೇಳಿದಲ್ಲ, ನಿಮ್ಗೆ ಎಂಥ ಸೈನ್ಸ್ ಬೇಕು ಹೇಳಿ. ವೇದವ್ಯಾಸರು ಪ್ರತಿಜ್ಞೆ ಮಾಡಿದ್ದಾರೆ ಒಂದು, ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ತತತ್ ಕ್ವಚಿತ್ ಅಂತ. ಇಲ್ಲಿ ಇಲ್ಲದ್ದು ಎಲ್ಲಿಯೂ ಇಲ್ಲ, ಎಲ್ಲಿ ಏನೆಲ್ಲ ಉಂಟು ಅದೆಲ್ಲ ಇಲ್ಲಿ ಉಂಟು ಅಂತ ಅಷ್ಟೆ. ನಮಗೆ ನೋಡಲಿಕ್ಕೆ ಬರ್ತದ, ಡಿಕೋಡ್ ಮಾಡ್ತೇವೆಯ, ಆಪರೇಷನ್ ಆಗ್ತದ, ಗ್ಯಾರಂಟಿ ಸಕ್ಸಸ್. ಕೈಯಲ್ಲಿರುವುದು ನಮ್ಮಲ್ಲಿ ಆಯುಧಗಳು, ಸರ್ವಪ್ರಹರಣ ಆಯುಧ ಅಂತ ಎಲ್ಲ ವೆಪನ್ಸ್ ಬೇಕಾಗತ್ತೆ. ಆಗ ಅದು ಎಲ್ಲ ವಿಜ್ಞಾನಗಳು ರಹಸ್ಯವಾಗಿ, ಗೋಪ್ಯವಾಗಿ, ಸೂಕ್ಷ್ಮವಾಗಿ ಸೂಚನೆಯಲ್ಲಿ ಬರ್ತದೆ. ಅಭ್ಯಾಸ ಮಾಡಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಮೀಯಲು ಹೋಗುವ ದ್ರೌಪದಿಗೆ ಹೆಂಗಸರು ಗಂಡಸರಂತೆ ಆಗಲಿಕ್ಕೆ ನೋಡ್ತಾರೆ ಅಂತ. ಹಾಗಾದರೆ ಹೇಗಿರಬೇಡ ಕಥೆಗಳು. ಆದ್ದರಿಂದ ಹೆಣ್ಣು ಅಂದ ತಕ್ಷಣ ಗಂಡಸರು ಮಾತ್ರ ಬಾಯ ಮಾಡುವುದಲ್ಲ, ಹೆಂಗಸರು ಬಾಯ ಮಾಡ್ತಾರೆ ಅಂತ ಹೇಳಿದ್ದೀನಿ, ಇರ್ತದೆ ಅಂತ. ಇಲ್ಲಾದರೆ ಹೆಂಗಸರನ್ನು ಯಾಕೆ ನೋಡ್ತಾರೆ, ಏನಿರಬೇಕು ಅಂತ ಅಲ್ವಾ? ನಿಮ್ಮನ್ನು ಮಾತಾಡಿಸ್ತೇನೆ ಅಂತ ತಿಳ್ಕೊಳ್ಬೇಡಿ. ಮತ್ತೆ ಪ್ರತಿಯೊಬ್ಬರ ಮನಸ್ಸನ್ನು ಕೆದಗುವುದೇ ಶಾಸ್ತ್ರದ ಕತೆ. ಆಗ ಎಚ್ಚರ ಆಗ್ತಾರೆ, ಆಗ ತಪ್ಪಿಸಿಕೊಳ್ತಾರೆ, ಆಗ ದಾರಿಗೆ ಬರ್ತಾರೆ. ಇದೆಲ್ಲ ಕಥೆಗಳು. ಶಿಕ್ಷಣ ಅಂದರೆ ಹೀಗೆ. ಕಳ್ಳ ಅಂತ ಹೇಳಿದ ತಕ್ಷಣ ಅಂತ ನೋಡಿದವ ಸ್ವಲ್ಪ ಇರ್ತಾನೆ ಅಂತ ಅರ್ಥ. ಹಾಗೆ ಇದೆಲ್ಲ ಕಲೀಲಿಕ್ಕಿರುವಂಥದ್ದು. ಇದೆಲ್ಲ ನ್ಯಾಯಾಲಯದಲ್ಲಿ ಡೈರೆಕ್ಟ್ ಮಾಡಿದರೆ ವರ್ಷಗಟ್ಟಲೆ, ತಲೆಮಾರುಗಟ್ಟಲೆ ಕೇಸ್ ಯಾವುದು ಎಳೆಯುವುದೇ ಇಲ್ಲ. ಆಗ ನಮ್ಮ ನ್ಯಾಯ ದೇವತೆಗೆ ನಾವು ಕಣ್ಪಟ್ಟಿ ಕಟ್ಟಿರ್ತೇವೆ, ಅದು ನೋಡದೇ ತೂಗುವುದು ಮಾತ್ರ. ನಿಜವಾಗಿ ನೋಡಿದರೆ ಕಳ್ಳ ಯಾರು ಗ್ಯಾರಂಟಿ ಆಗತ್ತೆ. ಯಾರು ಬದಲಿಸ್ತಾರ್ರಿ ನಮ್ಮ ನ್ಯಾಯ ದೇವತೆ? ಇದು ಹಿಂದೂ ದೇವತೆಯಾ? ಇದು ನ್ಯಾಯ ದೇವತೆಯಾ? ಯಾವ ಶಾಸ್ತ್ರದಲ್ಲಿಯೂ ಕಣ್ಮುಚ್ಚಿಕೊಂಡ ಕಣ್ಪಟ್ಟಿ ಇದು ಗಾಂಧಾರಿಯಾ? ನೋಡುವುದಿಲ್ಲ, ನೋಡಿಯೇ ಕಲಿಬೇಕಲ್ವಾ? ಯಾರಾದರೂ ಧೀಮಂತರು ಕೇಳಿದ್ದಾರಾ? ಕ್ವಶನ್ ಮಾಡಿದ್ದಾರಾ? ಬದಲಾವಣೆಗೊಳ್ತದ? ನಿನ್ನೆಯವರು ಕೇಳಿದ್ರಲ್ಲ, ನಾವು ಯಾಕೆ ಉಳಿಸ್ಲಿಕ್ಕೆ ನೋಡ್ತೇವೆ ಅಂತ. ಇಷ್ಟೆಲ್ಲ ಮಾಡಿದಾಗ ಕಣ್ಪಟ್ಟಿ ಹಾಕಿ ಕೂತವರು ಇನ್ನು ಎನ್ನೇ ಹೇಳೋದು? ನಾವು ಎಲ್ಲಿ ಮಾತಾಡೋದು ಹೇಳಿ? ನಮ್ಮ ನ್ಯಾಯ ದೇವತೆ ಒಮ್ಮೆ ಕಣ್ಣರಳಿಸಿ ನೋಡಲಿ, ನೋಡಿ ತೀರ್ಪು ಕೊಡಲಿ. ನಾನು ಹೇಳಿಕೊಂಡೆ ಅಂತಷ್ಟೇ. ಇನ್ನು ಯಾವತ್ತು ಆಗುತ್ತೋ ಆಗ್ಬೋದು ಗೊತ್ತಿಲ್ಲ. ನನ್ನಂತ ಯಾವುದೋ ಒಂದು ಪ್ರಾಣಿಯಿಂದೊಮ್ಮೆ ಗಲಾಟೆ ಮಾಡಿದರೆ ಬರ್ತದೇನೋ, ಮುಂದುವರಿಬೋದು. ಅಯೋಧ್ಯೆಯಾಗಿ, ಮಂದಿರದಾಗಿ ಒಂದು 500 ವರ್ಷದಲ್ಲಿ ಏನೋ ಒಂದು ಬದಲಾವಣೆ, ಶಾಸ್ತ್ರೀಯವಾಗಿ ಬದಲಾವಣೆ ಅಂದರೆ ಬದಲಾವಣೆ ಎಲ್ಲ ಆಗ್ಬೋದು. ಅದು ಶಾಸ್ತ್ರೀಯವಾಗಿ ಅಂತ ಇದ್ದೇನೆ ನಾನು, ಚೆನ್ನಾಗಿ. ಅದು ಒಂದು ರೀತಿಯಿಂದ ಎವಲ್ಯೂಷನ್ ಅನ್ನುವಂಥದ್ದು, ಕ್ರಾಂತಿ ಅನ್ನುವಂಥದ್ದು, ಅದು ಅಪಲಿಪ್ಟಿ ಕಾರಣ ಆಗಿರಬೇಕು, ಬಿಟ್ಟು ಪ್ರತ್ಯೇಕಕ್ಕೆ ಅಲ್ಲ, ಒಳ್ಳೆ ರೀತಿಯಾಗಿ. ಹೀಗಾಗಿ ಮಧ್ಯಾಹ್ನ ಹೆಣ್ಣಿನ ಬಗ್ಗೆ ಅಂದಾಗ ಚಾವಡಿಯಲ್ಲೆಲ್ಲ ಸೇರ್ತಿದ್ರು, ಹೆಣ್ಮಕ್ಕಳು ಸೇರ್ತಿದ್ರು, ಕೈ ತೊಳೆದು ಪಾತ್ರೆ ತೊಳೆದು ಊಟ ಮುಗಿಸಿ ಎಲ್ಲ. ಯಾಕೆ ಅಂದರೆ ಇಂಟ್ರೆಸ್ಟೆಡ್. ಏನು? ಸೀತೆ, ಸೀತಾಯನ, ಸೀತಾಚರಿತೆ, ಹೆಣ್ಣಿನ ಬಗ್ಗೆ ಸೀತೆಯ ಕತೆ ಮಾತಾಡ್ತಾ ಇದ್ರು. ಎಷ್ಟು ಖುಷಿ, ಎಷ್ಟು ಚಂದ. ರಾಮಾಯಣದೆಡೆಗೆ ರಾಮಾಯಣ ಹೇಳೋ ಬದಲಿಗೆ ಚಾಣಕ್ಯ ಹೇಳುತ್ತಾನೆ ಸ್ತ್ರೀಯನ್ನು ಇಟ್ಟುಕೊಂಡು ಅಂತ. ರಾಮಾಯಣಕ್ಕೆ ಮಗದೊಂದು ಹೆಸರು ಸೀತಾಚರಿತಮಿತ್ಯೇವಂ. ವಾಲ್ಮೀಕಿಯೇ ಘೋಷಣೆ ಮಾಡಿದ್ದಾನೆ, ಇದು ರಾಮಾಯಣ, ಇದು ಸೀತಾಚರಿತೆ ಅಂತ. ಎಲ್ಲಿಯೋ ಮಾತಿಗೋಸ್ಕರ ದಶರಥನಲ್ಲಿ ರಾಮ ಹೊರಟಿದ್ದರೆ ಸೀತೆಗಲ್ಲ ಅದು, ಸೀತೆಗಿಲ್ಲ ಅದು. ವಸಿಷ್ಠನೇ ಹೇಳಿಬಿಟ್ಟ, ಡಿಕ್ಲೇರ್ ಮಾಡಿದ, ಹೋಗಲಿ ರಾಮ ಕಾಡಿಗೆ, ನಾನು ಸೀತೆಯನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸ್ತೇನೆ ಅಂತ ಹೇಳಿಬಿಟ್ಟ. ಮುಗಿದೋಯ್ತಲ್ಲ, ಮಾತಾಡಲಿಕ್ಕಿಲ್ಲ. ಕೈಕೇಯಿ ವರ ಆಯಿತು, ಕಂಪ್ಲೀಟೆಡ್. ದಶರಥ ಆಯಿತು, ಸತ್ಯ ಮಾತು. ಗುರುಗಳು ಹೇಳ್ತಾ ಇದ್ದಾರೆ, ಸೀತೆ ಹೇಳಿದ್ಲು, ನನ್ನ ರಾಮನನ್ನು ನನ್ನಿಂದ ಬೇರೆ ಮಾಡಬೇಡಿ. ನನ್ನ ಅಭಿಪ್ರಾಯ ಕೇಳಿ, ಅರಸೊತ್ತಿಗೆ ಬೇಕೋ ಬೇಡವೋ ಅಂತ. ನಿಮಗೆ ಬೇಕು ನಾನು, ನನಗೆ ಬೇಡ, ರಾಮನಿಲ್ಲದ ತಾಣ ಅಂತ. ಇದು ಸೀತಾಚರಿತೆ. ವಾಲ್ಮೀಕಿ ಕೂಡಲೇ ಚೇಂಜ್ ಮಾಡಿದ ಟೈಟಲ್, ನಾಟ್ ಓನ್ಲಿ ರಾಮಾಯಣ, ದಿಸ್ ಇಸ್ ಸೀತಾಯನ. ಸೀತೆಯ ಮಾರ್ಗ ನೋಡಿ ಅಮ್ಮ ಅಂತಾನೆ. ಎಷ್ಟು ಖುಷಿ ಅಲ್ಲ? ಇಲ್ಲಿ ಬನ್ನಿ, ಇದು ಅವನು ಕೊಟ್ಟಿರತಕ್ಕಂತಹ ನ್ಯಾಯ, ಇದವನು ಹೆಣ್ಮಕ್ಕಳಿಗೆ ಕೊಟ್ಟಿರತಕ್ಕಂಥ ತಾಣ ಮಾನ. ಗುರುತಿಸಲಿಲ್ಲ ನಾವು. ಕೇವಲ ರಾಮನೆಲ್ಲಿ ಒಂದು ಸರ್ತಿ ವಿಭೀಷಣನಲ್ಲಿಗೆ, ನಾನು ಅದೆಲ್ಲ ಹೇಳಬಾರ್ದು, ಕಷ್ಟ ಉಂಟು ಕೆಲವೆಲ್ಲ, ಎಲ್ಲ ಮುಗಿದೋಗಿದೆ ಕತೆ. ವಿಭೀಷಣಲ್ಲಿಗೆ ರಾಮ ಹೋಗಿದ್ದಾನೆ. ವಿಭೀಷಣ ಲಂಕೆ ಒಡೆಯ ರಾಮನಲ್ಲಿಗೆ ಬಂದಿದ್ದಾನೆ. ಕೇಳ್ತಾಳೆ ಸುರಮೆ,
ವಿಭೀಷಣ ಹೆಂಡತಿ ಮಕ್ಕಳೆಲ್ಲ, ಸೀತೆಯಲ್ಲಿ ಅಂತ. ಅದು ಕಾಲ ಕಬಳಿಸುತ್ತ ಎಲ್ಲವನ್ನು, ಕಳೆಯುತ್ತೆ ಅಂತ ಉತ್ತರ ಕೊಡ್ತಾನೆ ರಾಮ ಉದಾರವಾಗಿ. ಇಲ್ಲ, ಸೀತೆ ಇಲ್ಲದ ರಾಮ ಶೋಭಿಸುವುದಿಲ್ಲ. ಅಲ್ಲಿ ಹೇಳುದವಳು ರಕ್ಕಸನ ಬಾಳೆಯದಲ್ಲಿ ಹೇಳ್ತಾರೆ, ಸೀತೆ ಇಲ್ಲದ ರಾಮ ಒಪ್ಪಲಿಕ್ಕೆ ಆಗುವುದಿಲ್ಲ ಅಂತ, ಆಗಲಿಕ್ಕಿಲ್ಲ ಅಂತ. ಇದೆಲ್ಲ ಉತ್ತರ ರಾಮಚರಿತೆಗಳೆಲ್ಲ ಎಲ್ಲೆಲ್ಲೂ ಅಡಗಿ ಹೋಗಿವೆ. ಎಲ್ಲ ಕಡೆ ಕೊಡುವುದಿಲ್ಲ ಯಾರು ಸಹ, ವಿಷಯಗಳು ಬರುವುದಿಲ್ಲ. ನಾನು 18 ಪುರಾಣಗಳಲ್ಲಿ ಇರುವ ರಾಮಾಯಣವನ್ನು ಒಂದು ಕಡೆಯಲ್ಲಿ ತಂದಾಕಿದ್ದೇನೆ. 18 ಪುರಾಣಗಳದ್ದು ತೆಗೆದು ಗಮ್ಮದಿರುತ್ತೆ. ಎಲ್ಲ ಆ್ಯಂಗಲ್ಸ್ಗಳಲ್ಲಿ ಸಿಗ್ತವೆ. ಬಿಟ್ಟೋದದ್ದನ್ನೆಲ್ಲ ಅಲ್ಲಿ ಹುಡುಕ್ಲಿಕ್ಕೆ ಬರುತ್ತೆ. ಬಿಟ್ಟಿದೇನು ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಆದರೆ ಹೇಳಿಬಿಡ್ತೇನೆ. ರಾಮ ನಿನ್ನೆ ಹೇಳಿದೆ, ಎಷ್ಟು ವರ್ಷದ ರಾಮ ನಮಗೆ ಸಿಕ್ಕಿದ್ದ ನಿನ್ನೆ? ಕಾಡಿಗೆ ಹೋದವನು ಸಿಕ್ಕಿದ. 28ಕ್ಕೆ ಒಂದು ನೆನಪು ಮಾಡಿ ಕೊಟ್ಟಿದ್ದೆ ನಿಮಗೆ, ನಕ್ಷತ್ರ ಸಂಖ್ಯೆ ಮರೆಯಬೇಡಿ ಅಂತ. 16 ಎನ್ನುವುದು ಮರಿಲಿಕ್ಕಿಲ್ಲ. 16 ಬಗ್ಗೆ ಒಂದು ಹೇಳಿಯಾ? 16 ಅಂದರೆ ಏನು? ಅದು ನಿಮಗೆ ಕನ್ನಡ ಪದ್ಯಗಳೆಲ್ಲ 16 ವಯಸ್ಸು, ಹುಚ್ಚು ವಯಸ್ಸು ಅಂತದ್ದು, ಕೋಳಿ ವಯಸ್ಸು ಅಂತದೆಲ್ಲ ಪದ್ಯ ಹೇಳ್ತಾರಲ್ಲ, ಅದೆಲ್ಲ ಕೇಳ್ತದೆ ನಿಮಗೆ. ನಮಗೆಲ್ಲ ಯಾಕೆ ಗೊತ್ತಾಗ್ತದೆ ಕೇಳಬೇಡಿ. ಯಾಕೆಂದ್ರೆ ನಾನು ಮಂಗಳೂರಿಗೆ ಒಂದು 10, 20, 30 ವರ್ಷ ಕಂಡಾಬಟ್ಟೆ ಬಂದಿದ್ದೇನೆ ಎಕ್ಸ್ಪ್ರೆಸ್ ಬಸ್ಸಿನಲ್ಲಿ. ಎಲ್ಲ ಬಲಬದಿದ್ದು ಎಡಬದಿಯಲ್ಲಿ ಉಂಟು ವೈರಸ್ಗಳು, ಎಡಬದಿ ಬಲಬದಿಯಲ್ಲಿ ಉಂಟು ವೈರಸ್ಗಳು ಬಂದು ಹೋಗುವುದರಿಂದ. ಆಗ ಈಗ ಮಂಗಳೂರು ಕರೆದ ತಕ್ಷಣ ಬೇಡಪ್ಪ ಅಂದುಬಿಡುದು. ಇಂಟರ್ನೆಟ್ಟಲ್ಲಿ ಮಂಗಳೂರು ಕೈಯೊಳಗೆ ಬಿದ್ದಿದೆ, ಆದರೆ ಕಾಲು ಹೊರಗೆ ಹಾಕುವಾಗ ಮಾತ್ರ ದೂರ ಆಗಿ ಬಿಡುತ್ತೆ ಅಂತ ಎಲ್ಲಿಯೋ ಅಂತ. ಇರಲಿ, ಅದು ಬಿಡುವ. ಹಾಗಾಗಿ ಬರುವಾಗ ಹೋಗುವಾಗೆಲ್ಲ ಕಂಡಾಬಟ್ಟೆ ಪದ್ಯಗಳನ್ನು ಹಾಕಿರ್ತಾರೆ ಅವರು. ಎಲ್ಲ ಜಾತಿ ಪದ್ಯಗಳು ಕೇಳ್ತದಾಗ ನನ್ನ ಒಂದು ಸರ್ತಿ ಕಿವಿಯೊಳಗೆ ಹೋಯ್ತಾ ಅದು ಮತ್ತೆ ರೆಕಾರ್ಡ್ ಅಂತ ಅರ್ಥ. ಅದು ಇಂಡಿಯನ್ ರೆಕಾರ್ಡ್, ಅದು ಫಾರಿನ್ ರೆಕಾರ್ಡ್ಸ್ ಅಲ್ಲ, ಇರಸೆಬಲ್ ಅಲ್ಲ ಅದು. ಹಾಗೆ ಅದು 16 ವಯಸ್ಸು, ಹುಚ್ಚು ವಯಸ್ಸು ಅಂತೇಳಿ, ಕೋಳಿ ವಯಸ್ಸು ಅಂತೇಳಿ. ನಿಜವಾಗಿ ಹೌದು, 16ಕ್ಕೆ ಬಂದರೆ ಎಂಥ ಹುಡುಗಿಯೂ ಚಂದ ಕಾಣ್ತಾಳೆ. ಯಾಕೆ? ವಯಸ್ಸಿನ ಪ್ರಭಾವ ಅದು. ಯಾಕೆ ಆಯಿತು ಅಂದರೆ ಅದು ಟೀನೇಜ್ ಅಂದರೆ 13 to 19 ನೋಡಿ ಕರೆದದ್ದವರು ಟೀನೇಜ್ ಅಂತ ಅಲ್ಲೇ ಇರುವುದು. ಅದು ಇಂಗ್ಲೀಷಲ್ಲ ಮತ್ತೆ ಅಂದರೆ ಬರುವಲ್ಲಿ ಬರ್ತೇನೆ. ಪ್ರಾಪ್ತ ಷೋಡಶ ವರ್ಷಸ್ಸನ್ನ ಅವಿಚ್ಛೆ ಇತಿ ಉಚ್ಯತೆ ಸಂಸ್ಕೃತದಲ್ಲಿ. ಸದಾ ವಿಚ್ಯ ವಯೋಂಗ ಲಕ್ಷ್ಮಿಯ, ಸದಾ ಆವಿಚ್ಯ ವಯೋಂಗ ಲಕ್ಷ್ಮಿಯ, ಯಾವತ್ತು ಅವಿಚ್ಯ ವಯಸ್ಸಿನಲ್ಲಿನ ಕಾಂತಿಯಿಂದ ಕಂಗೊಳಿಸ್ತಾ ಇದ್ದ ಅಂತ ಸಂಸ್ಕೃತದ ಮಾತು, ಚೆಲುವಿನ ಮಾತು. ಆದರೆ ಆವಿಚ್ಯ ಅಂತೆಂಥದ್ದು? ಈಗ ನೀವು ಡಿಕ್ಷನರಿ ಹುಡುಕ್ಲಿಕ್ಕೆ ಶುರು ಮಾಡಿ, ಇಂಟರ್ನೆಟ್ ನಾನು ಹೇಳಿದರೆ ಹೋಗುವುದು ಅಂತ. ಆವಿಚ್ಯ ಎಲ್ಲಿ ಸಿಗುತ್ತೆ? ಇಲ್ಲಿ ಈಗ ಇಲ್ಲ. ಇವತ್ತಿನ ಈ ಡಿಕ್ಷನರಿಗಳಲ್ಲಿ ಈ ಶಬ್ದಗಳು ಇಲ್ಲ. ಯಾಕೆ? ನಾವು ಸಂಸ್ಕೃತ ಬಿಟ್ಟದ್ರಿಂದ ಹೆಚ್ಚೋ ಶಬ್ದಗಳಿಗೂ ನಾವು ತಿಲಾಂಜಲಿ ಕೊಟ್ಟು ಬಿಟ್ಟಿದ್ದೇವೆ. ಆವಿಚ್ಯ ಅಂದರೆ ಏನಂದರೆ ಪ್ರಾಪ್ತ ಷೋಡಶ ವರ್ಷ ಸನ್ ಅವಿಚ್ಯ ಇತಿ ಕಥ್ಯತೆ. 16 ವರ್ಷಕ್ಕೆ ಅವಿಚ್ಯ ಅಂತ ಹೇಳುತ್ತಾರೆ. ಹಾಗಾದರೆ 13 to 19 16 ಎತ್ತಿಕೊಂಡ್ರು, ಅದನ್ನು ಅವಿಚ್ಯ ಅಂತ ಕರೆದು. ಇನ್ನು ಆಚೀಚೆ ಮಾಡುವ ಯೌವನ, ಕೌಮಾರ ಯೌವನ ಅಭ್ಯಂತ ಕಾಲ ಅವಿಚ್ಯ ಉಚ್ಯತೆ ಅಂತ. ಕೌಮಾರ ಯೌವನ ಅಭ್ಯಂತ ಕಾಲ ಅವಿಚ್ಯ ಉಚ್ಯತೆ ಅಂತ. ಇನ್ನೊಂದು ಅರ್ಥ, ಕೌಮಾರ ಕಳೀತದೆ, ಯೌವನ ಬರ್ತದೆ, ನಡುವಿನ ವಯಸ್ಸು. ಟೀನ್ ಏಜ್ ಅನ್ನುವುದು ಬಂದದ್ದೆಲ್ಲಿ ಅಂದರೆ ಸಂಸ್ಕೃತದಿಂದ ಹೊರಗೆ ತಂದದ್ದು. ಕೌಮಾರ ಎಲ್ಲಿಗೆ ಬರುತ್ತೆ ಅಂದರೆ 12ಕ್ಕೆ ಕುಮಾರ ಆಗ್ತಾನೆ, ಕೌಮಾರ ಮುಗೀತದೆ. ಯೌವನೇರಿ ಬರುತ್ತೆ ಅಂದರೆ 20ಕ್ಕೆ 19ಕ್ಕೆ ಬರ್ತದೆ, 20ಕ್ಕೆ ಬರ್ತದೆ. 13ರಿಂದ 19, ಆಚೆ 13 ಬಿಡಿ, ಈಚೆ 19 ಬಿಡಿ, ಇತ್ತು 14 ತೆಗೀರಿ, 18 ಬಿಡಿ. ಆನಂತರ ಬರುವಂಥದ್ದು 15 ಮತ್ತು 17, ನಡುವೆ ಇರುವುದು 16. ಎವರೇಜ್ 13ರಿಂದ 19 ಮಧ್ಯದ ವಯಸ್ಸು ಯಾವುದಿಗೆ ಹೇಳಿದರೆ 16. ಕೌಮಾರ ಯೌವನ ಅಭ್ಯಂತರ ಕಾಲ ಅಂತ. ಅತ್ತ ಕೌಮಾರ ಇತ್ತ ಯೌವನ ಎರಡರ ನಡುವಿನ ಹೊತ್ತನ್ನು ಅದನ್ನು ಮುಖ್ಯ ಕಾಲ ಅಂತ ಕರೀತಾರೆ. ನೋಡಿ, ರಾಮ ಹೊರಟದ್ದು 16ರ ಹರೆಯದಲ್ಲಿ, ನಡುವಯಸ್ಸಿನ ವ್ಯಕ್ತಿ. ಅತ್ತ ಯೌವನದೆಡೆಗೆ, ಇತ್ತ ಕೌಮಾರ ಕಳೆದಿದೆ ಅಂತ. ಮದುವೆಗೆ ರೆಡಿ ಇದ್ದಾನೆ, ಹಾಗಾಗಿ ಹೊರಟಿದ್ದಾನೆ ಅಂತ ಇದು ತೋರಿಸಿಕೊಟ್ರು. ಇದು ಅರ್ಥ ಆಯ್ತು ನಿಮಗೆ. 16 ಯಾಕೆ ಬಂತು ಅಂತ, 28 ಯಾಕೆ ಬಂತು ನಿನ್ನೆ ಹೇಳಿದೆ. ಈಗ ಅವನು ಮುಗಿಸಿ ಬಂದದ್ದನ್ನು ಹೇಳಿಬಿಡ್ತೇನೆ. 14 ವರ್ಷ ಕಾಡಿಗೆ ಹೋಗಿದ್ದಾನೆ, ಒಟ್ಟಾಯ್ತು ಎಷ್ಟೀಗ? 42 ಆಯ್ತು. ಈಗ 28ಕ್ಕೆ 14 ಕೂಡಿಸಿದರೆ 42. 13ರಲ್ಲಿ ಸೀತೆ ಕಳೆದು ಹೋದ್ಲು. 1 ವರ್ಷ ಸೀತೆ ಇದ್ಲು ಅಷ್ಟೇ. ನೀವು ತುಂಬ ವರ್ಷ ಸೀತೆಯನ್ನು ದೂರ ಮಾಡಬೇಡಿ. ಇವತ್ತು ಹುಡುಕಿಗೂ 14 ವರ್ಷ ಸೀತೆ ಕಾಡಿ ಹೋದ್ಲ ಅಂತ. 14 ವರ್ಷದಲ್ಲಿ ರಾಮನನ್ನು ಬಿಟ್ಟಿರಲಿಲ್ಲ, ಲಾಸ್ಟ್ ಇಯರ್ ಮಾತ್ರ ಆದದ್ದು. 13 ಕೂಡಿಸಿದರೆ 28ಕ್ಕೆ 41 ಆಯ್ತು. 41ಕ್ಕೆ ರಾಮನಿಗೆ
ಒಂದು ಗಂಡಾಂತರ ಬಂತು, ಗಂಡಾಂತರ ಅಲ್ಲ ಹೆಂಡತಿ ಅಂತರ ಬಂತು, ಹೆಂಡತಿ ದೂರ ಅದು, ಗಂಡ ಅವನೇ ಅಲ್ಲ, ಅವನಿಗೆ ಅವನ ಅಂತರ ಆಯಿತು, ಅಂತರಾಯ ವಿಘ್ನ ಬಂತು, ಹೆಂಡತಿ ದೂರ ಆಯಿತು. 41ಕ್ಕೆ ಹುಡುಕಿ ಕೊಟ್ಟವನು ಯಾರು? ಹುಡುಕಿ ಕೊಟ್ಟವನು ಯಾರು ಅಂತ ಇರಲಿ ನಮಗೆ, ನಾನವಂತ ಅಲ್ವಾ, ವಾಯುಪುತ್ರ ಅಲ್ಲ, ವಾಯು ಅಲ್ವಾ. ವ ಮತ್ತು ಯ ಅಕ್ಷರಗಳು 2, ಅದರ ಸಂಖ್ಯೆ ಎಷ್ಟು? ಎರಲವ 4, ಯ ಅಂದರೆ 1, 4 ಮತ್ತೆ 1, 41. ಅವನಿಗೆ 41 ಆದಾಗ ಅವನಿಗೆ ವಾಯುವಿನ ಟಚ್ ಆಯಿತು ಹನುಮಂತ. ಇದೆಲ್ಲ ಸಾಂಖ್ಯಿಕ ಶಾಸ್ತ್ರ ಅಲ್ವಾ. 16, 21, 28, 41 ಅಲ್ಲಿಗೆ ಮತ್ತೆ ಅರಸೊತ್ತಿಗೆಯಲ್ಲಿ ಕೂತ ರಾಮರಾಜ. ಯಾವಾಗ? 42ರಲ್ಲಿ ರಾಮರಾಜ. 24 ಉಲ್ಟಾ ನೋಡಿದರೆ ಅಕ್ಷರ ಅಂಕಾನ ವಾಮತೋಗತಿ ಅಂತ. 42 ಆಚೀಚೆ ನೋಡಿದರೆ 24. 24,000 ಶ್ಲೋಕದಲ್ಲಿ ವಾಲ್ಮೀಕಿ ಮದುವೆಯ ಗಲಾಟೆ ಮುಗಿಸಿದ. ಪಟ್ಟಾಭಿಷೇಕದ ಕತೆ ಮುಗಿಯಿತವನತ್ತು ನೋಡಿ. ರಾಮಾಯಣ ಇಡೀ ಆಯಿತು. ಅವನು ಯಾಕೆ 24,000 ತಗೊಂಡ ಅಂದರೆ ರಾಮನ 42ರ ವಯಸ್ಸಿನಲ್ಲಿ ಆದ ಘಟನೆಗಳಿತ್ತು, ಅಲ್ಲಿಗೆ ಆಯಿತು. ಈಗ ರಾಮ ರಾಜ್ಯಭಾರ ಎಷ್ಟು ಮಾಡಿದ ಅಂತ ಬರೀತಾನೆ ಗೊತ್ತಾ? ವಾಲ್ಮೀಕಿ ಆಗಲಿ ಪುರಾಣ ಆಗಲಿ ಎಲ್ಲ ಕಡೆ ಸುದ್ದಿ ಇರುವುದು 10 ವರ್ಷ ಸಹಸ್ರಾಣಿ 10 ವರ್ಷ ಶತಾನಿ ಚ. 11,000 ವರ್ಷಗಳ ಕಾಲ ರಾಮ ರಾಜ್ಯಭಾರ ಮಾಡಿದ. 42ರಲ್ಲಿ ಪಟ್ಟಾಭಿಷೇಕ ಆಗಿದೆ. 11,000 ವರ್ಷ ಆಗಬೇಕು ನಮಗೆ ರಾಮನಿಗೆ. ಕಥೆಯಲ್ಲಿ ಉಂಟು, ಕಥೆಯಲ್ಲಿ ಉಂಟು. ಈಗ ನೀವು ಹೇಳ್ತಾ ಹೋದರೆ ಖುಷಿ ಇರ್ತಿತ್ತು ಮಾರ. 24 ಆಯ್ತಲ್ಲ, ಇನ್ನು 52ದ್ದು ಹೇಳಿ. 90 ಇನ್ನು ಶಾಂತಿಗಳಿದ್ದಾಗ 60ರ ಶಾಂತಿ 70ರ ಶಾಂತಿ ಎಲ್ಲ ನೆನಪಿಗೆ ಹೇಳಿಕೊಂಡು ಬನ್ನಿ. ಎಲ್ಲಿ ಹೇಳೋದು? ಇಲ್ಲಿಗೆ ಉತ್ತರ ಇದು ಯುದ್ಧಕಾಂಡ ಮುಗಿಯಿತಾ, ರಾವಣ ಸತ್ತ, ಅಯೋಧ್ಯೆಗೆ ಬಂದ, ಪಟ್ಟಾಭಿಷೇಕ ಆಯಿತು, ಇನ್ನು ಆಗಬೇಕಾದ್ದೆಲ್ಲ ಆಯಿತು. ಸನ್ಮಾನಗಳು ಬಂದವರಿಗೆಲ್ಲ, ಕೆಲಸ ಮಾಡಿದವರಿಗೆಲ್ಲ ಆಯಿತು. ಮತ್ತು ಉತ್ತರಕಾಂಡ ಅಂದರೆ ಅಲ್ಲಿರುವುದು ಉತ್ತರ, ಅದು ಉತ್ತರ. ರಾವಣ ಯಾರು ಅಂತ ಕೇಳಿದರೆ, ಹನುಮಂತ ಎಲ್ಲಿ ಹುಟ್ಟಿದ ಅಂತ ಕೇಳಿದರೆ, ಮುಂದೆ ಭರತ ಎಲ್ಲಿಗೆ ಹೋದ, ಮಧುರೆಯ ನಿರ್ಮಾಣ ಹೇಗಾಯಿತು, ಲವಣಾಸುರ ಸಂಹಾರ ಯಾರು ಮಾಡಿದ್ದು, ರಾಮ ಅಶ್ವಮೇಧ ಯಾಗ ಹೇಗೆ ಮಾಡಿದ, ಲವಕುಶರು ಎಲ್ಲಿ ಬಂದರು, ಈ ಕೆಲವು ಉತ್ತರ ಚರಿತ್ರೆಗಳು ಮಾತ್ರ ಇರುವುದು. 11,000 ವರ್ಷದ ಚರಿತ್ರೆ ಇಲ್ಲ ಅಲ್ಲಿ. 44ಕ್ಕೆ 42ಕ್ಕೆ ಯುದ್ಧಕಾಂಡ ಆಯಿತು ಅಂದರೆ ಇನ್ನು ಎಷ್ಟಾಗಬೇಕು ಹೇಳಿ ನೀವೇ? 11,000 ವರ್ಷ ಆಗಬೇಕಾದ್ರೆ ಎಲ್ಲ ಜಂಪೆ ಮುಗಿದೋಯ್ತು ಕತೆ, ಇಲ್ಲೇ ಇಲ್ಲ. ಅದಕ್ಕೆ ಇವರು ಕೂತದ್ದು ಚಿಟ್ಟೆಯಲ್ಲಿ. ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ಸೀತೆ ಏನಾದ್ಲು ಹೇಳಿ. ಈಗ ಶುರು ಆಗ್ತದೆ ಈಗ ಅವರ ಪ್ರಶ್ನೆ. ಆಯಿತು, ಸೀತೆ ಸಿಕ್ಕಿದ್ಲಲ್ಲ, ಸೀತೆ ಸಿಕ್ಕಿದ ಕತೆ ಹೇಳಿ ಆಯ್ತು ನೀವು. ಯುದ್ಧಕಾಂಡ ಮುಗಿಯಿತು, ಉತ್ತರಕಾಂಡ ಆಯಿತು, ಇನ್ನು ಮತ್ತೇನು ಹೇಳಿ? ಸೀತಾಯನ ಇರುವುದಲ್ಲಿ ನಾವು ಕಳೆದು ಬಿಟ್ಟಿದ್ದೇವೆ. ಯಾಕೆ? ಯಾರು ಹೆಂಗಸರು ಕೇಳಲಿಕ್ಕೆ ಬರಲಿಲ್ಲ, ಅದನ್ನು ಮುಚ್ಚಿಬಿಟ್ರು. ಇದೇ ಕಷ್ಟ ಆಗೋದು. ಅವರು ಗಟ್ಟಿ ಮುಟ್ಟಾಗಿ ಅದನ್ನು ಇಟ್ಕೊಂಡಿದ್ರೆ ಇವತ್ತು ಬದುಕ್ತಿತ್ತು. ಯಾರ ಕೈಯಲ್ಲಿತ್ತು ಸೊತ್ತು ಅದು ಕಳೆದೋಯ್ತು. ಅದನ್ನು ಸೀತಾಚರಿತೆಯನ್ನು ಹೇಳಿಕೊಳ್ಳಿಕ್ಕಿತ್ತು. ಆದ್ರಿಂದಲೇ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ. ಏಕೈಕ ಮಕ್ಷ ಅದು ಹೇಳಿ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ. 100 ಕೋಟಿ ಶ್ಲೋಕ ಇತ್ತು ರಾಮನ ಚರಿತ್ರೆ. 100 ಕೋಟಿ ಶ್ಲೋಕದ್ದು. ಮಹಾಭಾರತ ನಿನ್ನೆವರು ಹೇಳಿದ್ರಲ್ಲ ಎಷ್ಟು ದೊಡ್ಡದು ಅಂತ, 1 ಲಕ್ಷ ಶ್ಲೋಕ. 1 ಲಕ್ಷ ಶ್ಲೋಕ ಮಹಾಭಾರತವೇ ನಮಗೆ ಗೊತ್ತಾಗೋದಿಲ್ಲ. ಎಲ್ಲಿ ಓಡುವುದು ಎಲ್ಲಿ ಬರುವುದು ಅಂತ, ಎಲ್ಲಿ ಇಳಿಯುವುದು ಎಲ್ಲಿ ಹತ್ತುವುದು ಅಂತ. 24 ಅದು ಬಿಡಿ, 1/4 24,000 ವಾಲ್ಮೀಕಿಯ ರಾಮಾಯಣ. ಯಾರಾದರೂ ರಾಮಾಯಣ ಇಡೀ ಬರ್ತದೆ ಹೇಳಿದರೆ ಇಲ್ಲ. ಸಬ್ಜೆಕ್ಟ್ ಚಿಂತನೆ ಬರಬಹುದು, ಶ್ಲೋಕಗಳು ಪದಗಳು ಶಬ್ದಗಳು ಚಿಂತನೆ ಕೈಯಲ್ಲಿ ಸಿಗುವುದಿಲ್ಲ. 24,000 ಶ್ಲೋಕವನ್ನೇ ಯಾರು ಗಟ್ಟಿ ಮಾಡುವುದಿಲ್ಲ. ಇನ್ನು ತಮಿಳುನಾಡಲ್ಲಿ ಕೆಲವು ಕಡೆಯಲ್ಲಿ ಎಲ್ಲ 10,000 ವೇದದ ಮಂತ್ರಗಳನ್ನು ಗಟ್ಟಿ ಮಾಡಿದವರಿದ್ದಾರೆ. ದಟ್ ಇಸ್ ಗ್ರೇಟ್. 10,000 ವೇದ ಮಂತ್ರಗಳು ಅವರಿಗೆ ಮುಖೋದ್ಗತ. ಎಲ್ಲಿ ಬೇಕಾದರೂ ಯಾವ ಶಬ್ದ ಕೇಳಿ, ಶಲಾಕ ಪರೀಕ್ಷೆ ಅಂತ ಒಂದುಂಟು, ಟೆಸ್ಟ್, ಋಗ್ವೇದದ ಟೆಸ್ಟ್, 10,000 ಮಂತ್ರದ್ದು ಕೈಯಲ್ಲಿ ಕೊಡುತ್ತಾರೆ. ತೆಳ್ಳಗಿನ ಸಪೂರವಾದ ಕಡ್ಡಿ, ಯಾವ ಕಡ್ಡಿ? ಕಬ್ಬಿಣದ ಕಡ್ಡಿ, ಸಲಾಕೆ. ಶಲಾಕೆ ಸರಿಗೆಗೆ ಸಂಸ್ಕೃತದಲ್ಲಿ ಶಲಾಕ ಅಂತ. ಸರಿಗೆಯನ್ನು 3 ಕಡೆ ಹಾಕಿಬಿಡುತ್ತಾರೆ ಪುಸ್ತಕದಲ್ಲಿ. ಆಗ ಅವರೇನು ತೆಗಿತಾರೆ, ಎಕ್ಸಾಮಿನರ್ ಅವರೇನು ಶಬ್ದ ಹೇಳ್ತಾರೆ, ಅಲ್ಲಿದ್ದು ಒಂದು ಪದ ಹೇಳ್ತಾರೆ, ಅವನು ಹೇಳಬೇಕು ಮಂತ್ರಗಳನ್ನು. ಅಲ್ಲಿಂದ ಸಾಕು ಹೇಳುವವರೆಗೆ ಹೇಳಬೇಕು, ಕಂಟಿನ್ಯೂ. ಹಾಗೆ ಇನ್ನೊಂದು ಕಡೆದ್ದು ಸಲಾಕೆ ಹಾಕಿದಲ್ಲಿ ಅಲ್ಲಿ ಹೇಳ್ತಾರೆ. ಹೀಗೆ 3 ಕಡೆ ಸಲಾಕೆ ಹಾಕಿರ್ತಾರೆ, ಆದಿ ಮಧ್ಯ ಅವಸಾನದಲ್ಲಿ. ಹಿಂದೆ ಕತೆ 10,000 ಮಂತ್ರಗಳನ್ನು ಧಾರಣೆ ಮಾಡುತ್ತಿದ್ದ
ಪದಗಳನ್ನು ಎಷ್ಟು ಬೇಕಾದ್ರಾಗಿ ವಿಕ್ರಮವಾಗಿ ಆಚೆ ಈಚೆ ಎಲ್ಲಿ ಬೇಕಾದ್ರಲ್ಲಿ ಓಡಿಸಿ ಹೇಳುತ್ತಿದ್ದ. ಜಿತಾಗ್ತಿತ್ತು. ಅಲ್ಲಿಗೆ ಎಂಡ್ ಇವತ್ತಿದ್ದಾರೆ ಅಂತವರು. 10,000 ಮಂತ್ರವನ್ನು ಧಾರಣೆ ಮಾಡಿಕೊಳ್ಳುವ ಸುಮಾರಾಗಿ ಒಂದು 20 ವರ್ಷದ ಒಳಗಿನವರೇ ಇದ್ದಾರೆ. ಅಂದರು ಸುಮಾರು ಜನ ಇದ್ದಾರೆ. ಆದರೆ 24,000 ರಾಮಾಯಣವನ್ನು ಹೊತ್ತವರನ್ನು ನಾವು ಹಿಡಿಯುವುದಿಲ್ಲ. ಹೆಸರಿನಲ್ಲಿ ಬರಲಿಲ್ಲ. ಅದರ 4 ಪಟ್ಟಿರುವ ಲಕ್ಷ ಭಾರತದ ಕತೆ ಆಗಬೇಕು. ಅದು ಬಿಡಿ, ಮರೆತು ಮುಂದೋಗಿ ರಾಮನ ಚರಿತೆ ಇರುವುದೆಷ್ಟು ಕೇಳಿದರೆ 100 ಕೋಟಿ ಶ್ಲೋಕ ಎಲ್ಲಿ ಉಂಟು. ನಾವು ನಿನ್ನೆ ಹೇಳಿದ ಕೌಸಲ್ಯ ಒಂದು ಶ್ಲೋಕ ಹಿಡಿಯುವಾಗಲೇ ಖುಷಿ ಆಗತ್ತೆ, ಅಷ್ಟೇ ಇರುತ್ತೆ. ಇನ್ನು 100 ಕೋಟಿ ಶ್ಲೋಕ ಅಂದರೆ ಎಲ್ಲಿ ಮಡಚೋದು, ಎಲ್ಲಿ ಯಾವತ್ತು ಕಲಿಯುವುದು? ಕಲಿತಾನ ಮನುಷ್ಯ ಯಾವಾಗ? ನಾನು ಯಾವತ್ತು ಹೇಳೋದು, ಯಾವಾಗ ಶಾಲೆ ಬಿಡ್ತಾನೆ ಆವತ್ತು ಕಲಿತಾನೆ ಅಂತ ಶುರುವಾಗ್ತದೆ ಅವನಿಗೆ ಕಲೀಲಿಕ್ಕೆ. ಯಾಕೆ? ಆಗ ಅವನಿಗೆ ಬೇಕು ಎನ್ನುವುದು ಯಾವುದು ಗೊತ್ತಾಗುತ್ತೆ, ಹೋಗ್ತಾನೆ. ಇಷ್ಟರವರೆಗೆ ನಾವು ದೂಡಿದ್ದವ ನಾನು. ಹೆಚ್ಚಿನ ಮಕ್ಕಳು ಹೋಗೋದು ಶಾಲೆಗೆ, ಎಲ್ಲರೂ ಬರ್ತಾರೆ ಅಂತ, ಮತ್ತೆಂಥದ್ದಿಲ್ಲ. ಯಾರು ಬರೋದಿಲ್ಲ ಆದರೆ ನೀನೊಬ್ಬನೇ ಹೋಗ್ರಿ ಶಾಲೆಗೆ, ದಮ್ಮೇ ಹೋಗೋದಿಲ್ಲ ಹೇಳ್ತದೆ. ಅದು ಹೋಗೋದಿಲ್ಲ ಹೇಳ್ತದೆ ಮಗು. ನೀನೊಬ್ಬನೇ ಟೀಚರ್ ಇದ್ದಾರೆ, ಬೇಡವಾ ದಮ್ಮೆ ಆನ್ಲೈನಲ್ಲಿ ಕಲಿತೇನೆ ಹೇಳ್ತದೆ. ಅದು ಎಲ್ಲರೂ ಬರೋದ್ರಿಂದ ಒಂದು ಗಮ್ಮತ್ತಲ್ಲಿ ಹೋಗ್ತದೆ, ಎಲ್ಲರಿಗೂ ಮ್ಯೂಚುವಲ್, ಅದು ಒಬ್ರಿಗೊಬ್ಬರು ಪರಸ್ಪರ. ಹಾಗಾಗಿ 20ರ ನಂತರ ಕಲಿತಾನೆ, 70 ರೀಚಿಗೆ ಕಲಿತಾನೆ, ಅದರ ಆಚೆಗೆ ಆಗುವುದಿಲ್ಲ, ಧಾರಣೆ ಇರುವುದಿಲ್ಲ. ಮ್ಯಾಕ್ಸಿಮಮ್ ಇದ್ದದ್ದನ್ನೇ ಮತ್ತೆ ಕ್ಯಾಶ್. 20ರಿಂದ 70ಕ್ಕೆ ಎಷ್ಟು ಸಿಕ್ಕಿದ್ದು ನಮಗೆ? 50 ಸಿಗ್ತದೆ ವರ್ಷ. 50 ವರ್ಷ ಅಂದರೆ 18,000 ದಿನ ಅಷ್ಟೇ ನಮ್ಮ ಬದುಕು. ದುಡ್ಡು ಕೋಟಿಗಟ್ಟಲೆಲ್ಲ ಮಾಡ್ತೇವೆ, ಬದುಕಿನ ಲೆಕ್ಕಾಚಾರ ಮಾಡಿದರೆ ಮ್ಯಾಕ್ಸಿಮಮ್ ಮನುಷ್ಯ ಬದುಕುವುದು 36,000 ವರ್ಷ, 36,000 ದಿನ. 100 ವರ್ಷ ಅಂದರೆ ಫುಲ್ ಪೀರಿಯಡ್. ಅದರಲ್ಲಿ 20ರಿಂದ 70ರವರೆಗೆ ಮಾತ್ರ. ಅದೇ ಮೊದಲು 20 ಗೊತ್ತಿಲ್ಲ ನಮಗೆ, 70ರ ಆಚೆಗೆ ಸತ್ತ ಹಾಗೆ. ಸ್ಥವಿರೋ ಮೃತಯೇ ವಸಃ ಅಂತಾರೆ ವೇದವ್ಯಾಸರು. ಮುದುಕನ ಅವನು ಡೆಡ್ ಬಾಡಿ ಅವ್ರು ಹೇಳೋದು ಎಂತ ಉಂಟು ಹೇಳ್ತಾರೆ. ಇಲ್ಲದಿದ್ದರೂ ಮನೆಯವರು ಹೇಳ್ತಾರೆ, ಅಜ್ಜ ನೀವು ಬಿದ್ದುಕೊಳ್ಳಿ ಅಲ್ಲಿ, ಸುಮ್ಮನೆ ಹೇಳೋದು ಬೇಡ. ಈಗ ಒಳ್ಳೆ ಕಥೆ ಆಯ್ತಲ್ಲ, ಅವರನ್ನು ಕುಕ್ಕರಿಸಿ ಹೋಗ್ತಾರೆ ಕೊನೆಗೆ, ಅದು ಕಷ್ಟವೇ. ಆದ್ದರಿಂದ ನೀವು ಎಲ್ಲಿ ಇದ್ದಾರೆ ಕೆಲವರು ಸೀನಿಯರ್ ಬಿಡಿ, ಪಾಪ ಅವ್ರಿಗೆ ಗೊತ್ತಿರ್ತದೆ 70ರ ಆಚೆಗೂ ಒಂದೇ, 20ರ ಈಚೆಗೂ ಒಂದೇ. ಮಡುವಿನ 50 ವರ್ಷದಲ್ಲಿ ನಿಜವಾಗಿ ಪಡಿಬೇಕಾದ್ದು, ದುಡಿಬೇಕಾದ್ದು, ಗೆಲ್ಲಬೇಕಾದ್ದು ಎಲ್ಲ ಅಲ್ಲೇ ಉಂಟು. ಎಷ್ಟು ಓದ್ತೇವೆ ನಾವು ಆಗ ಹೇಳಿ? ಎಲ್ಲಿ ಉಂಟು ಓದಲಿಕ್ಕೆ ಬುರುಸೊತ್ತಾಗ? ಎಷ್ಟು ಮಡಿಸ್ತೇವೆ, ಎಷ್ಟು ಕಲಿತೇವೆ, ಎಷ್ಟು ಒಡ್ಕೊಳ್ತೇವೆ? ಬೇಡದಿದ್ದದ್ದೇ ಜಾಸ್ತಿ ಆಗುತ್ತೆ. 100 ಕೋಟಿ ಶ್ಲೋಕ ಆಗ್ತದೆ ಹೌದು 50 ವರ್ಷದಲ್ಲಿ? ಎಲ್ಲಿ? ಹಾಗಾದರೆ ರಾಮನ ಚರಿತ್ರೆ ಎಲ್ಲಿ ಉಂಟು ಗೊತ್ತಾಯ್ತು ಈಗ? ಏನಿಲ್ಲ, ನಾವು ಉಳಿಸಿಕೊಂಡದ್ದು ಎಂಥದಿಲ್ಲ. ಅವರು ಹೇಳ್ತಾರೆ ಎಲ್ಲಿ ಉಳಿಸಿದ್ದು, ಎಲ್ಲಿ ಬೆಳೆಸುವುದು. ಒಂದು ಬೆಳೆಸಲಿಕ್ಕೆ ಎಲ್ಲಿ ಉಳಿಸಿದೆ ಅಂತ ಅಲ್ವಾ, ಬೆಳೆಸುವುದಾ ಬಳಸುವುದಾ? ನಮ್ಮಲ್ಲಿ 2 ಭಾಷೆ ಉಂಟು. ಬೆಳೆಸುವುದು ಅಂದರೆ ಹೆಚ್ಚು ಮಾಡುವುದು, ವೃದ್ಧಿ. ಬಡಿಸುವುದನ್ನು ಬಳಸುವುದು ಅಂತಾರೆ. ಹೇಗೆ ಬಳಸುವುದು ಅಂತ? ಉಪಯೋಗಿಸಿಕೊಳ್ಳುವುದು, ಬಳಸುವುದು. ಮತ್ತು ಎಲ್ಲರಿಗೊಂದಿಷ್ಟು ಊಟದಲ್ಲಿ ಕೂತಾಗ ಬಳಸ್ತಾ ಬಂದ ಹೇಳೋದಿಲ್ಲ ಹಾಗೆ. ನಮಗೆ ಬಳಸಲಿಕ್ಕೆ ಸಿಗಲಿಕ್ಕೆ ನಮ್ಮಲ್ಲಿ ಉಳಿಸ್ಕೊಂಡ್ರೆ ಆಯ್ತಲ್ಲ, ನಾವು ಇನ್ನೊಬ್ಬರಿಗೆ ಕೊಡೋದು ಏನಿಲ್ಲ ಆಗಿ ಬಿಟ್ಟಿದ್ದು. ಹಾಗಾಗಿ 100 ಗಟ್ಟಲೆಯ 1000 ಗಟ್ಟಲೆಯ ವರ್ಷದ ಇತಿಹಾಸದ ಚರಿತ್ರೆ ರಾಮನದ್ದು. ಏನು ಮಾಡಿದ ರಾಮ? ಎಂತ ಮಾಡಿದಾಗ? ಏನಿದೆ ಕತೆ? ಎಲ್ಲಿದೆ ಕತೆ? ಸಾಯಿಸಲಿಕ್ಕೆ ಯಾರಿಲ್ಲ, ರಾವಣ ಸತ್ತಾಯಿತು. ಇನ್ನೆಂಥದ್ದು? ರಾವಣನ ಜೊತೆಯಲ್ಲಿ ಕೋಟಿಗಟ್ಟಲೆ ರಕ್ಕಸರು ಸತ್ತಾಯಿತು, ಇನ್ನು ಸಾಯಿಸಲಿಕ್ಕೂ ಇಲ್ಲ ಎಂಥದ್ದು. ಎಷ್ಟು ಕಳ್ಕೊಂಡೆ ಗೊತ್ತಾಯ್ತ ಮಾತುಗಳು. ರಾಮನ ಕೋಟಿಗಟ್ಟಲೆಯ ಶ್ಲೋಕದ 100 ಕೋಟಿ ಅಂದರೆ ಕಮ್ಮಿ ಅಲ್ಲ ರೀ, ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ನಾನೀಗ ಹೇಳಿದ್ನಲ್ಲ ವಸ್ತುಗಳು ಹೇಗಿದೆ ಅಂತ. 18 ಪುರಾಣ ಒಟ್ಟು ಸೇರಿ 4 ಲಕ್ಷ ಶ್ಲೋಕ, ಒಟ್ಟು ಸೇರಿ 4 ಲಕ್ಷ ಶ್ಲೋಕ. ಈ 100 ಕೋಟಿಯ ಶ್ಲೋಕ ಎಲ್ಲಿಯೋ ಹೇಳ್ತೀರಿ ನೀವು ರಾಮಾಯಣ ಅಂತ? ಇದು ಮಧ್ಯಾಹ್ನದ ಹೊತ್ತು. ಊಟ ಆಯಿತಾ? ಸಂಜೆ ಆಗುವವರೆಗೆ ಆವತ್ತಿನ ಜನರಿಗೆ ಸುಮಾರಾಗಿ ಒಂದು ಯಾಮ, ಯಾಮ ಹೇಳಿದ್ರು ಅರ್ಥ ಆಗೋದಿಲ್ಲ, ಒಂದು ಜಾವ. ಜಾವ ಎಂಥದ್ದು ಹೇಳ್ತಾರೆ? ಜಾವ ಅಂದರೆ 3 ಗಂಟೆ ಆಯಿತಾ? ಒಂದು ಹಗಲನ್ನು 4 ಜಾವ ಹೇಳ್ತಾರೆ, ರಾತ್ರಿ ಅಷ್ಟೇ 4 ಜಾವ. 3 ಗಂಟೆಗೆ ಒಂದು ಯಾಮ ಅಂತಾರೆ. ಯಾತಯಾಮಂ ಗತರಸಂ ಪೂತಿ ಪರೀಕ್ಷಿತಂಚಯತ್. ನೆನಪಾಗ್ತದೆ ಶ್ಲೋಕ ಕೇಳಿದ್ದು, ಗೀತೆದ್ದು. ಆ ಟೋನಲ್ಲಿ ಹೇಳಿದರೆ ಕೆಲವರಿಗೆ ಆಗ್ತದೆ ಅದು ಅರ್ಥ, ಇಲ್ಲಾದರೆ ಗೊತ್ತಾಗುತ್ತೆ. ಅದು ಅಭ್ಯಾಸ ಆಗಿ ಹೋಗಿದೆ ಜನ. ನೈಕಷ್ಟೇ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್ ಕಾರ್ಯತೆ ಯವಶ ಕರ್ಮ. ಹಾಗೆಯೇ ಹೇಳಿದರೆ ಹೋಯ್ತು ಗೀತೆ ಅಂತ. ರಾಗದಲ್ಲಿ ಪರಿಜ್ಞಾನ ಮಾಡ್ತಾರೆ ಕೆಲವರು, ಅದು ಹೇಳಿದರೆ ಗೀತೆ ಅಂತ. ಅದು ಆಶ್ರಮದಲ್ಲಿ ಆಗಿ ಬಂದಿದೆ, ಟೋನ್ ಆಗ್ತದೆ ಹಾಗೆ. ಹಾಗೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಯಾವ ಊಟ ಮಾಡಬೇಕು ಅಂತ ನಮಗೆ ಹೇಳ್ತಾನವ ನೋಡಿ. ಅವನು ಊಟದ ಪಾಠ ಮಾಡ್ತಾನೆ ಪಾಪ ಪುಣ್ಯಾತ್ಮ. ಯಾಕೆ? ಕ್ಲಾಸಿಗೆ ಬರುವಾಗ ಸರಿಕಟ್ಟಲ್ಲಿ ಬರಲಿ ಅಂತ.
ಪಾಠಕ್ಕೆ ಬರುವಾಗ ಊಟ ಹೆಚ್ಚು ಕಡಿಮೆ ಆಗಿದ್ರೆ ಅಲ್ಲಿ ಮತ್ತೆ ಗಲಾಟೆ ಮಾಡ್ತಾರೆ ಗೊತ್ತುಂಟು ಅವರಿಗೆ. ಅದಕ್ಕೆ ಚೆನ್ನಾಗಿ ಊಟ ಮಾಡಿ ಬಂದ್ರಪ್ಪು ಅಂತಾನೆ. ಎಂಥದ್ದು ಊಟ ಚೆನ್ನಾಗಿ ಅಂದರೆ ಯಾತಯಾಮಂ ಗತರಸಂ, ಜಾವ ಮೀರಿದ ಸೊತ್ತು ತಿಂದು ಬರಬೇಡಿ ಅಂದ. ಅಂದರೆ ಅಡುಗೆ ಮಾಡಿ 3 ಗಂಟೆ ಆದ ನಂತರ ಅದನ್ನು ತಿನ್ನುವುದು ಬೇಡ ಅಂದ. ಎಂಥ ಶ್ರೀಮಂತರು ನೋಡಿ ಹಿಂದಿನವರು. ನಾವು 3 ದಿನ ಆದರೂ ಬಿಡುವುದಿಲ್ಲ ಪುಣ್ಯಾತ್ಮರು. 30 ದಿನ ಆದರೂ. ಗಮ್ಮತ್ತು ಹೇಳಿದರೆ ಅದೊಂದು ಪೆಟ್ಟಿಗೆಯಲ್ಲಿ ಅಡಿಯಲ್ಲಿ ಅವತ್ತಿಟ್ಟು ಇಟ್ಟು ಅದಕ್ಕೆ ಮತ್ತೆ ಸ್ಪ್ರೇ ಮಾಡಿಬೇಕಾದ್ರೆ ಇನ್ನೆಂಥದ್ದು ಅದನ್ನು ಪ್ರಿಸರ್ವೇಟಿವ್, ಇನ್ನು ಕರ್ಮ. ನಮಗೆ ಪ್ರಿಸರ್ವೇಟಿವ್ ಹಾಕೊಳ್ಳೋದು ಒಳ್ಳೆಯದು ಒಂದು ಸ್ವಲ್ಪ ಬದುಕುವುದಾದರೆ. ಕೃಷ್ಣ ಹೇಳ್ತಾನೆ 3 ಗಂಟೆಯ ನಂತರದ್ದು ಮಾಡಿದ್ದು ಉಪಯೋಗಿಸಬೇಡ. ಪ್ರಿಪೇರ್ಡ್ ಫುಡ್ ಓನ್ಲಿ. ಅದರದ್ದು ಅವಧಿ ಎಷ್ಟು ಕೇಳಿದರೆ ಓನ್ಲಿ 3 hours ಅಂದ. ನಮಗೆ ಔಟ್ ಡೇಟೆಡಾಗಿ ಕೇಳೋದು ಬೇಡ, ಔಟ್ ಅವರ್ಸಾಗಿ ಕೇಳಿ. ಈಗ ದಿನಲೇ ಹೋದದ್ದು ಕಾಲ ಗಂಟೆ ಹೋದದ್ದು, 3 ಗಂಟೆ ಆದ ನಂತರದ್ದು ಬೇಡ ಅಂದ. ಇನ್ನು ನಿಮ್ಮದು ಈಗ ಫಾಸ್ಟ್ ಫುಡ್ ಚೆನ್ನಾಗಿದೆ, ಆದರೆ ಅವ್ರು ಮಾಡಿದ್ದು 4 ದಿನದ ಹಿಂದೆದ್ದು, ಅದು ಕಷ್ಟ. ಫಾಸ್ಟ್ ತಿನ್ನಲಿಕ್ಕೆ ಮಾತ್ರ ಫಾಸ್ಟ್ ಫುಡ್, ಅದು ಮಾಡುವಾಗ ಫಾಸ್ಟ್ ಅಲ್ಲ. ಆದ್ದರಿಂದ ಯಾಮ ಅಲ್ಲಿ ಇದೆ. ಯಾತಯಾಮಂ, ಯಮ ಅಲ್ಲ ಯಾಮ. ಯಾಮ ಅಂದರೆ 3 ಗಂಟೆ. ಹಾಗೆ ಆದರೆ ಒಂದು ಮಧ್ಯಾಹ್ನ ಊಟ ಆದ ನಂತರ ಒಂದು ಜಾವ 3 ಗಂಟೆ ಚಾವಡಿಯಲ್ಲಿ ಕೂತ್ಕೊಳ್ತಿದ್ರು. ಗಮ್ಮತ್ತಲ್ಲಿ ಸೀತಾಚರಿತ್ರೆ ಮಾತಾಡಲಿಕ್ಕೆ ಮುಗಿಯಲಾರದಷ್ಟು ಇದೆ ಹೇಳಿ ದಿನಕ್ಕೊಂದು ಜಾಮ ಕೊಡ್ತಿದ್ರು. ಮತ್ತು ಸಂಜೆ ಜಪ ಆಗಲಿಕ್ಕುಂಟು, ರಾತ್ರಿ ಊಟ ಆಗಲಿಕ್ಕುಂಟು. ಮತ್ತು ಹೋಗಿ ಬಿದ್ದುಕೊಳ್ಳೋದಲ್ಲ ಊಟ ಆದ ತಕ್ಷಣ. ಮತ್ತು ವೆರಾಂಡದಲ್ಲಿ ಕೂತ್ಕೊಂಡು ಮಂಡೆ ಮೇಲೆ ಮಾಡಿ ಲೆಕ್ಕ ಹಾಕೋದಲ್ಲ ನಕ್ಷತ್ರ ಎಷ್ಟುಂಟು ಅಂತ. ಅದು ಪ್ರಯೋಜನ ಇಲ್ಲದೆ ಕೆಲಸ. ಮತ್ತು ರಾತ್ರು ಚೋರ ಪ್ರಸಂಗೇನ ಅಂದ. ರಾತ್ರಿ ಆದ ನಂತರ ಕಳ್ಳರ ಬಗ್ಗೆ ಮಾತಾಡೋದು ಅಂದ. ಇದೆಂತ ಕಳ್ಳರ ಬಗ್ಗೆ? ನಾವೇ ದೊಡ್ಡ ಕಳ್ಳರು, ಮತ್ತು ಇನ್ನೊಬ್ಬರ ಬಗ್ಗೆ ಮಾತಾಡೋದಂಥದ್ದು. ಪಾಳ್ಯದಲ್ಲಿ ನಮ್ಮವರು ಯಾರಿಲ್ಲ ಮತ್ತೆ ಬಿಟ್ಟರೆ. ಕಳ್ಳ ಯಾರು ಕೇಳಿದರೆ ಕೃಷ್ಣ, ಅವ ಬೇಕು ನಮಗೆ. ಆದರೆ ರಾತ್ರಿ ಕೂತವರು ಚಿಂತನೆ ಮಾಡೋದೇನು ಕೇಳಿದರೆ ಭಾಗವತ, ಕೃಷ್ಣ ಚರಿತ್ರೆ, ಹರಿವಂಶ, ವಿಷ್ಣು ಪುರಾಣ, ಬ್ರಹ್ಮವಿವರ್ತ ಎಲ್ಲ ಎಲ್ಲಿ ಕೃಷ್ಣ ಇದ್ದಾನೆ ಅಂತ ನೋಡ್ತಾ ಇದ್ದಾರೆ. ಕೃಷ್ಣನ ಚರಿತ್ರೆ ಬೇಕು ಅವನಿಗೆ. ನಿಜವಾಗಿ ಒಳ್ಳೆ ಕಳ್ಳ ಕೃಷ್ಣನೇ. ಎಲ್ಲರೂ ಆದರೆ ಮನೆಗೆ ಬಂದರೆ ಬೀಗ ಒಡೆದರೆ ಅಥವಾ ತಲೆ ಒಡೆದರೆ ದೋಚಿಕೊಂಡು ಹೋಗ್ತಾರೆ. ಇವ ಹಾಗಲ್ಲಂತೆ. ಮತ್ತೆ ಕೃಷ್ಣ ಇವನನ್ನು ನೆನಪು ಮಾಡಿಕೊಂಡ್ರೆ ಸಾಕಂತೆ, ನಮ್ದೆಲ್ಲ ಗಂಟು ಮುಟ್ಟೆ ತೆಗೆದು ಬಿಡ್ತಾನಂತೆ. ವಿಚಿತ್ರ ಕಳ್ಳ ಇವ. ಅಂಥ ಕಳ್ಳ ಇರಬಾರ್ದು ನೋಡಿ. ನೆನಪಾದರೆ ಸಾಕು. ಕೆಲವರು ಆಗ ವೀರಪ್ಪನ ನೆನಪು ಮಾಡಿಕೊಂಡ್ರೆ ಕೆಲವರು ಹುಚ್ಚೊಯ್ತಿದ್ರು. ಇವ ಕೃಷ್ಣನ ನೆನಪಾದರೆ ನಮ್ದು ಎಲ್ಲ ಕೊಳ್ಳೆ ಹೊಡೆದು ಹೋಗ್ತಿತ್ತಂತೆ. ಎಂಥದ್ದು ಪಾಪದ ಮೂಟೆ. ಕೃಷಿರಿತ್ಯುಚ್ಯತೆ ಬುಧೈಹಿ ಕೋಟಿ ಜನ್ಮಾರ್ಜಿತಂ ಪಾಪಂ ಕೃಷಿರಿತ್ಯುಚ್ಯತೆ ಬುಧೈಹಿ ತನ್ನಾಶನ ಕರೋ ದೇವಃ ಕೃಷ್ಣ ಇತ್ಯಭಿಧೀಯತೆ. ಏನು ಬೇಕಿದ್ರೂ ನಮಗೆ ಸಂಸ್ಕೃತದ್ದೇ ಕೊಡುಗೆ. ಕೃಷ್ಣ ಅಂದರೆ ಏನು ಕೇಳಿದರೆ ಕೃಷಿ ನಾಶ ಮಾಡಿದವ ಅಂತ. ಈಗ ರೈತರೆಲ್ಲ ಎಳೆದು ಸೊಂಟ ಎಲ್ಲ ಬಿಸಾಡ್ತಾರೆ ನನಗೆ. ಕೃಷಿ ನಾಶ ಮಾಡುವ ದೇವರು ಕೃಷ್ಣ, ನಿಮ್ಮ ಕೃಷ್ಣನಿಗೆ ನಾವು ಬಹಿಷ್ಕಾರ ಆಗ್ತೇವೆ ಅಂತ. ತಡೀರಿ ಮಾರೆ, ನಾನು ಏನು ಕೃಷಿ ಅಂತ ಹೇಳಿದ್ನಾ? ಹೇಳಲಿಲ್ಲ ಕಲ್ಟಿವೇಶನ್ ಬಗ್ಗೆ. ಕೋಟಿ ಜನ್ಮಾರ್ಜಿತಂ ಪಾಪಂ ಕೃಷಿ ವೃತ್ತಿಚ್ಛತೆ ಬುಧೈ. ನೀವು ಮಾಡಿದ ಕೃಷಿ, ನಮ್ಮದು ಕೃಷಿ ಅಂತ ಕೇಳಿದರೆ ಪಾಪದ್ದೇ ಕೃಷಿ ಮೂಟೆ. ಮತ್ತೆಂಥದ್ದು? ಇವತ್ತು ನಿನ್ನೆದ್ದಲ್ಲ, ಕೋಟಿಗಟ್ಟಲೆ ಜನ್ಮದಿಂದ ಮಾಡಿಕೊಂಡು ಬಂದಿದ್ದೇವೆ. ಅದನ್ನು ಕರೆದಾಗ ನೆನೆದಾಗ ಎಲ್ಲ ಖಾಲಿ ಮಾಡುವ ಯಾರು ಕೇಳಿದರೆ ಅದು ಕೃಷ್ಣ. ನಾವು ಮಾಡಿಕೊಂಡ ಒಳಗಿನ ಸ್ಟೋರ್ ಏನಿದೆ ಪಾಪದ್ದು, ಅದನ್ನು ಒಂದು ಸರ್ತಿ ನೀವು ಮನಬಿಚ್ಚಿ ಕೃಷ್ಣ ಅಂತ ಹೇಳಿದರೆ, ಕರೆದರೆ, ನೆನಪಿಸಿಕೊಂಡ್ರು ಸ್ಮೃತ ಮಾತ್ರ ಏವ ನಾರಾಯಣೋ ನಾಮ ನರೋ ನರಾಣಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಅರತ್ಯಶೇಷಂ ಸ್ಮೃತ ಮಾತ್ರ ಏವ. ನೆನೆದರೆ ಸಾಕು, ಈ ಮಂಗ ಭಾರಿ ಜೋರಿದ್ದಾನೆ ಕಳ್ಳ, ಎಲ್ಲ ಕಂಡುಬುಟ್ಟೆ ಕಟ್ಟಿಬಿಡ್ತಾನಲ್ಲ. ಯಾರು? ನಾರಾಯಣ. ನರ ನಾರಾಯಣೌ ಯೌತೌ ತಾವೇವ ಅರ್ಜುನ ಕೇಶವೌ. ಭೀಷ್ಮರು ಹೇಳಿದ್ದು ಕೂತಲ್ಲಿ ದೊಡ್ಡ ಸಭೆಯಲ್ಲಿ. ಯಾರು ಬಂದದ್ದು ಗೊತ್ತಾ? ಇವರು ರಥದಲ್ಲಿ ನರನಾರಾಯಣರು, ಕೃಷ್ಣಾರ್ಜುನರು. ನರನಾರಾಯಣೌ ಯೌತೌ ತಾವೇವ ಅರ್ಜುನ ಕೇಶವ. ಬೇರೆ ರೋಲ್, ಬೇರೆ ಪಾತ್ರ, ಬೇರೆ ವೇಷ ಹಾಕಿ ಬಂದಿದ್ದಾರೆ. ಅವನೇ ಕೃಷ್ಣ. ಅದು ನೀವು ಕೃಷ್ಣ ಅಂತ ಕರೀರಿ, ಮನ ಬಿಚ್ಚಿ ಮನಸ್ಸಿನಲ್ಲೇ ಕರೆದುಕೊಳ್ಳಿ. ಇನ್ನೊಬ್ರು ಕೇಳಿದರೆ ನಾಚಿಕೆ ಆಗುತ್ತೆ ಅಂತ ಕೆಲವರಿಗೆ ಗಟ್ಟಿ ಹೇಳಲಿಕ್ಕೆ ಬೇಜಾರ. ಎಲ್ಲಿ ನಾರಾಯಣ, ರಾಮ, ಹರೇ ಕೃಷ್ಣ ಎಲ್ಲ ಹೇಳಿದರೆ ನಾಚಿಕೆ ಆಗುತ್ತೆ ಅವರಿಗೆ. ಅದೆಲ್ಲ ಹೇಳಬಾರ್ದು. ನಾವಿವತ್ತು ಕ್ರಿಸ್ತ ಶಕದಲ್ಲಿದ್ದೇವೆ, ಕರ್ಮ ಪೂರ್ವದಲ್ಲಿಲ್ಲ ಅಂತ ಅವ್ರಿಗೆ ಬೇಜಾರು. ಇದು ಈಚೆ ಬಂದೇ ಸತ್ತದ್ದು, ನಾವು ಗೋಡೆ ಹಾಕಿ ಬಿದ್ದದ್ದು. ಮುಕ್ತಮನ ಹರಯೇ ನಮ ಇತ್ಯುಚ್ಚೈ ಮುಚ್ಚತೆ ಸರ್ವತೋ ಭಯ.
ಮನಸ್ಸು ತುಂಬಿ ಎದೆ ಬಿಚ್ಚಿ ದೇವರನ್ನು ಕರೀರಿ ಅಂತಾರೆ. ಎಲ್ಲ ನಾಡಿಗಳಿಗೆ ಆಯಾಮ ಸಿಗುತ್ತೆ. ನಾವು ಬಾಯಿ ಮುಚ್ಚಿ ಹೇಳಿಕೊಂಡೇ ಸತ್ತತ್ತು. ಬಾಯಿ ಬಿಚ್ಚಿಕೊಳ್ಳಿ, ಮರ್ಯಾದೆಯ ಪ್ರಶ್ನೆ ಇಲ್ಲ. ದೇವರನ್ನು ಕರೀಲಿಕ್ಕೆ ನಾಚಿಕೆ ಯಾಕೆ ಅಂದ? ಹರೇ ಅಂತ ಹೇಳು, ಬಾಯಿ ತೆರೆದೇಳು, ರಾಮ ಅಂತ ಹೇಳು, ಎಲ್ಲ ಸತ್ತು ಅಪಹಾರ ಆಗಿ ಹೋಗುತ್ತೆ, ಹೇಳಯ್ಯ ಅಂತಾನೆ. ನಡೆದ ಘಟನೆಗಳು ಒಬ್ಬ ಇಂಟರ್ನೆಟಲ್ಲಿ ಹಾಕಿದ್ದಾನೆ. ಹಾರ್ಟ್ ಡಿಸೀಸ್ ಅವ, ಎಷ್ಟೋ ಆಸ್ಪತ್ರೆಗಳನ್ನು ಮುಟ್ಟಿದ್ದಾನೆ, ಎಷ್ಟೋ ವೈದ್ಯರನ್ನೆಲ್ಲ ಮಾತಾಡಿಸಿದ್ದಾನೆ, ಸರಿಯಾಗಲಿಲ್ಲ ಅವನಿಗೆ. ಮತ್ತೆ ಒಂದು ಸರ್ತಿ ಪಂಡರಾಪುರಕ್ಕೆ ಹೋಗುವವರು ಸಿಕ್ಕಿದ್ದರು ಅವನಿಗೆ. ಪ್ರತಿ ವರ್ಷ ಹೋಗ್ತಾ ಇದ್ದಾರೆ ನಡ್ಕೊಂಡವರು, ಬಹಳ ದೂರಗಳಿಂದ ಘಾಟಿಗಳೆಲ್ಲ, ವಿಠಾಲ್ 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 ಹೇಳಿಕೊಂಡು. ಅವರೊಟ್ಟಿಗೆ ಹೋದ. ಯಾಕೋ ಪ್ರೇರಣೆ ಅವನಿಗೆ, ಇದರಲ್ಲಿ ಇಂಟ್ಯೂಷನಲ್ಲಿ ಪ್ರೇರಣೆ ಆಗೋದು, ಯಾರು ಹೇಳಿಕೊಟ್ಟದ್ದಲ್ಲ ಗೊತ್ತಾಗಲಿಲ್ಲ. ಹೋದ ನಡ್ಕೊಂಡು, ಅವರೊಟ್ಟಿಗೆ ಹೇಳಿದ. ಅವ್ರು ನಾನ್ ಸ್ಟಾಪು ಎಲ್ಲೋ ತಿನ್ಲಿಕ್ಕೆ ಒಂದು ಕಡೆ ಕೂತ್ಕೊಳ್ತಾರೆ, ಆಯಾಸಾದ ಕೂತ್ಕೊಳ್ತಾರೆ, ಮತ್ತು ರಾತ್ರಿ ಆಗಲು ಅಂತಿಲ್ಲ ಅವರಿಗೆ, ಹೋಗ್ತಾರೆ, ಯಾವಾಗಲೂ ಹೋಗ್ತಾರೆ ಪಂಡರಪುರಕ್ಕೆ, ಅಲ್ಲಿಂದ ಆಚಿಂದ, ಮರಾಠಿಗಳ ಆಚೆ ಕಡೆಯಿಂದ, ಮರಾಠರಿಂದ. ಹೋದ ಸುಮಾರು 300-400 ಮೈಲ್ಗಳೆಲ್ಲ ಆಗುತ್ತೆ. ಮತ್ತೆ ಒಂದು ಸರ್ತಿ ಚೆಕಪ್ ಮಾಡ್ತಾನೆ, ಇಲ್ಲೇ ಇಲ್ಲ, ಆ ಡಿಸೀಸೇ ಇಲ್ಲ. ಆ ವೈದ್ಯರಿಗೆಲ್ಲ ಆಶ್ಚರ್ಯ, ಎಂತಾಯ್ತು ಮಾರಿ, ಎಂತ ಮಾಡಿದೆ ಅಂತ. ಏನು ಮಾಡಲಿಲ್ಲ ನಾನು, ಅವನಿಗೆ ಗೊತ್ತಿಲ್ಲ. ನೀ ಈಗ ರೀಸೆಂಟ್ ಎಂತೆಲ್ಲ ಮಾಡಿದೆ ಅಂತ ಸುಮ್ಮನೆ ಕೇಳಿದರು. ಅಷ್ಟೊತ್ತಿಗೆ ಹೇಳ್ತಾರೆ, ನಾನು ಅವರೊಟ್ಟಿಗೆಲ್ಲ ಹೋಗ್ತಾ ಇದ್ದೆ. ಅವರು ವಿಠಾಲ್ ವಿಠಾಲ್ ಹೇಳ್ತಾರೆ. ವಿಠಲ ಎನ್ನುವ ಶಬ್ದ ಹಾರ್ಟ್ ಡಿಸೀಸ್ ತೆಗಿತದೆ, ಇಷ್ಟೇ ಅದರದ್ದು ಕನ್ಕ್ಲೂಷನ್. ಅವು ಕೊಟ್ಟಿದ್ದಾನೆ ಲೇಖನದನ್ನು, ಇಂಟರ್ನೆಟ್ಗೆ ಬಿಚ್ಚಿದ್ದಾನೆ ನೋಡಿ. ಹಾಗೆ ಈ ಪದಗಳನ್ನು ಹೇಗೆ ಕಂಪೈಲ್ ಮಾಡಿದ್ದಾರೆ ಹಿಂದಿನವರು ಹೇಳಿದ್ ನಾನು. ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದ್ದಶಾಂಗುಲಂ, ಇದು ಪುರುಷ ಸೂಕ್ತ. ದೇವರು ಯಾರು ಕೇಳಿದರೆ, ಈ ನೆಲವನ್ನೆಲ್ಲ 3 ಅಡಿ ಮಾಡಿ ಇದರ ಆಚೆಯೇ ತನ್ನ ಸ್ವರೂಪವನ್ನು ವಿಸ್ತರಿಸಿದವನೇ ನಮ್ಮ ದೇವರು. ಸಭೂಮಿಂ ವಿಶ್ವತೋ ವೃತ್ವಾ ವಿಶ್ವತೋ ವೃತ್ವಾತ್ಯತಿಷ್ಠತ್ ದಶಾಂಗುಲಂ ವಿಠ್ಠಲ. ಸಿಕ್ಕಿಸುವ ರೀತಿ ಇದು, ಪದಬಂಧದ ಕ್ರಮ. ಇದೆಲ್ಲ ನಮಗೆ ಅವಧಾನ ಪ್ರಪಂಚಕ್ಕೆ ಭಾರಿ ಚೆನ್ನಾಗಿರುತ್ತೆ. ಇದು ಎಲ್ಲೆಲ್ಲೋ ಮಾತಾಡಿಕೊಂಡು ಏನೇನೋ ತಿನ್ನಿಸ್ತೇವೆ ಕೊನೆಗೆ. ಇದವರು ಮಾಡಿಕೊಟ್ಟ ಬಗ್ಗೆ ನಮಗಿದು ಪಾಠ ಅವರತ್ತು. ಈ ಮಂತ್ರಗಳನ್ನು ನಿರಂತರ ಹೇಳುವುದರೆ, ವಿಷ್ಣು ಸಹಸ್ರನಾಮ ನಿನ್ನೆ ಹೇಳಿದ್ನಲ್ಲ ನಾನು, ನಮ್ಮ ದೇಹದೊಳಗೆ 72,000 ನಾಡಿಗಳಿವೆ, 36 ಬಲ 36,000 ಎಡ. ಅಷ್ಟು 1000 ಪ್ರಧಾನ ನಾಡಿಗಳಿಗೆ ಟ್ರೆಸ್ ಕೊಡಬೇಕಾದ್ರೆ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಹೇಳಬೇಕು ನಿತ್ಯ, ಚೆನ್ನಾಗಿ ನಮಗೆ ಕೇಳುವ ಹಾಗೆ ಹೇಳಬೇಕು. ಉಳಿದವರಿಗೆ ಕೇಳದಿದ್ದರೆ ಪರವಾಗಿಲ್ಲ. ಹಾಗೆ ಪ್ರೊನೌನ್ಸ್ ಮಾಡಿದರೆ ಮನಃ ಕಾಯಾಗ್ನಿ ಮಾಹಂತಿ ಸಪ್ರೇರಯತಿ ಮಾರುತಂ ಅಂತ ನಾಭಿಯಲ್ಲಿ ಏಳುತ್ತದೆ ಸ್ವರ, ಗಾಳಿ ಬಿಸಿ ಮೇಲಕ್ಕೆ ಒತ್ತಡ ಕೊಡ್ತದೆ. ಇಲ್ಲಿ ಧ್ವನಿಪೆಟ್ಟಿಗೆ, ಇಲ್ಲಿ ಅದರ ಕಂಪನ ಬರ್ತದೆ, ತುಟಿಯಂಚಿನಲ್ಲಿ ಸದ್ದು ಹೊರಗೆ ಬರ್ತದೆ. ಅಂದರೆ ಫುಲ್ ವೈಬ್ರೇಟರಿ ಒಂದು ಥೆರಪಿಯಿಂದ ಮನುಷ್ಯ 72,000 ನಾಡಿಗಳಲ್ಲಿ ಸರಿ ಆಗ್ತಾನೆ. ನೋ ಸ್ಟ್ರೋಕ್ಸ್, ನೋ ಡಿಸೀಸಸ್. ದಟ್ ಇಸ್ ಟ್ರೂ. ಬಿ ಪ್ರಾಕ್ಟೀಸ್, ಬಿ ಹ್ಯಾಪಿ. ಎಷ್ಟು ಖುಷಿ ಇರುತ್ತೆ. ನಮ್ಮ ಕೈಯಲ್ಲೇ ಇದೆ ಮದ್ದು. ಆದರೆ ನಾವು ವೈದ್ಯರಿಗೆ 72,000 ರೂಪಾಯಿ ಕೊಡ್ತೇವೆ, ಆದರೂ ಸಾಲದು ಅಂತಾರೆ, ಇನ್ನೊಂದಷ್ಟು ತಾ ಅಂತಾರೆ. ಏನುಂಟು ಕೇಳ್ತಾರೆ, ಇನ್ಶೂರ್ ಉಂಟಾ, ಕ್ರೆಡಿಟ್ ಉಂಟಾ, ಮೆಡಿಕೇರ್ ಉಂಟಾ, ಮತ್ತೊಂದುಂಟು ಶುರು ಮಾಡ್ತಾರೆ. ಎಲ್ಲ ಇದ್ದರೆ ಬಾ, ಒಳ್ಳೆ ಆ್ಯಂಬುಲೆನ್ಸಲ್ಲಿ ಮಲಗಿಸ್ತೇನೆ ಅಂತಾರೆ. ಅದರಲ್ಲಿ ಮತ್ತೆ ಒಳ್ಳೆಯದು. ಹೀಗೆ ಕಳ್ಳನ ಬಗ್ಗೆ ಮಾತಾಡಿರಯ್ಯ, ನಿಮ್ಮದೆಲ್ಲ ಕಳ್ಳತನ ಆಗಿ ಹೋಗುತ್ತೆ, ನೀವು ಫ್ರೀ ಆಗ್ತೀರಿ. ನಿಮ್ಮದು BP ಇಲ್ಲ, ಶುಗರ್ ಇಲ್ಲ, ಟೆನ್ಷನ್ ಇಲ್ಲ, ಏನಿಲ್ಲ ಆಗತ್ತೆ. ಮತ್ತು ಒಂದುಂಟು BP, ಯಾವುದು? ಭಗವತ್ ಪ್ರೀತಿ, ಭಗವತ್ ಪ್ರೇಮ, ದೇವರ ಹುಚ್ಚು. ದಿನ ಓದುವ ಅಂತ ಅನಿಸುತ್ತೆ, ದೇವರು ಹೇಳುವ ಅನಿಸುತ್ತೆ, ಅದು ಬರಲಿ ಅಂತಾರೆ. BP ಹೆಚ್ಚಾಗಲಿ ಅಂದರೆ ದೇವರ ಪ್ರೇಮ, ಭಗವತ್ ಪ್ರೇಮ ಹೆಚ್ಚಾಗಲಿ. ಈ ಬ್ಲಡ್ ಪ್ರೆಷರ್ ಎಲ್ಲ ಅಲ್ಲ, ದೇವರ ಪ್ರೇಮ ಹೆಚ್ಚಾಗಲಿ. ಹಾಗೆ ನಾವು ಬದುಕಬೇಕು. ಹಾಗೆ 3 ಹೊತ್ತು ಕಳೀತಾ ಇದ್ದದ್ದನ್ನು ರೆಕಾರ್ಡ್ ಮಾಡಿದ್ದಾನೆ ಚಾಣಕ್ಯ. ಅಂದರೆ ರಾಮಾಯಣದ ಸ್ಥಾನಮಾನ ಏನು ಅಂತ ಅರ್ಥ ಮಾಡಲಿಕ್ಕಾಗತ್ತೆ. ಹೇಗಿತ್ತು ಅಂತ. ರಾಮ ಹೇಳಿ ಅಂತ ಹೇಳಿದ್ನಲ್ಲ ಪಾರ್ವತಿಗೆ ಶಿವ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೆ. ಖುಷಿಯಾಯಿತು, ನನ್ನ ಮೇಲೆ ಒಂದು ಬಾಂಬ್ ಇದ್ದಾಗ ಆಯಿತು. ಈಗ ನೀವು ಹೇಳಿದ್ದಲ್ಲ 72,000 ನಾಡಿಗೆ ವಿಷ್ಣು ಸಹಸ್ರನಾಮ ಹೇಳಿ ಅಂತ, ಸಾಕಲ್ಲ. ಆಕೆ ಬಂದು ಕೇಳ್ತಾಳೆ ಪಾರ್ವತಿ ಶಿವನ ಹತ್ರ, ನನಗೆ ಸುಮಾರು ಪುರುಸೊತ್ತು ಕಮ್ಮಿ ಉಂಟಲ್ಲ, ಎಲ್ಲ ಎಂತ ನಿನ್ನ ಕೆಲಸ ಎಂತ ಕರ್ಮ ಅವರಿಗೆಲ್ಲ.
ಅಂದರೆ ಅವರ ಕೈಲಾಸಕ್ಕೆ ಹೋಗಿ ಕೆಲವೆಲ್ಲ ನೋಡಲಿಕ್ಕೆ ಬರುತ್ತೆ. ಸುಮ್ಮನೆ ರೀ, ಕವಿಗಳು ಮಾತಾಡ್ತಾರೆ, ನಾವು ಕೇಳಲಿಕ್ಕೆ ಬರ್ತದೆ. ಆಗ ಅವ ಬೊಬ್ಬೆ ಹೊಡೆಯುವುದು. ಯಾರು? ಆನೆ ಮರಿಯವ, ಆನೆ ಮಂಡೆಯವ. ಇವಳೋಗಿ ಕೇಳುವುದು, ಎಂಥದಕ್ಕೆ ನೀನು ಕೂಗುದೆಂತ ಕರ್ಮಕ್ಕೆ ಅಂದ. ಅದು ಅವ ಷಣ್ಮುಖ ಎಂತ ಮಾಡ್ತಾನೆ, ಅವ ನನ್ನ ಸೊಂಡಿಲಿ ಹಿಡಿದು ಜೋತಾಡೋದು. ಅವನಿಗೆ ಜೀಕ್ಲಿಕ್ಕೆಲ್ಲ ಯಾಕೆ ಆಗ್ತದೆ ಅದು? ಹಾಗೆ ಮಾಡಬಾರ್ದು ಅಂತ ಹೇಳಿದ್ವಿ. ಅವ ಷಣ್ಮುಖ ಹೇಳೋದಂತೆ. ಅವ ಮತ್ತೆ ಲೆಕ್ಕ ಮಾಡೋದು ನನಗೆ ಯಾಕೆ, 2 1 2, 2 2 4, 2 3 6 ಅಂತ ನನ್ನ ಕಣ್ಣು ಲೆಕ್ಕ ಮಾಡಿ ಮಗ್ಗಿ ಹೇಳುದವ. ಅವನು ಯಾರು ಮಂಡೆ ಅಲ್ವಾ? ಇದು ಒಳ್ಳೆ ಕಥೆ ಆಯ್ತಲ್ಲ. ಅದೆಂತಕ್ಕೆ ನೀನು ಕೇಳಿದರೆ, ಅವ ನನ್ನದು ಮೂಗು ಎಷ್ಟು ಉದ್ದುಂಟು ಅಂತ ಕಡ್ಡಿ ಹಾಕಿ ನೋಡುದು ಯಾಕೆ? ಅದೇ ಹೇಳುದು. ಅವ ಅಳತೆ ಗೋಲಿಟ್ಕೊಂಡು ಇಂಚಿಯಲ್ಲಿ ಉಂಟು, ಸೆಂಟಿಮೀಟರ್ ಯಾವುದು ನೋಡ್ತಾ ಇದ್ದಾನಂತ. ಈಗ ಇವರದೆಲ್ಲ ಗಲಾಟೆಗಳ ಬಗ್ಗೆ ಕವಿಗಳು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಈ ಅನ್ನಪೂರ್ಣೆಗೆ ಊಟ ಹಾಕುವುದಾ ಅಥವಾ ಸೊಟ್ಟಿಟ್ಕೊಳ್ಳೋದು ಗೊತ್ತಾಗೋದಿಲ್ಲ ಕೆಲವೊಮ್ಮೆ ಅಂತ, ಅದಕ್ಕೆ ಜೋರು ಮಾಡಲಿಕ್ಕೆ. ಹಾಗಾಗಿ ಪಾರ್ವತಿಯಮ್ಮ ಕೇಳಿ ಬಿಟ್ಲು ಶಿವನ ಹತ್ರ, ನನಗೆ ಅರ್ಜೆಂಟಲ್ಲಿ 1000 ದೇವರ ನಾಮ ಹೇಳಿದ್ದ ಶಕ್ತಿ ಬರಬೇಕು, ಅದಕ್ಕೊಂದು ಏನಾದರೂ ಟಿಪ್ಸ್ ಕೊಡಬೇಕು ನೀವು. ಎಲ್ಲ ಶಾರ್ಟ್ ವೇವ್ಸ್ಗಳಿಗೆ ಹೋಗುದು ಮಾರ್ಯಾರ ಎಲ್ಲರೂ, ಶಾರ್ಟ್ ಕೀಸ್ಗಳೆಲ್ಲ ಇದು. ಅದು 3 ಒತ್ತಿ ಕಂಟ್ರೋಲ್ ಎಲ್ಲ ಒಡ್ಡಿದೆ ಸಮ ಆಗ್ತದೆ ಆಗಿಗೆ ಅಂತ. ಕೆಲವೊಮ್ಮೆ ಅದು ನಮಗೆ ಜಾಮ್ ಮಾಡಿಬಿಡ್ತದೆ. ಎಂತ ಮಾಡಿದರೆ ಹ್ಯಾಂಗೆ ನಮ್ಮನ್ನು ಹ್ಯಾಂಗ್ ಮಾಡ್ತದೆ. ಇರಲಿ, ಅವನು ಕೇಳೋದು ಶಾರ್ಟ್ ವೇವ್ಸ್ ಏನಾದರೂ ಉಂಟು ಹೇಳಿ. ಅದೀಗ ಗಮ್ಮತ್ತಲ್ಲಿ ಹೇಳಿದ್ದ. ಪಾರ್ವತಿ ಕೇಳಿದ ನಂತರ ಬೇಡ ಹೇಳಲಿಕ್ಕೆ ಉಂಟಾ? ಊರಿಗೆಲ್ಲ ಒಳ್ಳೇದು ಮಾಡುವವ, ಹೆಂಡತಿ ಮಾತಾಡುವಾಗ ಆಚೆ ನೋಡುದು ಎಲ್ಲಿಗೆ? ಹೇಳಿಯೇ ಬಿಟ್ಟ. ಉಂಟು, ಹೇಳ್ತೇನೆ. ಎಂತ? ಗುಟ್ಟಲ್ಲಿ ರಾಮ ಓವರ್. ಎಂತ? ರಾಮ. ಮತ್ತು ಕೇಳ್ತಾಳೆ ಎಂತ ಅಂತ? ರಾಮ ರಾಮ ರಾಮೇತಿ ರಾಮೇತಿ. ಶ್ರೀರಾಮ ರಾಮ ರಾಮೇತಿ ಅಲ್ಲ, ಅದು ತಪ್ಪು. ಅವ ನನಗೆ ಹೇಳಿದ್ದಲ್ಲ, ಹೇಳಿದ ಎಂತ ಅಂತ ಇನ್ನೊಮ್ಗೆ ಹೇಳಿದ್ದಕ್ಕೆ ಮತ್ತು ಅದನ್ನೇ ಹೇಳಿದ. ಇಲ್ಲಾದ್ರೆ ಏನಾಗುತ್ತೆ ಗೊತ್ತಾ? ಎಂತ ಹೇಳೋದು ನಮಗೆ ಕನ್ಫ್ಯೂಸ್. ಪಾರ್ವತಿಗೆ ಏನು ಹೇಳಲಿಕ್ಕೆ ಹೇಳಿದ? ಶ್ರೀರಾಮ ಹೇಳಲಿಕ್ಕೆ ಹೇಳಿದ್ನ, ರಾಮ ಹೇಳಲಿಕ್ಕೆ ಹೇಳಿದ್ನ? 2 ಅಕ್ಷರವ 3 ಅಕ್ಷರವ? ರಾಮ ಎಂಬೆರಡಕ್ಷರ ಮಂತ್ರ ಅಲ್ವಾ? 3 ಅಕ್ಷರದಲ್ಲಿ 3 ಅಕ್ಷರದ ಬೇರೆ ಮಂತ್ರ ಉಂಟು. ರಮೆಗೆ ಉಪದೇಶಿಸಿದ್ದು ಶಿವ 2 ಅಕ್ಷರದ್ದು ರಾಮ. ಮತ್ತು ನಮ್ಮ ವಾಲ್ಮೀಕಿಗೂ ಕತೆ ಮಾಡ್ತಾರಲ್ಲ ಕೆಲವರು, ಗೊತ್ತಿಲ್ಲ ಅಂತ ಹೇಳಿದಾಗ ಬೇಡ ಆಗಿದ್ದಾಗೆಲ್ಲ ಮರ ಮರ ಗೊತ್ತುಂಟ, ಇದು ಮರ ಮರ, ಹಾಗಾದ್ರೆ ಅದನ್ನೇ ಹೇಳ್ತಾ ಕೂತು ಮರ 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 ರಾಮರಾಮ ಆಗ್ತದೆ ಅಂತ. ಅವ ಕನ್ನಡಿಗ ಪಾಪ ವಾಲ್ಮೀಕಿ. ಇರಲಿ. ಅಲ್ಲರಿ, ಸಂಸ್ಕೃತದಲ್ಲಿಯೂ ಮರಕ್ಕೆ ಮರ ಅಂತಲೇ ಹೆಸರು. ಯಾಕೆ? ವೃಕ್ಷ ಅಂದರೆ ಏನರ್ಥ? ವೃಕ್ಷ ಛೇದನೆ ಅಂತ, ಕಡಿಲಿಕ್ಕೆ ಬರ್ತದೆ, ಸಾಯಲಿಕ್ಕೆ ಹೋಗ್ತದೆ ಅಂತ. ಮರ ಅಂದರೆ ಎಂತ? ಮರಂಜಿ ಮರನೇ ಸಾಯ್ತದೆ ಅಂತಲೇ. ಯಾರು ಹೇಳಿದ್ರು ಮರ ಅಂದರೆ ಕನ್ನಡ ಅಂತ ನಿಮಗೆ? ಮರ ಅಂದರೆ ಸಂಸ್ಕೃತವೇ. ಅದು ರಾಮನಾಥಾಚಾರ್ಯ ಹೇಳಿದ್ದು. ಅಲ್ಲಪ್ಪ, ಅಮರ ಯಾರು ಹೇಳಿದ್ದು? ಅಮರ ಅಂದರೆ ಎಂಥದ್ದು? ಅಮರ ಅಂದರೆ ದೇವತೆಗಳಲ್ವ, ಸಾಯದವರಲ್ವ? ಮತ್ತು ಸರಿ ಆಯ್ತಲ್ಲ, ಅಮರ ಉಂಟಾದರೆ ಆ ತೆಗೆದ ನಂತರ ಮರ ಬೇಕೇ ಅಲ್ವ ನಮಗೆ? ಮರ ಇಲ್ಲದೆ ಅಮರ ಆಗುವುದು ಹೇಗೆ? ಸತ್ಯ ನೋಡಿ, ಎಷ್ಟು ಗಮ್ಮತ್ತುಂಟು ನೋಡಿ. ನಾವು ಸಂಸ್ಕೃತದಲ್ಲಿ ಸತ್ತೇವೆ, ಮರ ಇದ್ದದ್ದನ್ನೇ ಹೊರಗೆ ಹಾಕಿಬಿಟ್ಟೆವು, ಕನ್ನಡದಲ್ಲಿ ಮಾತ್ರ ಇರಲಿ ಅಂತ ಹಾಕಿಬಿಟ್ಟೆವು. ಇಲ್ಲ, ಸಂಸ್ಕೃತ ಪದ ಯಾರ ಹತ್ರ ಹೇಳೋದು ನಾವು? ಎಷ್ಟು ಉಂಟು? ನೇಸರ ನೋಡು. ನೇಸರ ಅಂದರೆ ಎಂಥದ್ದು? ಅಚ್ಚ ಕನ್ನಡ. ಎಂತ ಕನ್ನಡ ಕರ್ಮ? ನೇಪಥ್ಯೆ ಸರತಿ, ಮೇಲಿನ ಆಕಾಶದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ, ನೇಸಾರ ನೋಡು. ನೀವು ಯಾವ ಪದವನ್ನು ತನ್ನಿ, ಮಾರ್ಕೆಟ್ ಅಲ್ವಾ? ಅದನ್ನು ನೋಡಿ, ಇಂಗ್ಲೀಷ್ ಮಾರ್ಕೆಟನ್ನು ಕನ್ನಡದಲ್ಲಿ ಮಾರುಕಟ್ಟೆ. ಯಾರೋ ಕೆಟ್ಟವ ಪಾಪ, ಮಾರುಕಟ್ಟೆ. ಎಲ್ಲ ಪದಗಳು ಸಂಸ್ಕೃತದಿಂದ ಎತ್ತಿ ಹಾಕಿ ಆಚೀಚೇನ ಮಾಡಿ ಗ್ಲೋಬ್ ಭೂಗೋಳ, ವರ್ಣ ವಿಪರ್ಯಯ. ಭೂಗೋಳ, ಭೂಮಿಯು ಗೋಳವಾಗಿದೆ ಅನ್ನೋದನ್ನು ಕೊಟ್ಟಿದ್ರು ಅವರು. ಗೋಲ್ ಭೂ ಆಚೀಚೆ ಮಾಡಿದ್ರು ಗ್ಲೋಬ್. ಭೂ ಶಬ್ದ ಬೇರೆ. ಕರೆಕ್ಟಾಗಿ ನೋಡಿದರೆ ಅರ್ಥ ಆಗಿಬಿಡುತ್ತೆ ನಮಗೆ, ಗೊತ್ತೇ ಇಲ್ಲ ನಮಗೆ. ಹೌದಲ್ಲ? ಎಲ್ಲ ಕಲೀಲಿಕ್ಕಿದೆ, ಚೆನ್ನಾಗಿದೆ. ಅದನ್ನು ರಾಮ ಉಪದೇಶ ಮಾಡಿದ. ಕೇಳಲಿಲ್ಲ ಅವಳು. ಆಶ್ಚರ್ಯ ಆಯ್ತು ಅವಳಿಗೆ. ಗಟ್ಟಿ ಹೇಳಿಬಿಟ್ಟ ರಾಮ ಅಂತ. ರಾಮೇತಿ, ರಾಮ ಅಂತ ಹೇಳಿದ್ದು ನಾನು ಅಂದ. ಮತ್ತು ಕೇಳಿದ್ಲು. ಉಪದೇಶದ ಕ್ರಮ 3 ಸರ್ತಿ ಹೇಳು, ತ್ರಿಶಃ ಅಂತ, ತ್ರಿವಾರಂ ಅಂತ. ಉಪದೇಶ ಆಗುವಾಗ 3 ಸರ್ತಿ ಹೇಳ್ಬೇಕು. ಅದಕ್ಕೆ ಇನ್ನೊಮ್ಮೆ ರಾಮ ಅಂದ. ಇತಿಕರಣ ಹಾಕುವುದು ಎಂಡ್ ಅಂತ, ಎಪಾಸ್ಟ್ರಫಿಯಸ್ಸಿನ ಕ್ರಮ. ಸಂಸ್ಕೃತದಲ್ಲಿ ಇತಿ ಅಂದರೆ ಅಲ್ಲಿಗೆ ಆಯಿತು ಅಂತ ಅರ್ಥ. ರಾಮ, ರಾಮೇತಿ, ರಾಮೇತಿ, ರಾಮ ಅಂತಲೇ ಹೇಳಿದ್ದು ನಾನು, ಮತ್ತೆಂತಲ್ಲ, ಬೇರೆ ಏನಿಲ್ಲ, ಸೇರಿಸಲಿಕ್ಕಿಲ್ಲ. ಓವರ್. ಹಿಂದೆಲ್ಲ ಹತ್ತಿರದಲ್ಲಿ ಫೋನ್ ಬಂದಾಗ ಮೊದಲೆಲ್ಲ ಇತ್ತು, ಮೆಸೇಜ್ ಕೊಟ್ಟ ತಕ್ಷಣ ಓವರ್ ಹೇಳಬೇಕು, ಇಲ್ಲಾದರೆ ಬೇರೆ ಯಾರದ್ದೆಲ್ಲ ಆ್ಯಡ್ ಆಗ್ತಿತ್ತು ಅಲ್ಲಿ. ಓವರ್ ಹೇಳಿದ್ದವು ಕೆಳಗಿಡ್ತಿರ್ಲಿಲ್ಲ, ಪುಣ್ಯಾತ್ಮ, ಅದು ಕಟ್ಟು ಆಗ್ತಿರಲಿಲ್ಲ, ಬಹಳ ಕೆಳಗೆ, ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ ಅದು. ಅವನಾದ ತಕ್ಷಣ ಓವರ್ ಹೇಳಲೇಬೇಕು. ಹಾಗೆ ಇತೀಕರಣ ಎನ್ನುವುದು ಓವರ್ಗೆ ಹೇಳಿದ ಹಾಗೆ, ಮುಗಿಯಿತು ಅಂತ ಹೇಳಿದ ಹಾಗೆ. ರಾಮ ರಾಮೇತಿ ರಾಮೇತಿ, ರಮೇ ರಾಮೇ
ಮನೋರಮೆ. ಎಷ್ಟು ಚೆನ್ನಾಗಿ ಕರೀತಾನೆ ನೋಡಿವ, ಎಷ್ಟು ಖುಷಿಯಲ್ಲಿ ಕರೀತಾನೆ ಅವನು. ಭಾಮೆ ಅಂತೆಲ್ಲ ಹೇಳ್ತಾರೆ. ರಮೆ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ. ಇದು 1000 ಬಾರಿ ದೇವರ ಹೆಸರು ಹೇಳಿದ್ದಕ್ಕೆ ಸಮ. ವಿಷ್ಣು ಸಹಸ್ರನಾಮಕ್ಕಲ್ಲ, ಅದು ಬಿಡಿ. ವಿಷ್ಣು ಸಹಸ್ರನಾಮ ಅದು 1000 ಹೆಸರಲ್ಲ, ಅದು 1000 ರೂಪಗಳ ಹೆಸರುಗಳದು. ದೇವರ 1000 ರೂಪಗಳನ್ನು, ಈಗ ಮತ್ಸ್ಯ ಕೂರ್ಮ ವರಾಹ ಇದು ಹೆಸರುಗಳ ಅಲ್ಲ, ಅದು ರೂಪಗಳು, ಫಾರ್ಮ್ಸ್. ಅದು ದೇವರುಗಳು, ಪ್ರತೀಕಗಳು. ಅದು 10 ಹೆಸರಲ್ಲ, 10 ಅವತಾರಗಳು. ಹಾಗೆ ವಿಷ್ಣು ಸಹಸ್ರ ನಾಮ ಸ್ತೋತ್ರದಲ್ಲಿ ಬರುವುದು ವಿಷ್ಣುವಿನ 1000 ರೂಪಗಳ ಹೆಸರುಗಳ ಪಟ್ಟಿ. ಅದು ಎಷ್ಟೋ ಜನಕ್ಕೆ ಅದು ಕನ್ಫ್ಯೂಸ್. ಹಾಗೆ ಅದು ಬೇರೆ, ಇದು ಬೇರೆ. ಇದು 1000 ಸರ್ತಿ ಕೌಂಟ್ ಮಾಡಿ ಏನಾದರೂ ಹೇಳುವುದಾಗಿದ್ದರೆ, ದೇವರನ್ನು ಅಬ್ರಿಷನ್ ಮಾಡಿ ಹೇಳುವುದಾದರೆ ರಾಮ 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 ಹೇಳು ಅಂತ ಹೇಳಿದ್ದು. ಯಾಕೆ ಇಷ್ಟು ಗಮ್ಮತ್ತು ಕೇಳಿದರೆ, ಶಿವ ಫ್ಯಾಮಿಲಿ ರಾಮನ ಬಗ್ಗೆ ಪ್ಯಾನ್ ಯಾಕೆ, ಗೌಜಿ ಯಾಕೆ ಕೇಳಿದರೆ, ಅದು ಬಹಳ ಹಿಂದಿನ ಒಂದು ಕತೆ. ಅದು ರಾಮಾಯಣದ ಆಚೆ ಉಂಟು, ಸೀತಾಚರಿತೆಯಲ್ಲಿ ಬಂದಿದೆ. ಈಗ ಸೀತೆಯಪ್ಪ ಯಾರು ಯಾರಿಗೆ ಗೊತ್ತುಂಟು? ಅದು ಒಳ್ಳೆ ಕಥೆ ಆಯ್ತಲ್ಲ. ಸೀರಧ್ವಜ ಅಂತ ಹೆಸರು ಅವನಿಗೆ, ಇರಲಿ ಬಿಡಿ. ಜನಕ ಅಂತ ಹೇಳುತ್ತಾರೆ, ಯಾಕೆಂದರೆ ಅವನ ಪೂರ್ವಿಕರ ಹೆಸರು. ಈಗ ಬಿಡಿ, ನಿಮಗೊಂದು ಕ್ವಶನ್. ರಾಘವೇಂದ್ರ ಮಠದಲ್ಲಿ ಮಂತ್ರಾಲಯ ಅಲ್ವಾ, ಅಲ್ಲಿ ಸ್ವಾಮಿಗಳು ಯಾರು? ಇದು ಪ್ರಶ್ನೆ ಯಾಕೆ ಹೇಳ್ತಾರೆ? ರಾಘವೇಂದ್ರ ಸ್ವಾಮಿಗಳಲ್ವಾ? ಹೌದ್ರಿ, ರಾಘವೇಂದ್ರ ಮಠದಲ್ಲಿ ಇವತ್ತಿನ ಸ್ವಾಮಿಗಳು ಯಾರು ಅಂತ. ರಾಘವೇಂದ್ರ ಸ್ವಾಮಿಗಳು. ಅದು ರಾಘವೇಂದ್ರ ಸ್ವಾಮಿಗಳು ಯಾವಾಗ ವೀಣೆ ಹಿಡಿದವರು, ಇಂದು ಎನ್ನಾಗೆ ಗೋವಿಂದ ಆಡಿದವರು ರಾಘವೇಂದ್ರ ಸ್ವಾಮಿಗಳಲ್ವಾ? ಅಲ್ಲಿರುವವರು ವೃಂದಾವನದಲ್ಲಿ ಮಂತ್ರಾಲಯ ಪ್ರಭುಗಳು. ಈಗ ರನ್ನಿಂಗ್ ನೋಡಿಕೊಳ್ಳುವವರು ಅವರನ್ನು ಅದೇ ಹೆಸರು ಗೊತ್ತಿದೆ ನಿಮಗೆ, ಇಲ್ಲ ಹೇಳಲಿಲ್ಲ. ಸುಬುಧೇಂದ್ರೆಲ್ಲ ಹೇಳ್ತೀರಿಂದ ಸರಿ, ಓಕೆ. ಆದರೆ ಎಲ್ಲರೂ ಹೇಳುವುದು ಹೇಗೆ? ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳೋದು. ರಾಘವೇಂದ್ರ ಸ್ವಾಮಿಗಳು ಬಂದರು, ಇವತ್ತು ರಾಘವೇಂದ್ರ ಸ್ವಾಮಿಗಳ ಪೂಜೆ ಉಂಟು, ಸಂಸ್ಥಾನ ಪೂಜೆ, ಅವರು ಹೊರಟಿದ್ದಾರೆ ಹೇಳೋದು. ವ್ಯಾಸರಾಯ ಸ್ವಾಮಿಗಳನ್ನು ವ್ಯಾಸತೀರ್ಥ ಮಠ ಪರಂಪರೆಯಲ್ಲಿ ವ್ಯಾಸರಾಯ ಸ್ವಾಮಿಗಳು ಅಂತ ಕರೀದು, ಇವತ್ತಿನವರ ಹೆಸರು ಹೇಳುವುದಿಲ್ಲ, ವಿದ್ಯಾವಾಚಸ್ವಿ ಯಾವುದು ಹೇಳಲಿಕ್ಕೆ ಹೋಗುವುದಿಲ್ಲ. ಹಾಗೆ ಮೂಲ ಪುರುಷ ಜನಕ ಅಂತ ಅವನನ್ನೇ ಅವನ ವಂಶ ಫ್ಯಾಮಿಲಿ ಪೂರ್ತಿ ಜನಕ ಜನಕ ಜನಕ. ಇವ ಜನಕ ಅಲ್ಲ, ಜನಕ ಅವನು 30 ತಲೆ ಹಿಂದಿನವ, ಮಿಥಿಲೆಯ ಅರಸ. ಮೊದಲು ಹುಟ್ಟಿ ಬಂದವನಿಗೆ ಜನಕ. ಅವ ಎಸ್ಪೆಷಲಿ ಹುಟ್ಟಿದವ ಅಂತ, ಗಲಾಟೆಯಲ್ಲಿ ಬಂದವ. ಹಾಗೆ ಅಲ್ಲಿಂದ ಮುಂದಕ್ಕೆ ಎಲ್ಲರೂ ಜನಕರು. ಇರಲಿ, ಜನಕ ಇವ ತಪಸ್ಸು ಮಾಡಿದ, ನನಗೊಂದು ಒಳ್ಳೆ ಶಕ್ತಿ ಬರುವ ಹಾಗೆ ಆಗಬೇಕು ಅಂತ ಶಿವನ ತಪಸ್ಸು ಮಾಡಿದ್ದ. ಪಾರ್ವತಿಯು ತಪಸ್ಸು ಮಾಡ್ತಾನೆ, ನಮಃ ಶಿವಾಯಾತ ನಮಃ ಶಿವಾಯೈ. ಯಾವತ್ತೂ ಒಬ್ಬನನ್ನೇ ಕರೆಯುವ ಕ್ರಮ ಇಲ್ಲ. ಒಬ್ಬನನ್ನೇ ಕರೆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಕರೆಯುವಾಗ ಯಾವಾಗಲೂ ಒಟ್ಟಿಗೆ ಕರೆಯುವುದೇ ಕ್ರಮ. ಒಟ್ಟಿಗೆ ಇರ್ತಾರೆ, ಇಲ್ಲ ಅಂತ ಅಲ್ಲ, ಗೊತ್ತಾಗುವುದಿಲ್ಲ ನಮಗೆ. ನಾರಾಯಣನನ್ನು ಒಬ್ಬನೇ ಕರೆದದ್ದಲ್ಲ. ನಾರ ಅಂದರೆ ನೀರೇ, ಅವನ ಹೆಂಡತಿ. ಅಯ್ಯನ ಅಂದರೆ ಆಸ್ತಾರೆ, ಅವನ ಹೆಂಡತಿ ಒಟ್ಟಿಗೆ ಇದ್ದಾನೆ ಅಂತಲೇ ಅರ್ಥ. ನಾರಾಯಣ ಶಬ್ದದಲ್ಲಿ ಒಟ್ಟೆ ಉಂಟು, ಏನು ಬಿಟ್ಟು ಹೋಗುವುದಿಲ್ಲ, ನೋಡ್ಲಿಕ್ಕೆ ಗೊತ್ತಿರಬೇಕಾಗತ್ತೆ. ಹೀಗೆ ಎಲ್ಲರೂ ಒಟ್ಟಿಗೆ ದೇವತೆಗಳು. ದೇವಾಹ ಸಜಾಯಾಹ ಮುಚ್ಯಂತೆ. ದೇವತೆಗಳೆಲ್ಲ ಹೆಂಡತಿಯರ ಜೊತೆಯಲ್ಲೇ ಚಿಂತನೆಗೆ ಯೋಗ್ಯರು. ಅವರ ಪೋರ್ಟ್ಫೋಲಿಯೋ ಹಾಗೆಯೇ. ಬುದ್ಧಿಗೆ ಸರಸ್ವತಿ ಅಂದಾಗ ಖಾಲಿ ಸರಸ್ವತಿ ಮಾತ್ರ ಅಲ್ಲ, ಬ್ರಹ್ಮ ಮುಹೂರ್ತದಲ್ಲಿ ಚಿಂತನೆ ಮಾಡಿದರೆ ಬ್ರಹ್ಮದೇವನೂ ಇದ್ದಾನೆ ಅಲ್ಲಿ. ಬ್ರಹ್ಮನ ಜೊತೆಯಲ್ಲಿ ಬ್ರಹ್ಮಾಣಿಯು ಸೇರಿಕೊಂಡೇ ಅನುಸಂಧಾನಕ್ಕೆ ಯೋಗ್ಯಳು. ಖಾಲಿ ಸರಸ್ವತಿ ನಮಃ ಅಲ್ಲ, ಸರಸ್ವತಿ ಬ್ರಹ್ಮಣೇ ನಮಃ ಅಂತಲೇ ಇರುವುದು. ಗೊತ್ತಿರುವುದಿಲ್ಲ ಕೆಲವರಿಗೆ. ಅವಳು ಬಂದಾಗ ಇವನು ಇರ್ತಾನೆ, ಇವನು ಬಂದಾಗ ಅವಳು ಇರ್ತಾಳೆ ಸಾಮಾನ್ಯವಾಗಿ. ಹೀಗಾಗಿ ಸೀತೆಯನ್ನು ಕೊಟ್ಟದ್ದು ಜನಕರಾಜನಿಗೆ ಶಿವನ ತಪಸ್ಸಿನಲ್ಲಿ. ಶಿವೆ ಜನಕ ತಪಸ್ಸು ಮಾಡಿದ್ದಕ್ಕೆ ಶಿವ ಧನುಸ್ಸು ಕೊಟ್ಟ, ರಾಜನಿಗೆ ಬೇಕಾದ್ದು. ಪಾರ್ವತಿ ಸೀತೆಯನ್ನು ಹುಟ್ಟುವಂತೆ ಮಾಡಿ. ಆದ್ದರಿಂದ ಸೀತೆ ಹುಟ್ಟಿದ್ದು ನೆಲದಲ್ಲಿ, ಭೂಮಿ ಜಾತೆಯಾಗಿ ಬಂದದ್ದು. ಅದೆಂಥದ್ದು ಸೀತಾ ಅಂದರೆ? ಸೀತಾ ಅಂದರೆ ಕೆಲವರು ಮೂಗು ಮುಟ್ಟುವುದುಂಟು. ಸೀತಾ ಅಂದರೆ ಸೀರಜಾತ ಅಂತ ಮಧ್ಯದಲ್ಲಿ 2 ಅಕ್ಷರ ತೆಗೆದಿದ್ದಾರೆ, ಜಾರಿಸಿದ್ದಾರೆ. ಹಿಂದೆಲ್ಲ 2 ಅಕ್ಷರದಲ್ಲಿ ಹೆಸರು ಹಿಂದೆ ಇಡ್ತಿದ್ರು, ಇವತ್ತೆಲ್ಲ ಹುಡುಕುವುದಲ್ಲ. ಆವಾಗಲೇ ಎಷ್ಟು ಬೇಕು ನಿಮಗೆ ಹೆಸರುಗಳು ಹಿಂದಿನವರು ಕೊಟ್ಟದ್ದು. ಭಾನು, ಲಂಬ, ಕಕುಪು, ಜಾಮಿ, ವಿಶ್ವ, ಸಾಧ್ಯ, ಮರುತ್ವತಿ, ವಸು, ಮುಹೂರ್ತ, ಸಂಕಲ್ಪ. ನೋಡಿ ಎಲ್ಲೆಲ್ಲ 2 ಅಕ್ಷರದೆಲ್ಲ ಹೊಸ ಹೊಸ ಹೆಸರು ಉಂಟ ಇಲ್ಲಿ. ಅಲ್ಲಿ ಅದು ಯಾರಿಗಿಲ್ಲ, ನಾನು ಹೇಳಿದ್ದೆಲ್ಲ. ಇದೆಲ್ಲ ಪುರಾಣ ಕಾಲದವರ ಹೆಸರುಗಳು. ಸತ್ಯ ಹೇಳಲಿಕ್ಕೆ ಹೋದರೆ ಇವರೆಲ್ಲ ಧರ್ಮರಾಜನ ಮಡದಿಯರು. ಇವತ್ತಿನ ಧರ್ಮರಾಜ ಅಲ್ಲ, ಯಮಧರ್ಮರಾಜನ ಮಡದಿಯರು ಇವರೆಲ್ಲ. ನಾನು ಹೆಸರು ಹೇಳಿದವರು. ಅದಿತಿ, ದಿತಿ, ಧನು, ಕಾಷ್ಟ, ಅರಿಷ್ಟ, ಸುರಸ, ಇಳ, ಮುನಿ, ಕ್ರೋಧವಶ, ತಾಮ್ರ, ಸುರಭಿ, ಸರಮ, ತಿಮಿ. ಭಾರಿ ಭಾರಿ ಹುಡುಗಿಯರು ಗೊತ್ತುಂಟು, ಇವರಿಗೆ ಹೇಳಬೇಡಿ. ಇದೆಲ್ಲ ಕಶ್ಯಪರ ಮಡದಿಯರು. ಅದಿತಿ ದಿತಿ ನಿಮಗೊಂದು ಫೇಮಸ್ ಗೊತ್ತುಂಟು, ದೈತ್ಯರು ಬಂದದ್ದು, ದೇವತೆಗಳು ಹುಟ್ಟಿದ್ದು. ಹಾಗೆ ಉಳಿದವರೆಲ್ಲ ಇದ್ದಾರೆ ಕಶ್ಯಪನ ಸಂತಾನದಲ್ಲಿ. ಈ ಎಲ್ಲ ಮಡದಿಯರವನತ್ತು. ಎಷ್ಟು ಚೆನ್ನಾಗಿದೆ ಅಲ್ಲ ಹೆಸರೆಲ್ಲ. ಉಂಟ ಇಲ್ಲಿ ಯಾರಿಗಾದ್ರೂ ಸಿಗುತ್ತಾ? ಪಕ್ಕ ಸಿಗುವುದಿಲ್ಲ, ಹುಡುಕ್ಲಿಕ್ಕೂ ಸಿಗುವುದಿಲ್ಲ. ಅಂದು ಚಂದ ಚಂದದ ಹೆಸರೇ ಹೊತ್ತವರವರೆಲ್ಲ ಭಾಳ ಚೆನ್ನಾಗಿದೆ. ಸೀತಾ ಮಾಡಿದ ಹೆಸರದು.
ಸೀರ ಅಂದರೆ ನೇಗಿಲು. ಅದನ್ನು ಹಾಯಿಸುವಾಗ ಜಾತ ಹುಟ್ಟಿದವಳು ಅಂತ. ನೇಗಿಲು ಹಾಯಿಸುವಾಗ ಹುಟ್ಟಿ ಬಂದವಳು ಸೀತಾ ಅಲ್ಲ, ಸೀರ ಜಾತ. ಮಧ್ಯೆಯಲ್ಲಿ ರಜಸ್ಸು ತೆಗೆದ್ರು. ಅಂದರೆ ನೆಲದಲ್ಲಿ ಬಂದವಳು ಹೇಳಿ ಧೂಳು ಮೈಯವಳು ಮಣ್ಣಿನವಳು ಹೇಳಬೇಡಿ ಅಂತ ರಜಸ್ಸನ್ನು ಇಲ್ಲ ಮಾಡಿದರು. ಪ್ಯೂರ್ ಅಂತ ಹೇಳಲಿಕ್ಕೆ ಸೀತಾ ಮಾತ್ರ ಇಟ್ಟರು ಅವಳು. ಸತ್ಯ ಹೇಳುವುದಾದರೆ ಅವಳಿಗೆ ರಜೋದೋಷ ಇಲ್ಲ ಅಂತ ಹೇಳಿದ್ದು. ಅಂದರೆ ಮಹಾಲಕ್ಷ್ಮಿ ಅಂತಲೇ ಅವಳು. ಸಾಮಾನ್ಯ ಹೆಂಗಸಲ್ಲ, ಅವಳು ಹೆಣ್ಮಗಳಲ್ಲ, ಅವಳು ದೇವಿಯೇ ಸಾಕ್ಷಾತ್ ಇದ್ದಾರೆ ಹೇಳಲಿಕ್ಕೆ ಅದನ್ನು ಮತ್ತೆ ಮರೆಮಾಚಿ. ಇದು ತಾತ್ವಿಕವಾಗಿ ಚಿಂತನೆ. ಹಾಗೆ ಸೀತೆಯನ್ನು ಕೊಟ್ಟದ್ದು ಪಾರ್ವತಿ ಆಚೆ ಕಡೆಯಿಂದ ಸೀರಧ್ವಜನಿಗೆ, ಜನಕನ ವಂಶದವರಿಗೆ. ಬಿಲ್ಲು ಕೊಟ್ಟದ್ದು ಶಿವ ಈಚೆ ಕಡೆಯಿಂದ. ಆದ್ದರಿಂದ ಬಿಲ್ಲು ಹೆದೆ ಏರಿಸದೆ ಸೀತೆಗೆ ಸ್ವಯಂವರ ಇಲ್ಲ. ಇದು ಚಾಲೆಂಜ್ ಮಾಡಿದ್ದವರು, ಟ್ಯಾಗ್ ಮಾಡಿದ ಕತೆ. ನಿನ್ನೆ ತಾನೇ ರಾವಣ ಎತ್ತಲಿಕ್ಕೆ ಹೋಗಿ ಆಗದೆ ಮುರಿದು ಕೆಳಗೆ ಬಿದ್ದು ಹೋಗಿದ್ದಾನೆ ಮರ್ಯಾದೆ ತಗೊಂಡು. 20 ಕೈಯಲ್ಲಿ ಎತ್ತಲಿಕ್ಕೆ ನೋಡಿದ್ದಾನೆ, ಆಗಲಿಲ್ಲ ಅವನಿಗೆ. 10 ಮಂಡಿಯೂ ತಿರುಗಿತು, ಹೋದ. ತಲೆ ತಿರುಗಿ ಹೋದ ಅಂದರೆ ಹಾಗೆ ಹೇಳ್ಬೇಕು ನಾವು, 10 ತಲೆ ತಿರುಗಿತ್ತು ಅವನದ್ದು, ಹೋದ. ಮರುದಿನ ರಾಮನ ಎಂಟ್ರಿ ಆದದ್ದು ಅಯೋಧ್ಯೆಗೆ. ಎಲ್ಲರಿಗೂ ಭಾರಿ ಖುಷಿ. ಮೋರೆ ನೋಡುವಾಗಲೇ ರಾಮನಲ್ಲಿ ಅಷ್ಟು ಖುಷಿ ಇತ್ತಂತೆ. ಸ್ಮಿತ ಪೂರ್ವಾಭಿಭಾಷಿತ, ಯಾವಾಗ ನೋಡುವಾಗಲೂ ರಾಮನ ಮೋರೆಯಲ್ಲಿ ನಗು ನಗು ನಗು. ಹಾಗೆ ಕೆತ್ತಿದ್ದಾರೆ, ಮಾಡುವುದಲ್ಲ, ಕೃತಕ ಅಲ್ಲ. ದ್ರೌಪದಿ ಹಾಗೇ ಇದ್ಲಂತೆ. ಯಾವತ್ತು ನೋಡಿದ್ರು ಹಸತೀವ ಕನ್ಯಾ, ನಕ್ಕಂತೆ ಅಂತೆ. ಯಾರೋ ಪಕ್ಕ ನನ್ನ ನೋಡಿ ನಕ್ಕಿದ್ದಾಳೆ ಅಂತ ತಿಳ್ಕೊಂಡು ನಗದು ಬಿಡೋದು ಅವರು. ನಿಜವಾಗಿ ಅಲ್ಲ, ಅವಳ ಆ ತುಟಿ ಅಂಚಿನ ಕೆತ್ತನೆಯೇ ಹಾಗೆ. ಜಸ್ಟ್ ಓಪನ್ ದ ಲಿಪ್ಸ್. ಈಗ ತಾನೇ ಅರಳಿ ನಿಂತ ಮಲ್ಲಿಗೆ ಮೊಗ್ಗಿನಂತೆ. ತುಟಿ ಬಿರಿದಿದೆ, ಕೃತಕ ಅಲ್ಲ, ಸಹಜ. ಇದಕ್ಕೆ ಮಂದಹಾಸ ಅಂತಾರೆ. ಎಲ್ಲಿಯಾದರೂ ಒಂಚೂರು ಹಲ್ಲಿನ ತುಂಡು ಕಂಡ್ರೆ ಅದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅರ್ಥ. ಅಲ್ಲಿಗೆ ಓವರ್. ಡಿಸೆಂಟ್ ಫೆಲೋಸ್ಗಳ, ಉದಾತ್ತ ವ್ಯಕ್ತಿಗಳ, ಧೀರ ನಾಯಕರ ಲಕ್ಷಣ ಎಷ್ಟು ಕೇಳಿದರೆ, ಒಂದೋ ತುಟಿ ಬಿರಿದಿದೆ, ಇಲ್ಲ ತುಟಿ ಎದುರಲ್ಲಿ ಒಂದು ಸ್ವಲ್ಪ ಹಲ್ಲಿನ ಗೆರೆ ಕಾಣುತ್ತದೆ ಅಷ್ಟೇ. ಈಷದ್ ದಂತಾವಲಿ ಕಂಡ್ರೆ ಅಲ್ಲಿ ಮುಗಿದೋಯ್ತು. ಇದು ಫಸ್ಟ್ ಕ್ಲಾಸ್ ವರ್ಗದವರದ್ದು ನಗು. ಸೆಕೆಂಡ್ ಕ್ಲಾಸ್ ವರ್ಗದವರದ್ದು ಅದೆರಡು ಇಲ್ಲ. ಮತ್ತು ಹಲ್ಲಿನ ಸಾಲೆಲ್ಲ ಕಾಣುತ್ತದೆ, ಸ್ವಲ್ಪ ಶಬ್ದವೂ ಬರ್ತದೆ. ಇದು ಮಧ್ಯಮ ಕ್ಲಾಸಿನವರದ್ದು. 3ನೇ ಕ್ಲಾಸಿನವರದ್ದು ಬ್ರಹ್ಮಾಂಡ ಕಂಡಾಗೆ ಬಾಯಿ ಗುಂಡಿಯೇ ಕಾಣ್ತದೆ, ಮತ್ತು ಮೈಯೆಲ್ಲ ಶೇಕ್ ಆಗ್ತದೆ ಅವರದ್ದು ನಗುವಾಗ. ಅದು ಹೇಸಿಗೆ ನಗು ಅಂದರೆ 2ನೇದು. ಒಟ್ಟು 6 ನಗುವನ್ನು ಒಪ್ಪಿದ್ದು ನಾಟ್ಯಕಾರ ಎಲ್ಲ. ಇವತ್ತು ಅದರ ಆಚೆದ್ದೆಲ್ಲ ನಗ್ತಾರೆ, ಗಲೀಜು, ಅದು ವಿಷಯ ಬೇರೆ. ಶಿಳ್ಳೆ ಹಾಕಿ ಕೂಗಿಕೊಂಡು ಅಟ್ಟ ಬಿರಿಯುವ ಹಾಗೆಲ್ಲ ಎಲ್ಲ ಇದರ ಸೇರ್ತದೆ ಅಂದರು ಬೇಕಾದರೆ ಕೆಟಗರಿಗಳು. ಹಾಗೆ ಯಾವತ್ತೂ ನೋಡಿದ್ರು ದ್ರೌಪದಿ ನಕ್ಕಾಗಿ ಇರ್ತಿತ್ತು, ಹಾಗೆ ಕೆತ್ತನೆ ಅವಳದ್ದು. ಹಾಗೆ ರಾಮಚಂದ್ರ ಯಾವತ್ತು ನಗುಮುಖದ ರಸ. ಒಳಗೋಗಿದ್ದಾನೆ ಬೆಳಿಗ್ಗೆ, ಪುಣ್ಯ ಆಗಲಿಕ್ಕಿದೆ. ನಿನ್ನೆ ಹೇಳಿ ಕಳಿಸಿದ್ದಾರೆ ರಾಮನಿಗೆ, ನಾಳೆ ಅಯೋಧ್ಯೆಯ ಸಿಂಹಾಸನದಲ್ಲಿ ನಿನ್ನ ಯುವರಾಜ ಪದವಿ ಅಲಂಕಾರ ಆಗಲಿಕ್ಕೆ ಉಂಟು, ನೆಕ್ಸ್ಟ್ ನೀನು ರಾಜ ಅಂತ ಡಿಕ್ಲೇರ್ ಆಗತ್ತೆ ಅಂತ, ದಶರಥನ ನಂತರದಲ್ಲಿ ಅಂತ. ಹಾಗಾಗಿ ರಾಮನಿಗೆ ಹಿಂದೆ ಹೇಳಿ ಕಳಿಸಿದ್ದಾರೆ. ಅದಕ್ಕೆ ಬೇಕಾದ ವ್ರತವನ್ನು ರಾತ್ರಿ ಕೈಕೊಂಡಿದ್ದಾನೆ ರಾಮ, ಸೀತೆ ಸಮೇತ. ಮರುದಿನ ಬೆಳಿಗ್ಗೆ ಆಗಬೇಕೀಗ ಪುಣ್ಯಾಹ, ಬೆಳಿಗ್ಗೆ ಶುರುವಾಗುತ್ತೆ ಕರ್ಮಾಂಗ. ರಾಮನನ್ನು ಕರೆದಿದ್ದಾರೆ. ದಶರಥ ಎಲ್ಲಿದ್ದಾನೆ ಅಂತ, ಕೈಕೇಯಿಯ ಒಳಗಿದ್ದ ಮನೆಯಲ್ಲಿ. ರಾಮ ಅಲ್ಲಿಗೆ ಬಂದಿದ್ದಾನೆ. ಇವತ್ತು ಬೆಳಿಗ್ಗೆ ಆಗಿದೆ. ಇನ್ನೇನು ಸೂರ್ಯೋದಯ ಆದ ನಂತರ ರಾಮ ಪಟ್ಟಾಭಿಷಿಕ್ತನಾಗ್ತಾನೆ ಅಂತ ಎಲ್ಲ ನೋಡಿದ್ದಾರೆ ಜನ. ಒಳಗೋಗಿದ್ದಾನೆ ರಾಮ, ಕರೆದಿದ್ದಾನೆ ಅಂತ. ಹೊರಗೆ ಬಂದಿದ್ದಾನೆ ರಾಮ, ಮಾತು ಕೇಳಿ ಬಂದಿದ್ದಾನೆ. ಅಪ್ಪನ ಹೆಸರಿನಲ್ಲಿ 14 ವರ್ಷವನ್ನು ದೃಢಪಡಿಸಿಕೊಂಡು ಮಾತು ಕೊಟ್ಟು ಕೈಕೇಯಿಯನ್ನು ಖುಷಿಪಡಿಸಿ ಹೊರಗೆ ಬಂದಿದ್ದಾನೆ. ಹೋಗುವಾಗ ರಾಮನನ್ನು ನೋಡಿದ್ದಾರೆ ಜನ, ಬರುವಾಗ ರಾಮನನ್ನು ನೋಡಿದ್ದಾರೆ ಜನ. ಯಾರಿಗೂ ಚೂರೂ ಗೊತ್ತಾಗಲಿಲ್ಲ. ಅದೇ ನಿಲುವು, ಅದೇ ಮೋರೆ, ಅದೇ ಬಗೆ, ಅದೇ ನಗು. ಮಂಡೆ ಕೆಳಗೆ ಹಾಕಿದ್ದಾಗಲಿ, ಕಣ್ಣಿನಲ್ಲಿ ದುಃಖದ ಕೋಟಲೆ ಆಗಲಿ, ಯಾವುದಿಲ್ಲ, ನೋ ವಿಕಾರ. ಎಷ್ಟು ಖುಷಿಪಟ್ಟಿದ್ದಾನೆ ರಾಮ ಅಂದರೆ, ಎರಡೂ ಒಂದೇ ನನಗೆ. ಅಪ್ಪನ ಆಸ್ತಿ ಬಳುವಳಿ ಎರಡು ಸಮತಾನೆ ಮಗನಿಗೆ, ಬಯಸಬೇಕಾದ್ದೇ ತಾನೆ ಅನ್ನುವ ನೆಲೆಯಲ್ಲಿ ಯಾವ ವ್ಯಕ್ತಿಗೂ ಅರ್ಥ ಆಗಲಿಲ್ಲ ಅಂತ ರಾಮ ಏನು ಅಂತ. ಹೊರಟ ಕಥೆ ಯಾರಿಗೂ ಗೊತ್ತಾಗಲಿಲ್ಲ. ಒಮ್ಮೆಲೆ ಶಾಕ್ ಆದರು ಅವರು. ಆದ್ದರಿಂದ ಹೀಗೆ ಮರುದಿನ ರಾಮ ಬಂದಿದ್ದಾನೆ ಅಯೋಧ್ಯೆಯ ಅರಸ ಅಂತ ಅನಿಸಿಕೊಳ್ಳುವವ ಇನ್ನು ಮುಂದೆ. ಆಗಲಿಲ್ಲ, ಅಲ್ಲಿ ಹೇಳಲಿಲ್ಲ. ಇಲ್ಲಿ ಬಂದಾಗ ಇಡೀ ಮಿಥಿಲೆಯ ಜನರೆಲ್ಲ ಸಂಭ್ರಮಿಸಿಕೊಂಡಂತೆ.
ನಮ್ಮ ಹುಡುಗಿಗೆ ಹೇಳಿದವರ ಅಂತ ಇನ್ನೂ ಆಗಲಿಲ್ಲ, ಅವರದ್ದೇ ತೀರ್ಮಾನ ನೋಡಿ. ನಿನ್ನೆ ತಾನೇ ಸ್ವಯಂವರ ಮುರಿದಿದೆ, ಯಾರಿಗೂ ಆಗಲಿಲ್ಲ, ಬಿಲ್ ಎತ್ತಲಿಕ್ಕೆ ಆಗಲಿಲ್ಲ. ಇವತ್ತು ಒಂದು ಅಯೋಧ್ಯೆಯ ಹುಡುಗ ನೋಡಿಬಿಟ್ಟು ಲೆಕ್ಕಾಚಾರ ಮಾಡಿಕೊಂಡ್ರು ಅವರೇ, ಇದು ಸೀತೆಯ ಹುಡುಗ ಅಂತ. ಅಷ್ಟು ಜನರ ಒಂದು ಹಾರೈಕೆ ಕೆಲಸ ಮಾಡದಿರ್ತದ ನೋಡಿ. ಇದು ಗಮ್ಮತ್ತು ಅಂತ ಹೇಳು. ಗುಡ್ ವಿಲ್ಸ್ ಮಂತ್ರಾಕ್ಷತೆಯಲ್ಲಿ ಇಲ್ಲ, ಗುಡ್ ವಿಲ್ಸ್ ಮನೆಯಲ್ಲಿ ಕೂತು ಇನ್ವಿಟೇಷನ್ ನೋಡಿ ಆ ದಿನ ಆಗಲಿ ಒಳ್ಳೆಯದು ಅಂತ ಹೇಳಿದ್ರು ಸಾಕಾಗುತ್ತೆ, ಒಳ್ಳೆಯದಾಗುತ್ತೆ. ನೀವು ಬಂದು ಸತ್ತೋಗ್ಲಿಕ್ಕೆ ಅಂತ ಮಂತ್ರಾಕ್ಷ ಹಾಕಿದ್ರು ಪ್ರಯೋಜನ ಏನಾಗುವುದಿಲ್ಲ. ಆ ಹಾಳು ಕೈಯಲ್ಲಿ, ಹೇಸಿಗೆ ಬಾಯಲ್ಲಿ, ಎಂದಿಯೋ ಯೋಚನೆಯಲ್ಲಿ ಏನು ಮಾಡುವ. ಅದು ಬೂಡ್ಸ್ ಹಾಕೊಂಡ ಕಾಲಲ್ಲಿ, ಮತ್ತೆ ಈಗ ತಾನು ಐಸ್ ಕ್ರೀಮ್ ತಿಂದ ಕೈಯಲ್ಲಿ ಇದು ಮಂತ್ರಾಕ್ಷತೆ ಕೆಲಸ ಮಾಡ್ತದ? ಇವ್ರು ಹೇಳ್ತಾರೆ ಎಲ್ಲಿ ಉಂಟು ನಾವು ಉಳಿಸ್ಲಿಕ್ಕೆ ಅಂತ. ನನಗೆ ಅಷ್ಟು ಆಶ್ಚರ್ಯ ಆಗುತ್ತೆ ಕೆಲವೊಮ್ಮೆ. ನಾವು ಏನು ಕೇಳ್ತೇವೆ ಅಂತ ಗೊತ್ತಿಲ್ಲಲ್ಲ ಅಂತ ಡಿಮಾಂಡ್ ಮಾಡಲಿಕ್ಕೆ. ನಾವು ಏನು ಮಾಡ್ತಾ ಇದ್ದೇವೆ ಹೇಳೋದು. ಹೊರಗೆ ಬಂದ ಕೈಯಲ್ಲಿ ಬೂಡ್ಸು ತೆಗೆದ, ಕೈಯಲ್ಲಿ ಅಂತ ಹೇಳಬೇಕಲ್ಲ ನಾನು. ಅದು ನಾಯಿಯ ಹೇಲನ್ನೆಲ್ಲ ಮೆಟ್ಟಿ ಬಂದಿದೆ ಬೂಡ್ಸು, ಅದು ತೆಗೆದ. ಅದೇ ಹೋಗಿ ಕೈಯಲ್ಲಿ ತೀರ್ಥ ತಗೊಂಡ, ಅದೇ ಕೈಯಲ್ಲಿ. ಇದು ದೇವರ ತೀರ್ಥವಾ? ಈಸ್ ಇಟ್ ಹೋಲಿ ವಾಟರ್? ನಾವೇನು ಮಾಡಿಕೊಂಡೆವು? ಎಲ್ಲಿದೆ ನಮ್ಮ ಪಾವಿತ್ರ್ಯ? ಎಲ್ಲಿದೆ ಶುದ್ಧತೆ? ಎಲ್ಲಿದೆ ಮಡಿವಂತಿಕೆ? ಎಲ್ಲಿದೆ ಒಂದು ದೊಡ್ಡ ಬೆಲೆ ಕೊಡತಕ್ಕಂಥ ಸಂಸ್ಕೃತಿ ವ್ಯವಸ್ಥೆ? ಯಾರ ಹತ್ರ ಕೇಳೋದು ನಾವು ಪಾಠ ಇದನ್ನು? ಯಾರಿಗೆ ಹೇಳೋದು ಪಾಠ ಇದನ್ನು? ಇಷ್ಟೆಲ್ಲ ನಾನು ಹೇಳಿಕೊಂಡ್ರೆ ನನ್ನ ಹತ್ರ ಹೇಳ್ತಾರೆ ಮೆಲ್ಲ ಗುಟ್ಟಲ್ಲಿ, ನಾವು ಬೂಡ್ಸ್ ಹಾಕ್ಬಾರ್ದ? ದಮ್ಮಯ್ಯ ಮಾರ, ನೀವು ದಿನ ಬೂಡ್ಸೇ ಹಾಕೊಂಡು ನನಗೇನಂತೆ? ಬೂಡ್ಸಿನ ಕೈಯಲ್ಲಿ ತೀರ್ಥ ತಗೊಳ್ಬೇಡಿ ಹೇಳಿದ್ದು ನಾನು ಅಷ್ಟೇ. ಬೂಡ್ಸ್ ಹಾಕೊಂಡು ವೇದಿಕೆ ಮೇಲೆ ಬಂದು ಮಂತ್ರಾಕ್ಷತೆ ಹಾಕಿಬೇಡಿ ಹೇಳಿ. ನಾವು ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸಿಕೊಂಡ್ರೆ ಉಳಿದವರು ಬೆಳೆಸ್ತಾರೆ, ನೋಡ್ತಾರೆ. ನಾವೇ ಮಾಡುತ್ತಿದ್ದೆ. ಕೃಷ್ಣ ಹೇಳ್ತಾನೆ ಬೆರಳು ತೋರಿಸಿ, ಉತ್ಸೀದೇವ್ರಿಮೇ ಲೋಕ ನಕುರ್ಯಾಂ ಕರ್ಮಚ್ಛೇದ. ನಾನು ಕೆಲಸ ಮಾಡದಿದ್ದರೆ ನಾಳೆ ಕೃಷ್ಣ ಮಾಡಲಿಲ್ಲ ಅಂತ ತೋರಿಸ್ತಾರೆ ಹೇಳಿ. ಬ್ರಾಹ್ಮೇ ಮುಹೂರ್ತೆ ಚೋತ್ತಾಯ ವಾಯು ಪಸ್ಪೃಶ್ಯ ಮಾಧವ. ಬೆಳಿಗ್ಗೆ 3-4 ಗಂಟೆಗೆ ಎದ್ದು ನದಿಯಲ್ಲಿ ಮುಳುಗಿ ಮಿಂದು ಬ್ರಾಹ್ಮ ಮುಹೂರ್ತದಲ್ಲಿ ಕೃಷ್ಣ 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 ಜಪ ಮಾಡ್ತಾನಂತೆ. ಕೃಷ್ಣ ಏನು ಜಪ? ಅವನನ್ನೇ ಮಾಡೋದು, ಮತ್ತೆ ಯಾರನ್ನು ಮಾಡೋದು? ಅವ ಯಾರ ಜಪ ಮಾಡೋದು? ಅವನಿಗೆಂತ ಉಂಟು ಜಪ ಮಾಡಲಿಕ್ಕೆ? ಅವನ ರಾಧೆ 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 ಹೇಳಬೇಕಾ? ಹೇಳಿಕೊಳ್ಳಿ, ಮತ್ತೇನುಂಟು ಅವನಿಗೆ ಜಪ ಮಾಡಲಿಕ್ಕೆ? ನೋಡಿ ಅವನ ಜಪದ ಕತೆ ಮಾಡಿ ತೋರಿಸ್ತಾನಂತೆ. ಯಾಕೆ ಜನರು ಮಾಡಲಿ? ಇಲ್ಲಾದ್ರೆ ನಾಳೆ ಅವರು ಕೃಷ್ಣ ಕಡ್ದು ಮಲಗಿದ್ದಾನೆ, ನಾವು ಮಲಗುವ ಮಲಗಿಬಿಡ್ತಾರೆ. ಹೊಡೆದು ಇಡೀ ದ್ವಾರಕ್ಕೆ ಹೇಳಬೇಕಾದ್ರೆ ಕೃಷ್ಣ ಹೇಳ್ತಿದ್ದ, ಎದ್ದು ತೋರಿಸ್ತಿದ್ದ, ಪುರಾಣ ಕೇಳ್ತಿದ್ದ, ಜಪ ಮಾಡ್ತಿದ್ದ. ಗಮ್ಮತ್ ಕೇಳಿ ಅವನು. ನಾರದರು ಬಂದು ನೋಡ್ತಾರೆ ಕೃಷ್ಣ ಏನು ಮಾಡ್ತಾನೆ ಅಂತ. ಒಂದು ಕಡೆಯಲ್ಲಿ ಬನ್ನಿ ನಾರದ್ರೆ, ಇಂಟ್ರೆಸ್ಟಿಂಗ್, ಒಳ್ಳೆ ಚಂದ ಸಬ್ಜೆಕ್ಟ್ ಹೇಳ್ತಾ ಇದ್ರು, ಕೂತ್ಕೊಳ್ಳಿ, ರಾಮನ ಚರಿತ್ರೆ ಅಂತ ನೋಡುವ, ಕೇಳುವ. ರಾಮನ ಚರಿತ್ರೆ ಇವ ಎಂತ ಕೇಳೋದು? ಪೂರ ಮಂಗ ಕೊಟ್ಟಿದ್ದವ. ಅದು ನಾರದರನ್ನು ಕುಳ್ಳಿರಿಸಿ ಕೇಳ್ರಿ, ಭಾರಿ ಚಂದ ಹೇಳ್ತಾರೆ ಅಂತಾನಂತ. ಎಲ್ಲ ಮಾಡಿ ತೋರಿಸ್ತಾನೆ, ಶ್ರವಣ, ಭಾಗ್ಯ, ಮತ್ತೊಂದು ಇನ್ನೊಂದು. ಹಾಗೆ ಬಹಳ ಚಂದವಾಗಿ ಅಯೋಧ್ಯೆಯ ಕುಮಾರನನ್ನು ನೋಡಿ ಸೀತೆಯ ಗಂಡು ಅಂತ ಹೇಳಿ ಆಗದ ಮುಂಚೆ ಸಂಭ್ರಮಿಸಿಕೊಂಡ ಆ ಜನತೆಯ ಆಸೆ ಹಾಳಾಗತ್ತಾ? ರಾಮ ಬಿಡ್ತಾನ? ವಿಶ್ವಾಮಿತ್ರ ಹೇಳಿದ ಹೋಗುವ ಸ್ವಯಂವರ ಅಂತೆ. ಮುಗಿದೋಯ್ತು ಸ್ವಯಂವರ, ನಿನ್ನೆ ಎಲ್ಲ ಹೋಗಿ ಆಗಿದೆ. ಬನ್ನಿ, ಎಲ್ಲಿದೆ ಬಿಲ್ಲಿನ ಕತೆ? ಬಂತು, ಎತ್ತಿದ, ಎಡಗೈಯಲ್ಲಿ ಎತ್ತಿದ. ಎಲ್ಲರೂ 20 ಕೈ ಬಳಸಿದವರಿದ್ದಾರೆ, ಆಗಲಿಲ್ಲ. ಎಡಗೈಯಲ್ಲಿ ಎತ್ತಿದ, ಸೇರಿಸುವಾಗ ಏನಾಯಿತು? ಆಗಲಿಲ್ಲ. ಅದು ಲಬ್ಬೆ ಕಟ್ಟ ತುಂಡಾಯಿತು, ಡಮ್ ತುಂಡಾಗಿ ಹೋಯ್ತು. ಎಂತ ಇದು ಪ್ರಯೋಜನ ಎಂದು ಕೆಳಗೆ ಹಾಕಿದ್ದು, ಆಯ್ತಾ ಇಲ್ಲ. ಸೀತೆ ಬಂದು ಕೊರಳಿಗೆ ಮಾಲೆ ಹಾಕಿದ್ದು, ಸ್ವಯಂವರ ಆಗಿ ಹೋಯ್ತು. ಎಷ್ಟು ಗಮ್ಮತ್ತು, ಎಷ್ಟು ಆರಾಮ. ಹಾಗೆ ಅದ್ಭುತವಾಗಿ ಸ್ವಯಂವರದಲ್ಲಿ ಸಿಕ್ಕಿ ಬಂದ ಸೀತೆ, ಎಷ್ಟು ಜನರ ಪ್ರಯತ್ನ ಇದೆ, ಎಷ್ಟು ಹಿಂದೆ ಇದೆ. ಇದು ರಾವಣನ ಕಣ್ಣಿಗೆ ದೊಡ್ಡ ಕೇಡಾಯಿತು. 20 ಕಣ್ಣು ಅರಳಿಸುವಂತಾಯಿತು. ಸುದ್ದಿ ಕೇಳ್ತಾನೆ ಎಲ್ಲಿ ಹೋಯಿತು ಅಂತ. ಅವನು ಬಂದದ್ದೇ ಸೀತೆಯನ್ನು ಪಡಿಲಿಕ್ಕೆ ಅಂತ. ಆಗದ ಸೀತೆಯನ್ನು ಹೇಗಾದರೂ ಪಡಿಬೇಕು ಅಂತ ಸ್ವರ್ಣ ಜಿಂಕೆಯ ಬಗ್ಗೆ ಕೈ ಹಾಕ್ಲಿಕ್ಕೆ ಹೋದ. ನೋಡಿ, ಆಗದೆ ಹೋದರೆ ಹೀಗೆ ಜನರು ಅಪಮಾರ್ಗದಲ್ಲಿ ಪಡಿಲಿಕ್ಕೆ ಆಗತ್ತಾ ನೋಡ್ತಾರೆ, ಕೆಟ್ಟ ದಾರಿಯಲ್ಲಿ ಅದನ್ನು ಬಳಸಲಿಕ್ಕೆ ನೋಡ್ತಾರೆ. ಬುದ್ಧಿ ಬಂದದ್ದು ತಲೆ ಓಡಿಸಿದ್ದೀಗ, ಹೆಚ್ಚು ಕಡೆ ಮಾಡಿದ್ದೀಗ. ಅದು ಬಂದು ಹೇಳಿದ್ದಾಳು ಮತ್ತೆ ಶೂರ್ಪಣಕ್ಕೆ. ಏನಂತ ಹೇಳಿದ್ದು ಗೊತ್ತಾ ನಿಮಗೆ? ನಾವು ಒಳ್ಳೆಯವಳು ಅಂತ ಹೇಳ್ತೇವೆ. ಯಾರೋ ಕೂತಾಗ ಅವಳ ಕಿವಿ ಮೂಗು ಕತ್ತರಿಸಿದ್ದಕ್ಕೆ ರಾಮನನ್ನು ಕಟಕಟೆಗೆ ಕರೀಲಿಕ್ಕುಂಟು. ಎಂಥದ ಮಾಡಿದ್ದು ನೀನು ಮೋಸ? ಲಕ್ಷ್ಮಣನ ಬೆನ್ನಲ್ಲಿ ಬರ್ದಿಯಂತೆ ಮತ್ತೆ ಹೀಗೆ ಮಾಡುವುದಾ? ಎಂತ ಮಾಡಿದ? ಯಾರು ಹೇಳಿದ್ದು? ಏನಾಯಿತು ಗೊತ್ತಾ ನಿಮಗೆ? ಅತ್ತು ಆಗತ ಅಂತಾಳೆ ಶೂರ್ಪಣಕ್ಕೆ. ಬಂದ್ಲು, ಇರಲಿ, ರಾವಣನ ತಂಗಿ ಆಗಲಿ, ವಿದ್ಯುನ್ಮಾಲ ಗಂಡ ಆಗಿದ್ದ, ಸತ್ತೋಗಿದ್ದ. ಅದೇ ರಾವಣ ಪೆಟ್ಟುಪುಡೆಯಲ್ಲಿ ಅವನನ್ನೇ ಕೊಂದದ್ದು ರಾವಣನೇ. ಯುದ್ಧ ಆಗುವ ಯಾರಿಗೆ ಯಾರುಂಟು ಮಾರ್ಯಾರು, ಎಲ್ಲಿ ಯಾರು ಬರ್ತಾರೆ ಕಡಿಯುವುದೇ. ಆಗ ಇವನು ತಂಗಿ ಗಂಡನನ್ನು ಕಡಿದು ಬಿಟ್ಟಿದ್ದಾನೆ, ತಂಗಿ ಬೊಬ್ಬೆ ಆಗಿದ್ದು ಅಂತೇಳಿ, ಒಂದು ಕೆಲಸ ಮಾಡು, ನಿನಗೆ ಯಾರು ಗಂಡ ಆಗ್ತಾನೆ ನೋಡು,
ನಿನಗೆ ಜನಸ್ಥಾನ ಕೊಡ್ತೇನೆ, ಹೋಗಲ್ಲಿ ಇರು. ನಿನಗೆ ಇಷ್ಟವಾದವರನ್ನು ಮದುವೆ ಆಗಿಕೋ. ನಿನಗೆ 3 ಜನರನ್ನು ಕೊಡ್ತೇನೆ ಬೆಂಬಲಕ್ಕೆ, ಕರದೂಷಣ ತ್ರಿಶ್ಯರರು. ಅವರೊಟ್ಟಿಗೆ 14,000 ರಕ್ಕಸರ ಪಡೆ ಇಟ್ಟಿದ್ದೇನೆ. ಎಲ್ಲಿಯಾದರೂ ಪೆಟ್ಟು ಬಿಡೆ ಆದರೆ ಇದ್ದಾರೆ, ಹೊಡಿತಾರೋ, ಎತ್ಕೊಂಡು ಬೇಕಾದ್ರೆ ಬರ್ತಾರೆ, ಯಾರನ್ನು ಎಗರಿಸಿಕೊಂಡು ತರ್ತಾರೆ ಮದುವೆ ಆಗುವಂತ. ಹೀಗೆ ಅವಳು ಹುಡುಕುವಾಗ ಈ ರಾಮ ಸೀತೆ ಲಕ್ಷ್ಮಣ ನೋಡಿದ್ಲು. ನಾನು ಹೇಳಿದ್ನಲ್ಲ ಈಗಾಗಲೇ ರಾಮ ಚಂದ ಎಷ್ಟು ಅಂತ, ಮಾತಾಡುವಾಗಿಲ್ಲ. ಬಹಳ ಚಂದ ರಾಮನನ್ನು ನೋಡಿ ಇವಳೇ ಗಂಡ ಅಂತೇಳಿ ಓಡಿ ಬಂದು ಚಂದ ಮಾಡಿಕೊಂಡು ಬಂದಿದ್ದಾಳೆ, ಹೇಳಿಕೊಂಡು. ಮತ್ತೆ ಎಷ್ಟು ಚಂದ ಮಾಡಿಕೊಂಡ್ಲು, ಭಾಷೆ ತಪ್ತದೆ ಹೆಚ್ಚಾಗಿ. ಹಾಗೆ ಇವಳು ಭಾಷೆ ಹೋಗಿ ಹೇಳಿದ್ಲು, ನಾನು ರಾವಣನ ತಂಗಿ ಇದ್ದೇನೆ, ಶೂರ್ಪಣಕ್ಕೆ ನನ್ನ ಗಂಡ ಸತ್ತಿದ್ದಾನೆ, ನೀನೇ ಗಂಡ ಆಗಬೇಕು ಎಲ್ಲ ಹೇಳಿಕೊಂಡ್ಲು ಇತಿಹಾಸ. ಆಗಲಿ ಅಪ್ಪ, ಎಲ್ಲ ಹೆಂಗಸರದ್ದು ಬಾಯಿ ಎಲ್ಲ ಹೀಗೆ ದೊಡ್ಡದೇ, ಇದ್ದದ್ದನ್ನೆಲ್ಲ ಹೇಳಿಬಿಡ್ತಾರೆ ಮತ್ತೆ ಬೇಡ ತಿಂತಾರೆ ಅಂತ. ಆಗಲಿ ಶೂರ್ಪಣಕ್ಕೆ ಬಂದು ಹೇಳಿದ್ರು. ರಾಮ ಹೇಳಿದ, ಸೀತೆ ಇದ್ದಾಳೆ, ಮದುವೆ ಆಗಿದೆ, ಚಂದ ಇದ್ದಾಳೆ, ಸೀತೆಯನ್ನು ನೋಡಿದ್ಲು. ಅದೇ ಈ ಸೀತೆಯಿಂದಾಗಿ ರಾಮ ಖಂಡಿತವಾಗಿಯೂ ನನ್ನನ್ನು ಮುಟ್ಟುವುದಿಲ್ಲ. ಸೀತೆ ಅಷ್ಟು ಅಟ್ರಾಕ್ಟಿವ್. ರಾಮನ ಕೈಯಲ್ಲಿ ಇಂಥ ಸೊತ್ತಿದ್ದಾಗ ನನ್ನನ್ನೆಲ್ಲಿ ಬರ್ತಾನೆ? ಎಷ್ಟು ವೇಷ ಹಾಕಿದ್ರು ಗೊತ್ತವಳಿಗೆ, ಎಂತ ಮಾಡಿದ್ರು ಒಂದೇ, ಕಣ್ಣು ಉದ್ದ ಮಾಡಿಕೊಂಡ್ರು ಒಂದೇ, ಮೂಗು ಕೆಳಗೆ ಮಾಡಿದ್ರು ಒಂದೇ, ವೇಷದಲ್ಲಿ ಪ್ರಯೋಜನ ಆಗಲಿಲ್ಲ. ಹಾಗಾಗಿ ಏನು ಮಾಡಿದ್ಲಿ ಇವಳು, ಕೊನೆಯ ಹಂತ ಸೀತೆಯನ್ನು ನುಂಗ್ತೇನೆ ಅಂತ ಬಂದು. ಇಷ್ಟೆಲ್ಲ ಆಗೋದು ಸೀತೆಯಿಂದ ಹೇಳಿ, ಸೀತೆ ಇಲ್ಲ ಮಾಡುವ ಅಂತ. ಸೀತೆಯನ್ನು ನುಂಗ್ಲಿಕ್ಕೆ ಅಂತ ರಾಕ್ಷಸಿಯಾಗಿ ಬಂದಾಗ ರಾಮ ಹೇಳಿದ ಲಕ್ಷ್ಮಣನ ಹತ್ರ, ಇನ್ನು ಆಟ ಆಡಲಿಕ್ಕೆ ಆಗುವುದಿಲ್ಲ, ಈಕೆಯನ್ನು ದೂರ ಮಾಡಲಿಕ್ಕೆ ಬರುವುದಿಲ್ಲ, ಮಾತಿನಿಂದ ಇದು ಬಗ್ಗುವಂಥ ಜಾತಿ ಅಲ್ಲ, ಕತ್ತರಿಸಿ ಹಾಕಿ ಅದರದ್ದು ಮೂಗು ಮತ್ತು ಕಿವಿಯಿಂದ. ಯಾಕೆ ಕಿವಿ ಕೇಳುವುದಿಲ್ಲ ಅದಕ್ಕೆ, ನಮ್ಮ ಉಪದೇಶ ಹತ್ತುವುದಿಲ್ಲ ಅಲ್ಲ, ಹತ್ತದ ಕಿವಿ ಯಾಕೆ ಇರುವುದು ಅಂತ ಕತ್ತರಿಸಿಬಿಡು. ನಮ್ಮ ಒಂದು ಫ್ಯಾಮಿಲಿ ವಿಚಾರಕ್ಕೆ ಮ್ಯಾಟರಿಗೆ ಮೂಗು ತೋರಿಸಿದ್ರಿಂದ ಮೂಗಿಲ್ಲದಿದ್ದರೂ ಚೆಂದ ಆಗುತ್ತೆ ಅಂತ ಕೆತ್ತಿ ಕಳಿಸಿದ್ರು. ಇನ್ನಾದರೂ ಇನ್ನೊಬ್ಬರ ಫ್ಯಾಮಿಲಿ ವಿಷಯದಲ್ಲಿ ಮೂಗು ತೋರಿಸಬೇಡಿ ಅಂತ. ಹೆಚ್ಚಿನವರು ತೋರಿಸುವುದು ಮೂಗುತು ಉಳ್ಳವರೇ, ಆದ್ದರಿಂದ ಹೆಂಗಸರ ಮೂಗನ್ನು ಕತ್ತರಿಸಬೇಕಾಗಿ ಬಂತು. ಹೋಗಿ ಹೇಳಿದ್ದೇನು ಗೊತ್ತಾಕೆ ರಾವಣನ ಹತ್ರ, ಬೊಬ್ಬೆ ಹೊಡ್ಕೊಂಡು. ನೋಡಿ, ಇಲ್ಲಿ ಕೆಲಸ ಮುಗಿಸಲಿಲ್ಲ ಅವಳು, ಅವರನ್ನೆಲ್ಲ ಕರೆಸಿದ್ಲು. ಕರದೂಷಣ ತ್ರಿಶ್ಯನರು ಬಂದರು, 14,000 ಬಂತು. ರಾಮ ಒಬ್ಬ ನಿಂತು ಹೋರಾಟ ಮುಗಿಸಿ ಬಂದ. ಸೀತೆಯನ್ನು ಲಕ್ಷ್ಮಣ ಹತ್ರ ನಿಲ್ಲಿಸಿದ, ನೋಡಿಡು ಅಂತ. ಇವರು ಹೋಗುವಾಗ ಹೇಗೆ ಹೋಗ್ತಿದ್ರು ಗೊತ್ತುಂಟ? ಹೇಗೆ ಹೋಗ್ತಿದ್ರು? ಲಕ್ಷ್ಮಣ ಮುಂದೆ, ಸೀತೆ ಹಿಂದೆ, ರಾಮ ಪೂರ ಹಿಂದೆ. ಇವರು ಕಾಡಿನಲ್ಲಿ ಹೋಗುವಾಗ ಕತೆ ಯಾರಾದರೂ ಕೇಳಬೇಕು. ಇದು ನನ್ನ ಹತ್ರ ಒಂದು ಫೋಟೋ ಇದೆ, ಅದು ಏನ್ಷಿಯನ್ ಫೋಟೋ ಇಂಥದ್ದು. ನೀವು ಇಂಟರ್ನೆಟ್ಟಲ್ಲಿ ಹುಡುಕಿದ್ರೂ ಸಿಗುವುದಿಲ್ಲ, ನಾನು ಯಾರಿಗಾದ್ರು ಕಳಿಸ್ತೇನೆ ನೋಡು. ಮತ್ತೆ ಮೊದಲಲ್ಲಿ ಲಕ್ಷ್ಮಣ, ನಡುವಿನಲ್ಲಿ ಸೀತೆ, ಕಡೆಯಲ್ಲಿ ರಾಮ. ಕಾಡಿನಲ್ಲಿ ಹೋಗುವಾಗ ಕತೆ ಇದು. ಹೌದೌದು, ಇವರಿಗೆ ಮಂಡೆ ಮಾರಿ. ಸೀತೆಯನ್ನು ಮುಂದೆ ಬಿಟ್ಟರೆ ಏನಾಗ್ತದೆ? 2 ಗಂಡುಗಳು ಅವಳನ್ನು ಮಧ್ಯದಲ್ಲಿ ಇಟ್ಟುಕೊಂಡು ಹೋಗುವುದು. ಎಲ್ಲಿ ತಪ್ಪಿಸಿಕೊಂಡು ಹೋಗ್ತಾಳೋ ಅಂತ. ಇನ್ನು ಕರ್ಮ, ಯಾರೋ ಒಬ್ಬರು ಕೈ ಹಿಡ್ಕೊಂಡು ಪೇಟೆಗೆಲ್ಲ ಹೋಗ್ತಿದ್ರಂತೆ ಹೆಂಡತಿ ಗಂಡ. ಮೆಲ್ಲ ಒಬ್ಬ ನಕ್ಕು ಕೇಳಿದ್ದಂತೆ ಆಫೀಸಿಗೆ ಬಂದಾಗ, ಎಂತ ಮಾರ ನೀವೆಲ್ಲ ಮಾರ್ಕೆಟಲ್ಲಿ ಎಲ್ಲ ಕೈ ಹಿಡ್ಕೊಂಡೇ ಹೋಗ್ತೀರಿ? ಹೌದು ಮಾರಾಯ, ಕೈ ಬಿಟ್ಟರೆ ಅವಳು ಮಾರ್ಕೆಟಿಗೆ ಓಡಿ ಬಿಡ್ತಾಳೆ, ಕೊನೆಗೆ ಅಂಗಡಿಗೆ, ಶಾಪಿಗೆ ಎಲ್ಲ. ಮತ್ತು ಯಾರು ಕ್ರೆಡಿಟ್ ಕಾರ್ಡ್ ಎಲ್ಲ ಸ್ವೀಪ್ ಮಾಡಲಿಕ್ಕೆ ಹೋಗೋದು, ಅದಕ್ಕೆ ನಾನು ಕೈ ಹಿಡ್ಕೊಂಡು ಗಟ್ಟಿ ಹೋಗೋದು ಅಂದೆ. ಯಾಕೆ ಓಡುವುದು ಅಂತ ಇವ್ರಿಗೆ ಗೊತ್ತಿಲ್ಲ. ಅವ್ರು ಭಾರಿ ಖುಷಿಯಲ್ಲಿದ್ದಾರೆ ಅಂತ ತಿಳ್ಕೊಂಡು ಕೈ ಹಿಡಿಲಿಕ್ಕೆ ಲಕ್ಷಣ ಇರುತ್ತೆ. ಇವ್ರು ಹೇಳೋದು, ಸೀತೆಯನ್ನು ಮಧ್ಯಕ್ಕೆ ಹಾಕಿ ನೋಡಿ, ವಿಮರ್ಶೆ, ರಾಮಾಯಣದ ವಿಮರ್ಶೆ, ರಾಮನ ಕತೆ, ರಾಮನ ಹೆಜ್ಜೆ ನೋಡುವ ಬಗೆ. ಇಷ್ಟಾದರೆ ಏನಂತೆ, ಕಾಡಿನಲ್ಲಿ ಹೋಗುವಾಗಲೂ ಇವಳಿಗೆ ಸ್ವಾತಂತ್ರ್ಯ ಇಲ್ಲ. ಆಚೆ ಈಚೆ 2 ಗಂಡುಗಳು ಹೋಗಿ ಅದರಲ್ಲಿ ಎದುರಲ್ಲಿ ಮೈದುನ ಹೋಗುದು. ಮತ್ತೆ ಇವ್ರಿಗೆ ಮತ್ತೆ ಗುಣ, ಗಂಡನ ತಮ್ಮ ಅಂದ ತಕ್ಷಣ ಇವರಿಗೆ ಪೂರಾ ಬೈಲಿಕ್ಕೆ ಇರುವುದವ. ಎಷ್ಟು ಸೇವೆ ಮಾಡಿದರೂ ಅವನು ಪ್ರಯೋಜನ ಇಲ್ಲ. ಬರೆಯುವವರಿಗೇನಂತೆ ಹೇಳಿಬಿಡುವುದಾಗೆ, ಎದುರಲ್ಲಿ ತಮ್ಮನನ್ನು ಗೂರ್ಖನನ್ನಾಗಿಸ್ತಾನೆ, ಇವ ಹಿಂಬದಿಯಲ್ಲಿ ಹೀಗೆ ವಾಚ್ಮ್ಯಾನ್ ನೋಡ್ತಾ ಇರ್ತಾನೆ. ಹಾಗೆ ಹೋಗ್ಬೇಕು ಸೀತೆ ಅಂತ. ಮತ್ತೆ ಹೇಗೆ ಹೋಗಿ ನೀವೇ ಹೇಳಿ? ಸೀತೆ ಮುಂದೆ ಹೋಗ್ಬೇಕಂತ. ಎಲ್ಲಿಯಾದರೂ ಹೊಂಡದಲ್ಲಿ ಬಿದ್ದರೆ ಕೈ ಚಪ್ಪಾಳೆ ತಟ್ಟಲಿಕ್ಕೆ ಇಬ್ಬರು ನಿಲ್ಲೋದು ಹಿಂದೆ. ಆಗ ಎಳೆದು ಹಿಡಿಬೇಕಂತೆ. ಯಾರು ಎಳೆದು ಹಿಡಿಬೇಕು? ರಾಮನ ಸೀತೆಯ? ರಾಮನ ಲಕ್ಷ್ಮಣನ? ಲಕ್ಷ್ಮಣ ಎಳೆದು ಹಿಡಿದ್ರೆ ಮತ್ತೆ ಬೈತೀರಿ ನೀವು, ಎಂತ ಅವನೇ ಯಾಕೆ ಮುಟ್ಟಿದ್ದು ಅಂತ. ನಮಗೆ ನೋಡಿ, ಒಂದು ಚೂರು ಸ್ವಾತಂತ್ರ್ಯ ಯಾರಿಗಿಲ್ಲ ಅಂದರೆ ಹೆಂಗಸರಿಗಲ್ಲ. ಹೆಂಗಸರ ಮೂತ್ರದೊಡ್ಡಿಗೆ ಗಂಡಸರು ಹೋಗ್ಲಿಕ್ಕಿಲ್ಲ, ಗಂಡಸರ ಮೂತ್ರದೊಡ್ಡಿಗೆ ಹೆಂಗಸರು ಹೋಗ್ಬಹುದು. ಸ್ವಾತಂತ್ರ್ಯ ಯಾರಿಗುಂಟು ಹೇಳಿಗ ನೀವು? ಸ್ತ್ರೀ ಸ್ವಾತಂತ್ರ್ಯ ಮರಿಕತೆ ಅಲ್ಲ, ಸ್ತ್ರೀ ಅಲ್ಲ. ಹೆಂಗಸರ ರೈಲ್ವೆ ಡಬ್ಬಿಗೆ ಗಂಡಸರು ಒಂದು ಹೆಜ್ಜೆ ಇಡ್ಲಿಕ್ಕಿಲ್ಲ, ಪುಡ್ತು ನುಗ್ತಾರೆ ಅವರು ಫೂಟಲ್ಲಿ. ಅದಕ್ಕೆ ನಾನು ಪುಡ್ತು ಹೇಳಿದ್ದು, ಇದು ತುಳು ಶಬ್ದ. ಪುಡ್ತು ನುಗ್ಗುದ್ರೆ ಫೂಟ್ ವಿದ್ ಉಪಯೋಗಿಸಿಕೊಂಡು ಕಾಲಲ್ಲಿ ತುಳಿದು ಹೊಸ ಹಾಕ್ತಾರೆ.
ಆದರೆ ಗಂಡಸರ ಡಬ್ಬಿಗೆ ಹೆಂಗೆ ಸರತ್ತಿದ್ರೆ ಬರ್ರಿ ಅಪ್ಪ ಬನ್ನಿ ಸಾರ್ ಇಲ್ಲೇ ಕೂತ್ಕೊಂಡು ಅಡ್ಜಸ್ಟ್ ಮಾಡಿ ಹೇಳ್ತಾರೆ ಬಂದಳು ಸಾರ್ ಶಕುಂತಲೆ ಅಂತ ಹೇಳಿಕೊಂಡು ನೋಡಿ ಗಮ್ಮತ್ತು ನೋಡಿ ಎಷ್ಟು ಮೈ ಮರಿತಾರೆ ನೋಡಿ ಇತಿಹಾಸ ಅದು ಶಕುಂತಲೆ ಬರಬೇಕಾ ಮತ್ತೆ ನೋಡಿ ಗಮ್ಮತ್ತು ನೋಡಿ ರಮ್ RUM ರಂಬೆ ಊರ್ವಶಿ ಮೇನಕೆ ಅಂತ ನೋಡಿ ಕೊಟ್ಟವರು ಯಾರು ಸ್ವರ್ಗದ ಬೆಡಗಿಯರನ್ನು ಪರಿಚಯಿಸಿದ್ದವರು ಯಾರು ಅದನ್ನು ಕದ್ದವರು ಯಾರು ಕುಡಿಲಿಕ್ಕೆ ನೋಡಿ ಆ ಹೆಸರಾಗಿ ಏನಕ್ಕೆ ಇದು ಎಬ್ರಿವೇಷನ್ ಆಫ್ ದ ಲ್ಯಾಂಗ್ವೇಜ್ ಸೀರಾ ಜಾತ ಇದ್ದಾಗ ಮತ್ತು ರಾಮ ಅಂದ್ರೆ ಏನು ರಾಮ ಅಂದರೆ ರಾವಣನ ಮಾರಕ ಇಡೀ ರಾಮಾಯಣವನ್ನೇ ಬ್ರಿಡ್ಜ್ ಮಾಡಿದ ಕತೆ ಹೆಸರಿನಲ್ಲೇ ಕೊಟ್ಟಿದ್ದಾರೆ ರಾಮ ಯಾಕೆ ಕರೆಯಿಂದರೆ ನನ್ನೊಳಗೆ ರಾವಣ ಇದ್ದಾನೆ ಅವನನ್ನು ಮಾರಯ್ಯ ತೆಗೆದು ಬಿಡಯ್ಯ ಅಂತ ಮಾರಣ ಮಾಡವನನ್ನು ನನ್ನೊಳಗೆ ರಾವಣ ಇದ್ದಾನೆ ಅವನನ್ನು ಹಿಂತೆಗಿ ತೆಗೆದಾಯ್ತಲ್ಲ ನಿನ್ನೆ ನೀನು ರಾಮ ಹೇಳಿದ್ದಲ್ಲ ಈಗ ಮತ್ತೊಬ್ಬ ರಾವಣ ಬಂದಿದ್ದಾನೆ ನಮ್ಮದು ರಾವಣ ಬರ್ತಾ ಇರ್ತಾರೆ ಇಲ್ಲಿ ಒಳಗೆ ಕೂತವರು 10 ಕಡೆಯಿಂದ ತಲೆ ಓಡಿಸುವವರು 20 ಕೈಯಿಂದ ದೋಚುವವರು ಒಳಗೆ ಬರ್ತಾರೆ ಇದು ಭಾವನೆಗಳು ರಾಜಸ ಭಾವನೆಗಳಿಗೆ ಯಾವತ್ತು ಪುಟಿದೆ ಹೇಳುತ್ತೆ ಅದಕ್ಕೊಂದು ಸಂಹಾರ ಆಗಲಿಕ್ಕೆ ರಾಮ ಎನ್ನಿರು ಅಂತ ಯಾಕೆ ಹೇಳಬೇಕು ಅಂದರೆ ಅಲ್ಲಲ್ಲಿ ಬರುವ ರಾಮ ಅಲ್ಲಲ್ಲಿರತಕ್ಕ ರಾವಣರನ್ನು ಮೆಟ್ತಾ ಹೋಗ್ಬೇಕು ಕಡಿತಾ ಹೋಗ್ಬೇಕು ಆ ನೆಲೆಯಲ್ಲಿ ಹೇಳಿದ ಕಥೆ ಇದು ಭಾಳ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಆದ್ದರಿಂದ ಸೀತೆ ಆ ರಾಮನ ಜೊತೆಯಲ್ಲಿ ಹೋಗುವಾಗ ಇಂಟ್ರೆಸ್ಟ್ ಇತ್ತಲ್ಲ ಹೇಳಬೇಕಲ್ಲ ನಾನು ಯಾಕೆ ಏನು ಅಂತ ಹೇಳದಿದ್ದು ಮತ್ತೆ ನಾಳೆ ಬಂದು ಕೇಳ್ತಾರೆ ಅದು ನೀವೊಂದು ಹೇಳಲೇ ಇಲ್ಲಲ್ಲ ನೋಡಿ ಎದುರಲ್ಲಿ ಏನು ಬರ್ತದೆ ಗೊತ್ತಿಲ್ಲ ಮೇಲಿಂದ ಹಾರಬಹುದು ಕೆಳಗಿಂದ ಧಾವಿಸಬಹುದು ನೆಲ ಬೀರುವುದು ಕರಿಬಹುದು ಆದ್ದರಿಂದ ಲಕ್ಷ್ಮಣ ಮೊದಲು ಹೆಜ್ಜೆ ಇಟ್ಟ ಸರಿ ಮಾಡಿಕೊಂಡು ಹೋಗ್ತಾನೆ ದಾರಿ ಟೆಸ್ಟಿಗೆ ಲಕ್ಷ್ಮಣ ಹೋದ ಬಳಿಕ ಸೀತೆ ಹೋಗ್ಬೋದು ಎಲ್ಲಿ ಬೇಕಾದರೂ ನೋಡ್ತಾ ಹೋಗ್ಲಿ ಹೆಂಗಸರೆಲ್ಲ ಸಾಮಾನ್ಯ ಆಗಿ ಎಲ್ಲ ನೋಡ್ತಾ ಹೋಗುದು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸ್ತಾರೆ ಸ್ವಯಂ ಪ್ರಕೃತಿ ಅಲ್ವಾ ಇಷ್ಟ ಕರೆಕ್ಟ್ ಅದು ದಟ್ ಇಸ್ ಟ್ರೂ ಪ್ರಕೃತಿಯ ಸ್ವತ್ತು ಅವರಲ್ಲಿದೆ ಅದರಿಂದ ಪ್ರಕೃತಿಯಲ್ಲಿ ಖುಷಿ ಇರ್ತಾರೆ ಅವರು ಅದರಿಂದ ಸೀತೆಗೆ ಏನು ಧಕ್ಕೆ ಆಗಬಾರ್ದು ಆರಾಮವಾಗಿ ಹೋಗಲಿ ಹೆಜ್ಜೆ ನೋಡಬೇಕಾಗಿಲ್ಲ ಗಡಿಬಿಡಿ ಪಡಬೇಕಾಗಿಲ್ಲ ಭಯವನ್ನು ಉಂಟು ಮಾಡಬೇಕು ಇಲ್ಲಾದರೂ ಹೀಗೆ ನೋಡ್ತಾ ಇರಬೇಕು ಮುಂದೆ ಹೋಗಿ ಹೇಳಿದರೆ ನನ್ನನ್ನೇ ಮುಂದೆ ಕಳಿಸೋದು ಸಾಯಲಿಕ್ಕೆ ಎಲ್ಲಿಯಾದರೂ ಹಾವು ಕಚ್ಚಿದ್ರೆ ಅಂತ ಹೇಳಿಕೊಂಡು ಹೆದರಿಕೊಂಡು ನೋಡ್ತಾ ಇರ್ತಾಳೆ ಆ ತರಗೆಲ್ಲ ಅಲ್ಲಾಡಿದ್ರು ದಸಕ್ಕಾಗುತ್ತೆ ಒಮ್ಮೆ ಆಗಬಾರ್ದು ಅಂತ ದೇವರು ಏನು ಮಾಡಿದ್ದ ಲಕ್ಷ್ಮಣ ನೀನು ಕಾಲಿಡು ಕ್ಲೀನ್ ಆಯ್ತಾ ಸೀತೆ ಹೋಗಿ ಅಲ್ಲ ಲಕ್ಷ್ಮಣ ಸರಿ ಮಾಡಿದ ನಂತರ ಸೆಕೆಂಡ್ ಟೆಸ್ಟ್ ಸೆಕೆಂಡ್ ಒಪಿನಿಯನ್ ಇರ್ತದಲ್ಲ ರಾಮನೊಂದು ಹೋಗ್ಕೊಳ್ಳಿ ಅಲ್ಲ ಮಾರ್ಯಾರೆ ಎಲ್ಲಿಯಾದರೂ ಆಗೋದಾದರೆ ಸೆಕೆಂಡ್ ಏನಾದರೂ ಆದರೆ ಆಗಲಿ ರಾಮನಿಗೆ ಮತ್ತೆ ಸೀತೆ ಬರಲಿ ಅಂತ ಹೇಳ್ಬೋದು ನೀವು ಹಾಗೆ ಮಾಡುವ ಅಂತ ರಾಮ ಮಾಡ್ತಿದ್ದ ಆದರೆ ನಾವು ಅಲ್ಲಲ್ಲ ರಾಮ ಅವನು ಬೇರೆ ಅವನ ಲೆಕ್ಕಾಚಾರ ಬೇರೆ ಯಾಕೆಂದರೆ ನಾನು ಹೋಗಿಬಿಟ್ರೆ ಹಿಂಬದಿಯಲ್ಲಿ ಸೀತೆ ಇದ್ದಾಳೆ ಒಬ್ಬಳೆ ಯಾರಾದರೂ ಹಿಂದಿಂದ ಕಿಡ್ನ್ಯಾಪ್ ಮಾಡಿದರೆ ಅದು ಸತ್ಯವೇ ಹಾಗಾಗಿ ಬೇಡ ಸೀತೆ ನನ್ನ ಕಣ್ಗಾಪಿನಲ್ಲಿ ಬರಬೇಕು ನಾನು ನೋಡ್ತಾ ಇರ್ತೇನೆ ಸೀತೆ ಏನೂ ಆಗದಂತೆ ಎಲ್ಲಿ ಹೆಜ್ಜೆ ಇಡ್ತಾಳೆ ಮೊದಲು ಸರಿ ಮಾಡಲಿಕ್ಕೆ ಲಕ್ಷ್ಮಣ ಮತ್ತೆ ಇಟ್ಟರೂ ಕುಸಿದರೆ ಹಿಡಿಲಿಕ್ಕೆ ನಾನು ಈಗ ಜಟೆ ಹೇಳಿದ್ರೂ ಪರವಾಗಿಲ್ಲ ಆಕೆ ಸೊಂಟ ಮುಟ್ಟಿದ್ದು ತೊಂದರೆ ಇಲ್ಲ ಯಾಕೆ ಲಕ್ಷ್ಮಣ ರಾಮನ ಇದ್ದಾನಿಗೆ ಮತ್ತೆ ಯಾರು ಅಲ್ಲ ಹಿಂಬದಿಯಲ್ಲಿ ಏನು ಚಂದ ನೋಡಿ ಹೋಗುವಾಗಲೂ ಒಂದು ವ್ಯವಸ್ಥೆ ರಾಮನ ಈ ಚೌಕಟ್ಟು ಉಂಟಲ್ಲ ಮರ್ಯಾದೆ ಅಂದರೆ ಹಾಗೆ ತಪ್ಪಿಲ್ಲದಂತಿನ ಹೆಜ್ಜೆಯ ಕಥೆ ಇದು ಯಾರು ಹೇಗೆ ಏನು ಎಲ್ಲಿ ಎಷ್ಟು ಗೊತ್ತಿಲ್ಲದೆ ಆಕ್ರಮಣ ಆಗುವುದು ಹಿಂದಿನಿಂದ ಎದುರಲ್ಲಿ ಕಾಣುವುದನ್ನು ನಿಭಾಯಿಸಬಹುದು ಹಿಂದಿಂದ ಸಿಂಹ ಹುಲಿ ಹಾರಿದ್ರೆ ಏನು ಮಾಡ್ತೀರಿ ಆದ್ದರಿಂದ ಲಕ್ಷ್ಮಣ ಎದುರಲ್ಲಿ ನೋಡ್ತಾ ಇದ್ದಾನೆ ಆಗದೇ ಇದ್ದರೆ ನಾನು ನೋಡ್ತೇನೆ ಹಿಂಬದಿಯಲ್ಲಿ ಲಕ್ಷ್ಮಣನನ್ನು ಹಾಕಿದರೆ ಅದರ ಮೇಲೆ ಆಕ್ರಮಣ ಮಾಡಿದರೆ ನನಗೆ ಆಗಲಿಕ್ಕಿಲ್ಲ ಹಾಗಾಗಿ ಲಕ್ಷ್ಮಣನ ಸೇಫಿಗೂ ಸೀತೆಯ ರಕ್ಷಣೆಗೂ ರಾಮ ಹಿಂದೆ ನಿಂತು ಅದ್ಭುತ ರೀತಿ ಪ್ರತಿಮೆ ಸಾಲಲ್ಲಿ ಇಡ್ತೇವೆ ಹೋಗುವ ರೀತಿಯಲ್ಲಿ ಇಟ್ಟರೆ ಪ್ರತಿಮೆಗೆ ಅರ್ಥ ಇರುತ್ತೆ ಆದರೆ ಸೀತೆ ಅಡ್ಡ ಆಗ್ತಾಳೆ ಅಡ್ಡ ಆಗಬೇಕೆ ಬರಲಿ ಸೀತೆ ಅಂತ ರಾಮ ಹೇಳಿದ ರಾವಣ ಸತ್ತ ಬಳಿಕ ವಿಭೀಷಣ ವ್ಯವಸ್ಥೆ ಮಾಡಿದ ಅದ್ಭುತ ವಿಭೀಷಣನಿಗೊತ್ತು ಸೀತೆ ಬರುವಾಗ ಎಲ್ಲ ಆಚೆ ಈಚೆ ಮಾಡಿಕೊಂಡು ರಹಸ್ಯವಾಗಿ ವ್ಯವಸ್ಥಿತವಾಗಿ ಅರಮನೆಯ ರಾಣಿ ಬರುವಂತೆ ರಾಮ ಏನು ಹೇಳ್ತಾನೆ ಗೊತ್ತಾ ಹೋಗಿರಿ ಎಲ್ಲ ಆಚೆ
ಅವಳಿಗೆ ಪ್ರೊಟೆಕ್ಷನ್ಸ್ಗಳು, ಬಾಡಿ ಗಾರ್ಡ್ಸ್ಗಳು, ಬ್ಲ್ಯಾಕ್ಔಟ್ಸ್ಗಳು ಅವರೆಲ್ಲ ಬೇಡ, ಸೀದಾ ಬರಲಿ. ಹೆಣ್ಣಿಗೆ ರಕ್ಷಣೆ ಶೀಲವೇ. ಹೇಳುವಾಗ ಎಷ್ಟು ಕ್ರೂರನೋ ಅನಿಸ್ತದೆ ರಾಮ, ಆದರೆ ಎಷ್ಟು ಉದಾರಿ ಅಂದರೆ, ಈ ಕೋಟಿಗಟ್ಟಲೆ ಮಂಗಗಳು ಯಾವ ಸೀತೆಗೋಸ್ಕರ ಸೇತು ಕಟ್ಟಿ ಓಡಿ ಬಂದ ರಾವಣನ ಸಂಹಾರ ಆಗಿದೆ ಅಂತ ಕುತೂಹಲದಲ್ಲಿ ಯಾರಿಗೂ ಸೀತೆ ಗೊತ್ತಿಲ್ಲ. ಒಬ್ಬರೇ ನೋಡಿದ ಮಂಗ ಹನುಮಂತ, ದೃಷ್ಟಾ ಸೀತಾ ಅಂತ. ಯಾರವಳು ಸೀತೆ ಅಂತ ಎಲ್ಲ ಮಂಗಗಳು ತುದಿ ತುದಿ ಹತ್ತಿ ನೋಡ್ತಾ ಇದ್ದಾವೆ. ಇವಳೆಲ್ಲ ಮುಚ್ಚಿಕೊಂಡು ದೋಲಿಯಲ್ಲಿ, ಹಿಂದಿನ ದೋಲಿ ನಿಮಗೆ ಗೊತ್ತು ಹೇಗಿರ್ತದೆ ಅಂತ, ರಾಣಿಯ ವಾಸದ್ದು, ಹಾಗೆಲ್ಲ ಮಾಡಿಕೊಂಡು ಬರಲಿಕ್ಕೆ ಎಂಥದ್ದಾಗಲಿ. ಅದಕ್ಕೆ ರಾಮ ಹೇಳಿದ, ಇಷ್ಟು ಸಮಯ ಪ್ರಯತ್ನಪಟ್ಟ ವರ್ಷಗಟ್ಟಲೆ ಅನ್ಯಾಯ ಆದ ಕಥೆಯಲ್ಲಿ ಒಂದು ನ್ಯಾಯ ಸಿಗುವಾಗ ಆಕೆ ಬರುವುದನ್ನು ಎಲ್ಲ ಮಂಗಗಳು ಗಮ್ಮತ್ತು ನೋಡಲಿ ಅಂತ. ಇದು ಉದಾರತೆ, ಇದು ಗಮ್ಮತ್ತು, ಇದು ವಿಷಯ. ಎಷ್ಟು ದೊಡ್ಡ ರಾಜನಾದರೂ ರಾಣಿ ಬರುವಾಗ, ವರ್ಷದ ಕಡೆಯಲ್ಲಿ ಕಳೆದ ರಾಣಿ ಬರುವಾಗ ಏನು ವಿಕಾರಗೊಳ್ಳದೆ ಮಂಗಗಳೆಲ್ಲರ ಆಸೆ ಒಮ್ಮೆ ಕಣ್ತುಂಬ ನೋಡಬೇಕು ರಾಮನ ಮಡದಿಯನ್ನು ಅಂದಾಗ, ನೋಡಿಕೊಳ್ಳಿ ಅಯ್ಯ, ಉದಾತ್ತ ದೇವತೆಯ ದರ್ಶನ ನನ್ನೆಲ್ಲ ಪರಿಚಾರಕರಿಗೆ ಆಗಲಿ ಎನ್ನುವ ಅದ್ಭುತವಾದ ರಸಾಯನ ಎಲ್ಲಿಯೂ ಸಿಗುವುದಿಲ್ಲ. ಇಂತಹ ರಾಮ ನಮಗಿರಲಿ, ಇಂತಹ ಸೀತೆ ಇಲ್ಲಿರಲಿ, ಇಂತಹ ಲಕ್ಷ್ಮಣ ಬಂದು ಬಿಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ರಾಮನ ಹೆಸರನ್ನು ಇಟ್ಟುಕೊಂಡು ಭಗವಾನ್ ಶ್ರೀರಾಮನನ್ನು ಅವಹೇಳನ ಮಾಡುತ್ತಾ ಇರುವ ವಿಷಯ ದೃಶ್ಯ ಮಾಧ್ಯಮದಲ್ಲಿ, ಸುದ್ದಿ ಮಾಧ್ಯಮದೆಲ್ಲ ಬರ್ತದೆ. ಅದು ದೊಡ್ಡದಲ್ಲ. ಆದರೆ ನಮ್ಮಲ್ಲಿ ಇಷ್ಟವೆಲ್ಲ ಪಂಡಿತರಿದ್ದು ಸಹ ಅದನ್ನು ಒಂದು ಸಮರ್ಥವಾಗಿ ಖಂಡಿಸಿದ್ದು ನಾವು ಎಲ್ಲಿಯೂ ಕಾಣ್ತಾ ಇಲ್ಲಲ್ಲ ಸರ್. ನಾನು ಆಗಲೇ ಹೇಳಿದೆ, ಕಣ್ಪಟ್ಟಿ ಕಟ್ಟಿದ ನ್ಯಾಯ ದೇವತೆಯನ್ನು ಮಾತಾಡಿಸಿ ಅಂತ. ವ್ಯಕ್ತಿ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ. ನೀವು ರಾವಣನನ್ನೇ ರಾಮ ಅಂತ ಹೇಳಿದ್ರು ನಾವೆಲ್ಲ ಹೇಳಲಿಕ್ಕಾಗುವುದಿಲ್ಲ. ನೀವು ರಾಮನನ್ನೇ ರಾವಣ ಅಂತ ಮಾಡಿದರು, ವಿಲನ್ನೇ ಮಾಡಿದರು, ನಮಗೇನು ಸೊಲ್ಲಿಲ್ಲ. ನೀವು ಹೇಳಿಕೊಂಡಿದ್ದೀರಿ ವ್ಯಕ್ತಿ ಸ್ವಾತಂತ್ರ್ಯ, ಏನು ಬೇಕಾದ್ರೆ ಹೇಳಿ ಅಂತ. ನಿಮಗೊಂದು ಉದಾಹರಣೆ ಹೇಳ್ತೇನೆ. ಇವತ್ತಿಗೆ ಪ್ರೆಸೆಂಟ್ ಮೋದಿಯ ಮೋರೆಯನ್ನು ಯಾವುದೋ ದೇಹಕ್ಕೆ ಅಂಟಿಸಿ ಯಾವುದೋ ಪದ್ಯ ಹಾಕಿ ಕುಣಿಸುವ, ಡ್ಯಾನ್ಸ್ ಹಾಕುವ, ಯಾರೊಟ್ಟಿಗೆ ಕುಣಿಯುವ ಚಿತ್ರಗಳನ್ನು ನೀವು ನೋಡುವುದಿಲ್ವಾ? ನೋಡಲಿಲ್ವಾ ಕ್ಲಿಪ್ಸ್ಗಳನ್ನು? ಒಬ್ಬ 140 ಕೋಟಿಯಲ್ಲಿ ಒಬ್ಬ ಮಾತಾಡಿದ್ದು ಒಬ್ಬ ದೊರೆಯ ಬಗ್ಗೆ ಹೇಳಲಿಕ್ಕೆ ಬರ್ತದ ನಿಮಗೆ? ಧೈರ್ಯ ಇದೆಯಾ ನಿಮಗೆ? ಕಾನೂನಿದೆಯಾ ನಿಮಗೆ? ಎರಡೂ ಇಲ್ಲ, ಎರಡೂ ಇಲ್ಲ. ಮತ್ತೇಕೆ ಮೌನ? ಇಷ್ಟೇ. ಕಾಣದ ರಾಮನ ಬಗ್ಗೆ ಕಾಣುವ ಮನುಷ್ಯರು ಹೇಳುವಂತೆ ನಾಲಿಗೆಯನ್ನು ಹರಿಸಿದರೆ ನಾವೆಲ್ಲಿ ಕತ್ತರಿಸಲಿಕ್ಕಾಗತ್ತೆ? ನಮ್ಮ ಕೈಯಲ್ಲಿ ಎಲ್ಲಿ ಅಸ್ತ್ರ ಕೊಟ್ಟಿದ್ದಾರೆ? ಸತ್ಯವನ್ನು ಹೇಳುತ್ತೇವೆ, ಇಷ್ಟ ಆಗುವುದಿಲ್ಲ ಹೆಚ್ಚಿನವರಿಗೆ. ಸುಳ್ಳನ್ನು ಹೇಳುತ್ತಾರೆ, ತುಂಬ ಇಷ್ಟಪಡ್ತಾರೆ. ಸುಳ್ಳಿನ ದೇವತೆಗೆ 1000 ಸೀರೆಗಳು, ಸತ್ಯ ದೇವತೆ ಬತ್ತಲೆ ಮಾತ್ರ. ಆಕೆ 1000 ಊರು ತಿರುಗಿ ಬರ್ತಾಳೆ. ಸುಳ್ಳಿನ ದೇವತೆ, ಸತ್ಯ ದೇವತೆ ಮನೆ ಬದಿಯಲ್ಲಿ ಕೂತಿರ್ತಾಳೆ. ಹಾಗಾಗಿ ಪ್ರಚಾರದಲ್ಲಿ ಇರುವುದು ತಪ್ಪೇ. ಸೀರಿಸಲೆ ಬರುವುದೆಲ್ಲ ಬೊಗಳೆಗೆ. ಅದು ವಾಲಿ ಹೆಸರಲ್ಲಿ ಹೇಸಿಗೆ ಮಾಡಿದ್ದ ಸಿನಿಮಾ ಇಲ್ವಾ? ಕಲಿಯುಗದ ಪಾಂಡವರು ಹೆಸರಿಲ್ವಾ? ಪಾಂಚಾಲಿ ಹೆಸರಲ್ಲಿ ಸಿನಿಮಾ ಬರಲಿಲ್ವಾ? ನಾನು ಹಾಗೆ ಹೇಳಲಿಕ್ಕೆಲ್ಲ ಹೋಗಲಿಲ್ಲ. ಯಾರಾದರೂ ಮಾತಾಡ್ತಾರಾ? ಅದೇ ಒಂದು ಚಪ್ಪಲಿಯಲ್ಲಿ ದೇವರು ದೊಡ್ಡವನು ಅಂತ ಅಲ್ಲಾಹು ಅಕ್ಬರ್ ಬರೆದ್ರೆ ಚಪ್ಪಲಿ ತಗೊಂಡು ಹೊಡಿತಾರೆ. ದೇವರು ದೊಡ್ಡವನಲ್ವಾ? ಅಲ್ಲಿ ಬರಿಬಾರ್ದ? ಎಲ್ಲಿ ಬರಿಬಹುದಲ್ಲ? ಅವಹೇಳನ ಆಗ್ತದೆ ಆಗ ಅಲ್ವಾ? ನಮ್ಮದು ಏನು ಮಾಡು, ಲಕ್ಷ್ಮೀ ಪಟಾಕಿ ಅಂತ ಹೆಸರು ಕೊಟ್ಟು ಬೆಂಕಿ ಹಾಕಿ ಆಕೆ ಚಿತ್ರ ಇಟ್ಟು ಬಡಮ್ಮ ಮಾಡಿ ತುಂಡು ತುಂಡು ಮಾಡುವ ಲಕ್ಷ್ಮಿಯನ್ನು ದೀಪಾವಳಿಯಲ್ಲಿ ನಾವು ನೋಡ್ಬೋದು. ನಾವೇ ಹಚ್ಚುತ್ತೇವೆ, ನಾವೇ ಪಟಾಕಿ ಅಂಗಡಿ ಇರ್ತೇವೆ, ನಾವೇ ಹೇಳ್ತೇವೆ ಪಟಾಕಿ ಬಿಡ್ಲಿಕ್ಕಿಲ್ಲ ಹೇಳಿದರೆ ಅದು ನಮ್ಮ ಧರ್ಮ ಅಂತ ಗಲಾಟೆ ಮಾಡ್ತೇವೆ. ಏನರ್ಥ ಇದೆ? ಆದ್ದರಿಂದ ತಿದ್ದಿಕೊಳ್ಳುವ ಜಾಯಮಾನದವರಿದ್ದರೆ ತಿದ್ದಿಕೊಳ್ಳುತ್ತಾರೆ. ತಿದ್ದಿಕೊಳ್ಳುವುದಿಲ್ಲ ಅಂತ ಪ್ರಿಜುಡೈಸ್ ಮೈಂಡ್ ಹಿಡಿದರೆ ಯಾವ ಕಾಲಕ್ಕೆ ಅವರು ಅನ್ಯಾಯವನ್ನು ನಿಲ್ಲಿಸುವುದಿಲ್ಲ. ಆದ್ದರಿಂದ ತಿದ್ದಲಿಕ್ಕೆ ಆಗುವುದಿಲ್ಲ. ಬೆರಳೆಣಿಕೆ ಜನ ಇರುವುದು. ನಾವು ಗಲಾಟೆ ಮಾಡಿದರೆ 10 ಜನ ನಮ್ಮ ಮೇಲೆ ಒಂದೋ ಬೆದರಿಕೆ ಹಾಕ್ತಾರೆ, ಇಲ್ಲ ಮನೆ ಮಂದಿಯ ಮೇಲೆ ಸ್ಟ್ರೈಕ್ ಮಾಡ್ತಾರೆ, ಇಲ್ಲ ಒಳಗೆ ಹಾಕಿ ಬಿಟ್ಟ ಹಾಗೆ ನಾಟಕ ಮಾಡಿ, ಹಿಡಿದ ಹಾಗೆ ನಾಟಕ ಮಾಡಿ ಸ್ವಲ್ಪ ಮಾಡಿ ಬಿಡುತ್ತಾರೆ. ಪ್ರಯೋಜನ ಇಲ್ಲ. ಆದರೆ ನೀವೆಲ್ಲ ಒಟ್ಟಾಗ್ತೀರಾ? ನಾನಿದ್ದೇನೆ. ಆದರೆ ನೀವು ಹಾಗೆ ಹೇಳ್ತೀರಿ, ನಾವು ಸೀನಿಯರ್ಸ್ ಬೇಡ ಅಂತೀರಿ. ಮತ್ತು ನಾವೆಂಥದ್ದು, ನಾವು ಹತ್ತಿರದಲ್ಲಿದ್ದೇವೆ ಹೇಳ್ತೇವೆ ಬೇಡ ಅಂತೇವೆ. ಮತ್ತು ಯುವಕರು ಅವರು ನಮಗೆ ಯಾಕೆ ನಮ್ಮ ಹೆಂಡತಿ ಮಕ್ಕಳೇ ಬೇಕು ಅಂತಾರೆ. ನೋಡಿ, ಮೋದಿ ನಿಂತ ಯಾಕೆ ಅಂದರೆ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಇಲ್ಲದ್ರಿಂದ. ನಾವಾದರೆ ಹೀಗೆ ಅಲ್ಲ, ಸಮಾಧಾನ. ಆದ್ದರಿಂದ ಒಳ್ಳೆಯದು ಎಲ್ಲಿದ್ದರೂ ಹಿಡಿಯುವವರು ಇದ್ದಾರೆ.
ಎಷ್ಟು ಹೇಸಿಗೆಯವರಿರ್ತಾರೆ, ಎಷ್ಟು ಒಳ್ಳೆಯದನ್ನು ಹಾಳು ಮಾಡಿಯೇ ಹೇಳುತ್ತಾರೆ. ಅದರಿಂದ ಎಂತ ಮಾಡಲಿಕ್ಕೆ ಬರುವುದಿಲ್ಲ. ಅವರ ಸ್ವಭಾವ. ಪ್ರಯತ್ನಿಸುವ, ನೀವು ಹೇಳೋದೇನು ಕೇಳಿದರೆ ಪ್ರಯತ್ನ ಮಾಡಲಿಕ್ಕೆ ಆಗದೆ ಆಗಬಹುದು, ರಿಸಲ್ಟ್ ಗೊತ್ತಿಲ್ಲ. ಪ್ರಯತ್ನ ಆಗದಂತೆ ಬೇಕಾದ, ನಾನು ನಿನ್ನೆ ಒಂದು ಹೇಳಿದೆ ನಿರ್ಭಯನ ಕೇಸಿನ ಬಗ್ಗೆ, ಆಗದಂತೆ ಮಾಡ್ತೇನೆ ಎನ್ನುವ ವಕೀಲರದ್ದೇ ಸಮಾವೇಶ ಉಂಟಾದರೆ, ಇದೇ ರಾಮ ಮಂದಿರಕ್ಕೆ 100 ವಕೀಲರು ಒಪೋಸ್ ಮಾಡಿದ ಅರ್ಜಿಗಳುಂಟು ಅಂತಾದರೆ ಅರ್ಥ ಮಾಡಿಕೊಳ್ಳಿ. ಏನು ಹೇಳ್ತಾರೆ ಗೊತ್ತಾ ಅವರು? ಅದು 4-6 ಜನರ ಸಂಸತ್ತು ಅಧಿವೇಶನ, ಅದು ತೀರ್ಪು ಕೊಟ್ಟರೆ ಅದು ದೊಡ್ಡ ಸಂಗತಿಯೇ ಹೇಳ್ತಾರೆ. ಯಾಕೆ ಕೊನೆಗೂ ಕಣ್ಪಟ್ಟಿ ಕಟ್ಟಿದೆ ಎನ್ನುವುದನ್ನೇ ಅವರು ಹೇಳುದು. ಮತ್ತು 140 ಕೋಟಿ ಜನರು ಓಟ್ ಹಾಕ್ಲಿಕ್ಕೆ ಬರ್ತದ? ಹೇಳಲಿಕ್ಕೆ ಆಗ್ತದ? ಒಂದು ಕಡೆ ಆಯಿತು, ರಾಜ ಕೇಳಿದ, ಹೆಂಡತಿಯ ಮಾತು ಕೇಳುವವರು ಯಾರು, ಅವರು ನನ್ನ ಬಲಬದಿಗೆ ಬರಬೇಕು. ಹೆಂಡತಿ ಮಾತು ಕೇಳದವರು ಯಾರು, ಅವರು ನನ್ನ ಎಡಬದಿಗೆ ಬರಬೇಕು. ಎಲ್ಲ ಬಲಬದಿಗೆ ಬಂದರು, ಒಬ್ಬ ಎಡಬದಿ ಬಂದ. ಬೇಷ್, ನಿನಗೆ ಚಿನ್ನದ ಪದಕ, ಹೆಂಡತಿ ಮಾತು ನೀನು ಕೇಳುವುದಿಲ್ಲಲ್ವಾ ಅಂತ. ಅದಕ್ಕೆ ಅವನು ಹೇಳಿದ, ನನ್ನ ಹತ್ರ ಹೋಗುವಾಗಲೇ ಹೆಂಡತಿ ಹೇಳಿ ಕಳಿಸಿದ್ದಾಳೆ, ಎಲ್ಲರೂ ಹೋದಲ್ಲಿ ಹೋಗಬಾರ್ದು ಅಂತ. ಆದ್ರಿಂದ ಇವತ್ತು ನಾವು ಓಟು ಕೇಳಿದ್ರು, ಮೊದಲು ಕೈ ಎತ್ತಿದವನು 2ನೇ ದಿನ ಸಾಕ್ಷಿಗೆ ಬಂದಾಗ ನನಗೆ ಗೊತ್ತೇ ಇಲ್ಲಪ್ಪ, ನಿನ್ನೆ ಮತ್ತೆ ಗೊತ್ತುಂಟು ಹೇಳಿದೆಯಲ್ಲ, ಅದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಯಾರು ಕನ್ಫ್ಯೂಸ್ ಮಾಡಿದರು? ಅದು ಟೋಟಲಿ ವಕೀಲರು ಕನ್ಫ್ಯೂಸ್ ಮಾಡಿದ್ರು ಸರ್. ಹಾಂ, ಅದು ಬರೆಯುವುದಿಲ್ಲ, ದಾಖಲೆ ಆಗೋದಿಲ್ಲ. ವಕೀಲರು ಕನ್ಫ್ಯೂಸ್ ಮಾಡಿದ್ದಾರೆ ಅಂತ ಒಬ್ಬ ಸಾಕ್ಷಿಗಾರ ಹೇಳಿದರು, ನಾಟ್ ರೆಕಾರ್ಡೆಡ್. ಅದಾಗೋದಿಲ್ಲ, ಅದು ಬಿಡಿ ಅಂತಾರೆ, ಹೇಳಲಿಕ್ಕಿಲ್ಲ, ಅದಾಗೋದಿಲ್ಲ. ನಮಗೆ ಪ್ರಾಕ್ಸಿ ಬೇಕು, ಬಟ್ ಎಂಟರ್ ಇಲ್ಲ. ಈ ನಮೂನೆ ನ್ಯಾಯ ನಮ್ಮದು. ಆದ್ದರಿಂದ ನೀವು ಏನು ಹೋರಾಟ ಮಾಡಿದರೂ ಮತ್ತೆ ಬರುವುದು ಅಲ್ಲಿಗೆ. ಹೀಗಾಗಿ ಇದು ಸೋತ ಕತೆ, ನಮ್ಮ ದೇಶದ ಸೋತ ಕತೆ. ಆದ್ದರಿಂದ ವ್ಯಕ್ತಿ ಸ್ವಾತಂತ್ರ್ಯ, ಧರ್ಮ ಸ್ವಾತಂತ್ರ್ಯ, ಈ ಎಲ್ಲದರ ಹೆಸರಿನಲ್ಲಿ ನಾವು ಮಾತನ್ನು ಮುಗಿಸಿಕೊಂಡಿದ್ದೇವೆ, ಸಾಯಿಸಿದ್ದೇವೆ. ನಿಮ್ಮ ಪ್ರಯತ್ನಶೀಲತೆಯ ಮೇಲಿನ ವಿಶ್ವಾಸಕ್ಕೆ ನನ್ನ ಬೆಲೆ ಯಾವತ್ತೂ ಇದೆ. ಆದರೆ ನನ್ನಂತಹ ಅವರ ಹೃದಯವಂತರ ಬೆಲೆ ಇಂಪಾಸಿಬಲ್. ಮುಂದಿನ ಪ್ರಶ್ನೆ ಮೇಡಮ್. ಆಚಾರ್ಯರಿಗೆ ನಮನಗಳು. ಭಗವಂತನ ಅನುಗ್ರಹ ನಮ್ಮಲ್ಲಿರಬೇಕು, ನಮ್ಮ ಮೇಲಿರಬೇಕು. ಹಾಗೆಯೇ ಆ ರಾಮ ಹೇಳದೆ, ಕೃಷ್ಣ ಹೇಳದೆ, ಏನು ಹೇಳದೆ ರಾಮನಿಂದ ಹತನಾದ. ಒಂದು ದಿನ ರಾಮ ಹೇಳಲಿಲ್ಲ. ಅವನು ಭಾಗ್ಯವಂತನಲ್ವ ಆ ಪರಮಾತ್ಮನಿಂದ ಹತನಾಗುವುದಕ್ಕೆ? ಇದರ ತಾತ್ಪರ್ಯ ಏನು? ಗುಡ್. ನೀವೇನು ಮೆಸೇಜ್ ಕೊಡ್ತೀರಿ? ರೈಟ್, ಒಳ್ಳೆ ಕ್ವಶನ್ ಇತ್ತಲ್ಲ. ನಾಳೆಯಿಂದ ಈ ಪ್ರಶ್ನೆಯನ್ನು ಹೊತ್ಕೊಂಡು ಹೋದರೆ ನೀವು ನಾಳೆಯಿಂದ ರಾವಣನಾಗ್ತೀರಿ, ರಾಮನ ಹೇಳೋದಿಲ್ಲ. ಯಾಕೆ? ವಿದೌಟ್ ಚಾಂಟಿಂಗ್ ದ ರಾಮ ಮಂತ್ರ ಎಸ್ ಹ್ಯಾಪನ್ಸ್. ಆದರೆ ಯಾರಾದರೂ ಹೇಳಿದ್ರ ರಾವಣ ಸದ್ಗತಿಯನ್ನು ಪಡೆದ ಅಂತ? ಅದ್ಯಾರು ಹೇಳಲಿಲ್ಲ. ಸತ್ತ ಎನ್ನುವುದು ಸತ್ಯ. ಅವ ರಾಜ ಆದ್ರಿಂದ ಪನಿಷ್ ಕೊಟ್ಟ, ಆಯಿತು. ಆದರೆ ಸದ್ಗತಿಯನ್ನು ಪಡೆದ ಅಂತ ಉಂಟ? ವೈಕುಂಠವಾಸನ ಅದನ್ನ ಇಲ್ಲಲ್ಲ. ಅದೊಂದು ವಿಷಯ. ಇನ್ನೊಂದು, ರಾವಣ ಯಾರು? ಅದು ನಾನು ಇವತ್ತು ರಾವಣ ಅದಕ್ಕೆ ಇನ್ನೊಂದು ಹೆಸರುಂಟು, ಪೌಲಸ್ತ್ಯ ವಧಮಿತ್ಯೇವಂ, ಇನ್ನೊಂದು ಹೆಸರು ಕೊಟ್ಟಿದ್ದಾನೆ. ರಾವಣನ ಸಂಹಾರ ಅಂತಲೂ ಹೆಸರು ರಾಮಾಯಣಕ್ಕೆ. ಅದು ಕೆಲವರಿಗೆ ಹಾಗಿರಬೇಕಂತೆ. ಎಂತ ಹೇಳೋದು ಅದಕ್ಕೆ? ಜೋರಾದದ್ದು ಲಡಾಯಿ, ಅದೇ ಇವತ್ತುಂಟಲ್ಲ, ಅದು ಪೆಟ್ಟು ಬುಡೆ ಇದ್ದದ್ದು ಚಿತ್ರ ಆದರೆ ಬಾಯಿರಲಿ ಯಾಕಂತೆ, ಆ್ಯಕ್ಷನ್ 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 ಮೂವಿ ಅಂತ ಎಲ್ಲ ಹಾರ್ತಾರೆ, ಅಂಥವರನ್ನು ಹಿಡಿತಾರೆ. ಈಗ ಒಂದು ಬಂತಲ್ಲ ಎನಿಮಲ್ ಅಂತದ್ದು, ಅದು ಪೂರಾ ಫುಲ್ ಆ್ಯಕ್ಷನ್ಸ್, ಫುಲ್ ಗಲೀಜು, ಫುಲ್ ಭೀಭತ್ಸ, ಫುಲ್ ರೌದ್ರಾವತಾರ, ರಕ್ತ. ಜನರಿಗೆ ಅದು ಬೇಕು, ಆಕ್ಸಿಡೆಂಟ್ ನೋಡಬೇಕು, ರಿಯಲ್ ಆಕ್ಸಿಡೆಂಟ್ ನೋಡಬೇಕು ಅವರಿಗೆ. ಆ ನಮೂನೆ ಆಗಿ ಕ್ರೂರ ಕರಾಳಾಗಿದ್ದಾರೆ ಇವತ್ತಿನ ಜನ. ಇರಲಿ ಬಿಡಿ. ರಾವಣ ಯಾರು? ವೈಕುಂಠದ ದ್ವಾರಪಾಲಕ ಜಯ ವಿಜಯ. ಅವನು ತಪ್ಪು ದಾರಿಯಲ್ಲಿ ಹೋಗಿ ತಪ್ಪಾಗಿ ಬಂದ, ದೇವರು ಸರಿ ಮಾಡಿ ಕಳಿಸ್ತ. ಇದು ಥೆರಪಿ ಆ ಲೆಕ್ಕದಲ್ಲಿ, ಕ್ಲೀನಿಂಗ್. ತಾಟಕಿ, ಮಾರೀಚ. ನೈಸ್ ನೈಸ್. ಈಗ ನನ್ನ ಸಾಲಿಗೆ ಸುಮಾರು ಜನ ಬರ್ತಾರೆ. ನಾನು ಹೇಳಿದ ಹಿಂದಿನ ಫ್ಲ್ಯಾಶ್ ಬ್ಯಾಕಲ್ಲಿ ರಾವಣ ಕುಂಭಕರ್ಣ ಮಾತ್ರ, ತಾಟಕಿ ಇವರೆಲ್ಲೆಲ್ಲ. ತಾಟಕಿ ಕತೆ ಮತ್ತೆ ಬೇಕಾದ್ರೆ ನಾನು ಹೇಳಿ ಏನು ಗಂಟೆ ಕಮ್ಮಿ ಆದರೆ. ಸಾ ತಾಟಕ ಚೋರ್ವಶಿ ಸಂಪ್ರವಿಷ್ಟ. ತಾಟಕಿ ಏನು ಗೊತ್ತಾ? ಅವಳು ಈಗ ರಾಮನಿಂದ ಸತ್ಲು. 16 ವರ್ಷದ ರಾಮನನ್ನು ನೆನಪಿಟ್ಟುಕೊಂಡ್ಳು. ಜೋರಾಯಿತು. ನೆಕ್ಸ್ಟ್ ಜನ್ಮದಲ್ಲಿ ಬಿಡುವುದಿಲ್ಲ ಹೇಳಿ ಪೂತನೆಯಾಗಿ ಬಂದ್ಲು. 7 ದಿನದ ಮಗುವನ್ನು ಎತ್ತಿಕೊಂಡ್ಳು. ವಿಷ ಉಣಿಸಿ ಕೊಲ್ತೇನೆ ಅಂತ ಹೊರಟ್ಲು. ಅವಳದ್ದೇ ನ್ಯಾಚುರಲ್, ಅವಳದ್ದು ಅಸ್ತ್ರ, ವೆಪನ್. ಈಗ ಬಿಡುವುದಿಲ್ಲ ಅಂತ. ಹಾಗಾಗಿ ಆ ದ್ವೇಷ
ನೋಡಿ, ರಾವಣ ದ್ವೇಷಕ್ಕೆ ಹೋಗಲಿಲ್ಲ, ಶಾಪದಿಂದ ಬಂದ. ಇವರು ಪರ್ಮನೆಂಟ್ ದ್ವೇಷ ಮಾಡಲಿಕ್ಕೆ ಕೂತ ವ್ಯಕ್ತಿಗಳು. ಇವರು ಯಾವತ್ತೂ ಇದು ಸ್ಲೈಡ್ಸ್ ನೋಡಲಿಕ್ಕೆ ಡೆವಲಪ್ಡ್ ಪರ್ಸನಾಲಿಟಿ ಬೇರೆ, ರಿಯಲಿ ದ್ವೇಷಗಳು ಬೇರೆ. ಈ ತಾಟಕೆ, ಮಾರೀಷ ಇವರೆಲ್ಲ ಬೈ ಬರ್ತ್ ಯಾವತ್ತೂ ಸಹ ದ್ವೇಷದಲ್ಲೇ ಕೂತವರು. ಇದು ಡೆವಿಲ್ಲೇ ಫೋರ್ಸ್ಗಳವರದ್ದು. ಅವರಿಗೆ ಕಥೆ ಎಲ್ಲ ಇಲ್ಲ, ಇದು ಅಪ್ಲೈ ಆಗೋದಿಲ್ಲ. ಅವರು ಕೆಳಗೆ ಹೋಗುವರು. ನಾನು ಸುಮ್ಮನೆ ರಾವಣನನ್ನು ಎಷ್ಟು ಚೆನ್ನಾಗಿದ್ದಾನೆ ಹೇಳಲಿಕ್ಕೆ ಹೊರಟಷ್ಟು ಹೊರತು ರಾವಣನ ಒಳಗೆ ಕೂತ ಹಿರಣ್ಯಕಶಿಪು ದೈತ್ಯಂದು ಕೆಳಗೆ ಬಿದ್ದತ್ತು. ಜಯ ಉದ್ಧಾರ, ಅಂದ ಉದ್ಧಾರವೂ ಕಥೆ ಇದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಅಂತ. ಹಾಗೆ ಉದ್ಧಾರ ಮಾಡೋ ಕಥೆ ಇದೆ, ಅವಸಾನ ಮಾಡೋ ಕಥೆ ಇದೆ, ಒಟ್ಟು ಮಿಕ್ಸ್ ಆಗಿದೆ. ಅದು ತಾಟಕಿ ಅಂತವರಲ್ಲ. ಮತ್ತು ದೇವರಿಂದ ಸತ್ತರು ಅಂತ ನಾವು ಹೆಸರು ಬರೆಯುವುದು, ಟೈಟಲ್ ಕೊಡೋದು. ಅವರಿಗೆ ಅವರ ಶತ್ರುವಿಂದ ಸತ್ತದ್ದಷ್ಟೇ ಅವರಿಗೆ ಅರ್ಥ. ಅವರಿಗೆ ರಾಮ ಆದರೆ ಏನು, ಒಬ್ಬ ಮಂಗ ಆದರೆ ಏನು ಬಡಿಲಿಕ್ಕೆ, ಅವರಿಗೆ ಅರ್ಥವೇ ಇಲ್ಲದ ಕತೆ. ಅವರನ್ನು ನೀವು ರಾಮನನ್ನು ದೇವರು ಹೇಳಿ ದೊಡ್ಡ ಸಂಗತಿಯಿಂದ ಬರೀಲಿಕ್ಕೆ ಹೋದದ್ದು. ಅವನಿಗೆ ರಾಮನು ಏನೂ ಅಲ್ಲ, ಅವರ ವಿಷಯದಲ್ಲಿ ಅವರಿಗಿಂತ ಕಡೆ ಅವನು ಬೇಕಾದರೆ ಲೆಕ್ಕಾಚಾರ. ಆದ್ದರಿಂದ ನಾವು ಹೇಗೆ ಗುರುತಿಸ್ತೇವೆ ವಸ್ತು, ಹಾಗೆ ನಮಗೆ ಭಾವ ರಿಟರ್ನ್ ಬರುತ್ತೆ. ನಾವು ಅದನ್ನು ತುಚ್ಛವಾಗಿ ನೋಡಿದರೆ ಅದು ಹೊರಗೆ ಹೋಗಿರುತ್ತೆ. ಅದರಿಂದ ತಾಟಕೆಗೆ ರಾಮಕೊಂದ ಅಂತ ದೊಡ್ಡ ಸಂಗತಿಯೇ ಇಲ್ಲ. ಏನು ರಾಮ ಅಂದರೆ ಇವ ಏನೂ ಅಲ್ಲ, ಮನುಷ್ಯ ಒಬ್ಬ ಅಂತೇಳಿ ಬಿಟ್ಟುಕೊಡ್ತಾಳೆ ಅವಳು. ಆಗ ಮತ್ತೆ ದ್ವೇಷ ಜಾಸ್ತಿ ಮಾಡ್ತಾಳೆ. ಎಲ್ಲಿ ಪ್ರಾಯಶ್ಚಿತ್ತ ಆಗಿ ಶಿಕ್ಷೆಯಾಗಿ ದ್ವೇಷ ಕಮ್ಮಿ ಆಗುತ್ತೋ ಅವನು ಗುಡ್ ಪರ್ಸನ್. ಒಬ್ಬ ಕಳ್ಳ ಕದ್ದ, 2 ಚಡಿ ಏಟು ತಿಂದ, ನಾಳೆ ಒಳ್ಳೆಯವನಾಗ್ತೇನೆ ಅಂತ ಹೊರಟ, ದಟ್ ಇಸ್ ಗುಡ್ ನೇಚರ್. ಒಬ್ಬ ಕಳ್ಳ ಕದ್ದ, ಸಿಕ್ಕಿ ಬಿದ್ದ, ಪೆಡು ತಿಂದ, ನಾಳೆ ಇನ್ನಷ್ಟು ಸಿಕ್ಕಿ ಬೀಳದಾರದಂತೆ ಕದಿತೇನೆ ಅಂದರೆ ಈ ಈಸ್ ಬ್ಯಾಡ್ ಸೋಲ್. ಇಷ್ಟೇ, ಸ್ಲೈಟ್ ಡಿಫರೆನ್ಸ್ ನೋಡಲಿಕ್ಕೆ. ತಿದ್ದಿಕೊಳ್ಳುವವ ಒಳ್ಳೆಯವ. ತಂದೆ ತಾಯಿ ಶಿಕ್ಷೆ ಕೊಟ್ಟಿದ್ದಾರೆ, ನಾನು ದೊಡ್ಡಾದ ನಂತರ ಅವರನ್ನು ವೃದ್ಧಾಶ್ರಮಕ್ಕೆ ಹಾಕಿ ದುಡ್ಡು ಕೊಡದೆ ಅವರನ್ನು ಸತಾಯಿಸ್ತೇನೆ ಎಂದು ಹೊರಟ್ರೆ ಅವ ಕೆಟ್ಟ ಮಗ. ನೋಡಿ, ಶಂಭೂಕನ ತಪಸ್ಸು ಇಷ್ಟು ನಮಗೆ ಕಾಣುತ್ತದೆ, ಶಂಭೂಕನ ಹೃದಯ ನಮಗೆ ಕಾಣುವುದಿಲ್ಲ. ಆ್ಯಕ್ಷನ್ ಕಾಣುತ್ತದೆ, ಮೆಂಟ್ಯಾಲಿಟಿ ಅರ್ಥ ಆಗುವುದಿಲ್ಲ. ಆ್ಯಕ್ಷನ್ ನೋಡುವಾಗ ತಪಸ್ಸು. ಅಂಥವ್ರು ಸುಮಾರು ಜನ ಇದ್ದಾರೆ, ವೇಷ ಹಾಕ್ಕೊಂಡು ಈ ಗಮ್ಮತ್ತು ಕೂತ್ಕೊಳ್ತಾರೆ, ಬೂತಿ ಎಲ್ಲ ಹಾಕ್ಕೊಂಡು ಕೈಯಲ್ಲಿ ಎದುರಲ್ಲೆಲ್ಲ ಇಟ್ಟುಕೊಂಡು ಸುಮಾರು ಜನ ನೋಟೆಲ್ಲ ಹಾಕಿ ಹೋಗ್ತಾರೆ. ಅವರು ಹೆಚ್ಚಾಗಿದೆ ಪಾಪ. ಅವ ಒಟ್ಟು ಮಾಡಿಕೊಂಡು ರಾತ್ರಿ ಗಣಂಗಿ ಹೋಗ್ತಾನೆ. ಅದನ್ನು ನೋಡಿದ ನಂತರ ಮರುದಿನ ಹಾಕುವುದು ನಿಲ್ಲಿಸ್ತೀರಿ ನೀವು, ಯಾರು ನೋಡಲಿಕ್ಕೆ. ಮತ್ತು ಕೆಲವರು ಅವನ ಜಾತಿಯವರಿದ್ದಾರೆ, ಅದು ಅವರಿಗೆ ಕುಡಿದ್ರೇನೆ ತಪಸ್ಸು ಮಾಡಲಿಕ್ಕೆ ಬರ್ತದೆ ಹೇಳೋರಿದ್ದಾರೆ. ಇದೆಲ್ಲ ಒಪ್ಪುವುದಿಲ್ಲ ನಾನು. ತಪಸ್ಸು ಅಂದರೆ ಏನು ಕೇಳಿದರೆ, ಪಾರ್ವತಿಯನ್ನು ಹಿಡಿಬೇಕು ಅಂತ ಹೊರಟ. ಶಿ ಈಸ್ ಮೈ ವೈಫ್ ಅಂತ ಈಗ ಕೂತಿದ್ದಾನೆ. ಇವನನ್ನೇ ಮಾಡಿ ಕಡಿಬೇಕಾ ಇಡಬೇಕಾ? ನಿಮ್ಮ ಹೆಂಡ್ತಿ ನನಗಿರಲಿ ಅಂತ ನಾನು ತಪಸ್ಸು ಮಾಡ್ತೇನೆ, ಪೂಜೆ ಮಾಡ್ತೇನೆ ಹೇಳಿದ್ರೆ ಏನು ಹೇಳ್ತೀರಿ ನೀವು? ಹಾಗೆ ಲೋಕದ ಕತೆ. ರಾವಣನ ಅದೇ ಮಾಡ್ಲಿಕ್ಕೆ ಹೋದದ್ದು, ಸೀತೆ ನನಗಾಗಲಿ ಅಂತ ಅರ್ಥ ಹೇಳಲಿಕ್ಕೆ ಹೊರಟೆ. ಶೂರ್ಪನಕ್ಕೆ ಬಂದಾಗ ಬೆಟ್ಟು ತಿಂದು ಹೋದಾಗ ನಿಲ್ಲಿಸಿದೆ ಅದು ವಾಸ್ತವವಾಗಿ. ಹೀಗೆ ಮಾಡಲಿಕ್ಕೆ ಹೋದ. ಪರದಾರ ಗಮನಂ, ಇನ್ನೊಬ್ಬರ ಹೆಂಡತಿಯನ್ನು ಇಷ್ಟಪಡುವುದು ಎನ್ನುವುದು ಅತ್ಯಂತ ನೀಚತನ. ಸಣ್ಣ ಪನಿಷ್ಮೆಂಟ್ ಕೇಳಿದರೆ ಮೂಗು ಕತ್ತರಿಸುವುದೇ, ದೊಡ್ಡ ಪನಿಷ್ಮೆಂಟ್ ಅಂದರೆ ಮೂಗಿದ್ದ ತಲೆಯನ್ನೇ ತೆಗೆಯುವುದು. ಶಂಭೂಕ ಮಾಡಿದ್ದು ಶಿವನ ಮಡದಿಯನ್ನೇ ಎಗರಿಸಬೇಕು ಅಂತ ತಪಸ್ಸು ಮಾಡಿದ. ಸಣ್ಣ ಪನಿಷ್ಮೆಂಟ್ ರಾಮ ಕೊಟ್ಟ, ಬೇಡ ನೀನು ಮಾಡುವುದು ಬಿಡು ಅಂತ, ಇರ್ಲಾಗಲಿ ಅಂತ, ಇಷ್ಟೆ. ಹಾಗಾಗಿ ಲೋಕದಲ್ಲಿನ ಭಾವದ ಬಗ್ಗೆ ಚರಿತ್ರೆ ನೋಡಬೇಕು ಹೊರತು ವ್ಯಕ್ತಿಯ ಕಥೆಯನ್ನಲ್ಲ. ಮಾಡುವ ಆ್ಯಕ್ಷನ್ ನೋಡಿ ಬೆಸ್ಟು. ಚೂರಿ ಹಾಕಿದ್ರು ಹೇಳಿದರೆ ಹಾಗಾದರೆ ಅವರು ಕೊಲೆಗಾರರೇ, ಹಿಂಸೆ ಕೊಟ್ಟದ್ದೆ, ಒಳಗಾಗಬೇಕು ಅಂದರೆ ಯಾರಿಗೆ ಚೂರಿ ಹಾಕಿದ್ದು? ಆಸ್ಪತ್ರೆಯಲ್ಲಿ ವೈದ್ಯರು ರೋಗಿಗೆ ಅಲ್ಲಿ ಕ್ಯಾನ್ಸರ್ ಆಗಿದೆ ಅಂತ. ಹೌದು, ಹಾಕಲಿ, ಸರಿ ಹಾಕಲಿ ಅಂತೆ. ಇದು ಒಳ್ಳೆದು, ನಾವೇ ಸರಿ ಹಾಕಲಿ ಅಂತೆ. ಹಾಗೆ ಚೂರಿ ಹಾಕಿದ್ದು ಎನ್ನುವುದರಿಂದಲೇ ದೊಡ್ಡ ಸಂಗತಿ ಆಗಲಿಲ್ಲ. ಯಾರು ಎಲ್ಲಿ ಯಾರಿಗೆ ಯಾವಾಗ ಏನು ಅಂತ ಪೂರ ನೋಡಬೇಕು. ಪ್ರಸಂಗ ಅಂತ ಹೆಸರು ಅದಕ್ಕೆ. ಪ್ರಸಂಗ ಗೊತ್ತಿಲ್ಲದೆ ಅಧಿಕ ಪ್ರಸಂಗ ಮಾಡಲಿಕ್ಕಿಲ್ಲ. ಆದ್ದರಿಂದ ಶಂಭೂಕ ಸಾಯಲಿ, ಊರಿನ ಹೆಂಡತಿಯರು ಅವರವರ ಕೈಯಲ್ಲಿ ಇರಲಿ.